ಜ್ಞಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಕಂ ವಾಣೀತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರವೃತ್ತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಂಶ್ಚ ಗುರೋ ಶ್ರೀಪಾದ ಪಂಕಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನ ಪುಟತರೆ ಧರ್ಮಾಧ್ಯಕಿತ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ನವಮ ಸ್ಕಂಧಾರಂಭಃ. ರಾಜೋವಾಚ ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಯೋಸೌ ಸತ್ಯವ್ರತೋ ನಾಮ ರಾಜರ್ಷಿಃ ದ್ರವಿಡೇಶ್ವರಃ ಜ್ಞಾನಂ ಯೋತೀತಕಲ್ಪಾಂತೆ ಲೇಭೆ ಪುರುಷ ಸೇವಯ. ಅಷ್ಟಮ ಸ್ಕಂದ ಅನೇಕ ಮನ್ವಂತರಗಳಲ್ಲಿ ಭಗವಂತ ಯಾವ ಯಾವ ರೂಪಗಳನ್ನು ತಾನು ತೆಗೆದುಕೊಳ್ತಾನೆ ಅಂತನ್ನೋದನ್ನು ಹೇಳ್ತಾ, ಗಜೇಂದ್ರ ಮೋಕ್ಷದಲ್ಲಿ ಶ್ರೀಹರಿಯ ರೂಪ, ಸಮುದ್ರ ಮಂಥನದ ಕಾಲದಲ್ಲಿ ಕೂರ್ಮ, ಅಜಿತ, ಧನ್ವಂತರಿ, ಮೋಹಿನಿ, ಮುಂದೆ ವಾಮನ ರೂಪ ಹಾಗೂ ಮತ್ಸ್ಯ ರೂಪಗಳ ವರ್ಣನೆಯನ್ನು ಅತ್ಯದ್ಭುತವಾಗಿ ಮಾಡಿದೆ. ನಿನ್ನೆಯವರೆಗೆ 8 ಸ್ಕಂದಗಳನ್ನು ಶ್ರವಣ ಮಾಡುವಂತಹ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಈ 9ನೆಯ ಸ್ಕಂದ ಬಹಳ ವಿಸ್ತಾರವಾದಂಥದ್ದು. ಸೂರ್ಯ ವಂಶ, ಸೋಮವಂಶ, ಆ ವಂಶಗಳು ಎಷ್ಟು ವಿಸ್ತಾರವಾಗಿವೆಯೋ ಅದನ್ನು ವರ್ಣಿಸುವುದು ಕೂಡ ಅಷ್ಟೇ ವಿಸ್ತಾರವಾಗಿರುತ್ತದೆ. ಅದರಲ್ಲಿ ಸತ್ಯಧರ್ಮತೀರ್ಥರು ಹೇಳ್ತಾರೆ, ಗುರುರ್ಮೇ ನವಮಂ ಸ್ಕಂಧಂ ವಿವರೀತುಂ ಸಮುದ್ಯತಂ ಪಾರಯೇದ್ ಅಂತರಾಯಾನ್ ಸ ವಾರಯನ್ ಅಂತ. ಗುರುಗಳು ನವಮಸ್ಕಂದವನ್ನು ಹೇಳಲಿಕ್ಕೆ ಹೊರಟಂತಹ ನನಗೆ ಬರುವ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಅವರು ನನ್ನಿಂದ ಹೇಳಿಸಲಿ, ಅದರ ವ್ಯಾಖ್ಯಾನ ಮಾಡಿಸಲಿ ಅಂತ. ಯಾಕೆಂದರೆ ಆ ಭಗವಂತನಲ್ಲಿ ನಮಗೆ ಭಕ್ತಿ ಸ್ಥಿರ ಆಗೋದು ಯಾವಾಗ? ವೈಷ್ಣವಾನಾಂತ ಚರಿತಂ ವಿಷ್ಣೋದ್ರೇಕಾಯ ಕಥ್ಯತೆ ಅಂತ ಒಂದು ಪುರಾಣದ ಮಾತು. ಛಲಾರಿ ಶೇಷಾಚಾರ್ಯರು ಕೂಡ ನವಮಸ್ಕಂದಕ್ಕೆ ಟಿಪ್ಪಣಿಯನ್ನು ಬರೀತಾರೆ. ಅವರು ಈ ಮಾತನ್ನು ಕೋಟ್ ಮಾಡ್ತಾರೆ. ವೈಷ್ಣವರ ಚರಿತೆ ವಿಷ್ಣು ಭಕ್ತಿಯಲ್ಲಿ ನಮ್ಮನ್ನು ಮುಳುಗಿಸ್ತದೆ ಅಂತ. ಭಗವಂತನ ಭಕ್ತಿಯನ್ನ ಮಾಡಿದವರು ಎಂಥ ಫಲ ಪಡ್ಕೊಂಡ್ರು ಅಂತ ಕೇಳಿದಾಗ ನಮ್ಮಲ್ಲಿ ಭಕ್ತಿ ಹೆಚ್ಚಾಗ್ತದೆ. ಓಹೋ, ಹಾಗಾದರೆ ಇಂಥ ಒಂದು ಭಕ್ತಿಗೆ ಇಂಥ ಒಂದು ಫಲ ಇದೆ ಅಂದಮೇಲೆ ನಾವೆಲ್ಲ ಫಲ ನೋಡಿ ಮುಂದುವರಿಯುವಂಥ ಮಂದಿ. ಫಲ ಇರಲಾರ್ದೆ ಮುಂದೆ ಹೋಗುವಂತಂತಂದ್ರೆ ಹಂಗ್ಯಾಕ್ರಿ ಮಾಡ್ಬೇಕಾಕ ಅಂತ ವ್ಯರ್ಥ ಅಂತ ಅಂದೇ ಬಿಡ್ತೀವಿ ನಾವು. ಹೀಗಾಗಿ ವೈಷ್ಣವರ ಅನೇಕ ಸೂರ್ಯವಂಶ ಮತ್ತು ಚಂದ್ರವಂಶಗಳ ರಾಜರ ಕಥೆಯನ್ನು ಹೇಳ್ತಾ ಎಷ್ಟು ವಿಚಿತ್ರವಾದ ರೀತಿಯಲ್ಲಿ ಭಗವಂತನ ಅನುಗ್ರಹವನ್ನು ಅವರೆಲ್ಲರೂ ಭಕ್ತಿಯಿಂದ ಪಡೆದಿದ್ದಾರೆ ಅಂತನ್ನುವುದನ್ನು ಕೇಳ್ತಾ, ನಾವೂ ಕೂಡ ಆ ಧರ್ಮದಲ್ಲಿರುವಂತಹ ಒಂದು ಪ್ರಜ್ಞೆಯನ್ನು, ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದನ್ನು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಈ ನವಮಸ್ಕಂದ ನಮಗೆ ಬಹಳ ವಿಸ್ತಾರವಾಗಿ ಆ ಸೋಮ ಸೂರ್ಯವಂಶಗಳ ರಾಜರ ಕಥೆಯನ್ನು ತಿಳಿಸಿಕೊಡ್ತಾ ಇದೆ. ಎಲ್ಲಿಯಿಂದ ಪ್ರಾರಂಭವಾಗ್ತಾ ಇದೆ ಈ ಸೂರ್ಯವಂಶ? ಏನು ನಿನ್ನೆ ನೀವು ಮತ್ಸ್ಯಾವತಾರದ ಕಥೆಯನ್ನು ಕೇಳಿದ್ರಿ, ಆ ಸತ್ಯವ್ರತ ಅನ್ನುವಂಥ ರಾಜರ್ಷಿ
ಹಿಂದಿನ ಮನ್ವಂತರದಲ್ಲಿ ತಾನು ಮತ್ಸ್ಯ ರೂಪಕ್ಕೆ ತನ್ನ ಆ ನಾವನ್ನ ಕಟ್ಟಿಕೊಂಡು ದಾಟಿ ಈ ಮತ್ತೆ ಕೃತಯುಗಕ್ಕೆ ವೈವಸ್ವತ ಮನ್ವಂತರದ ಪ್ರಾರಂಭಕ್ಕೆ ತಾನು ಬಂದಿದ್ದಾನೆ. ಅವನೇ ವಿವಸ್ವಾನ್, ಸೂರ್ಯನ ಮಗನಾಗಿ ಶ್ರಾದ್ದ ದೇವ ಅಂತೂ ಅವನಿಗೆ ಕರೀತಾರೆ, ವೈವಸ್ವತ ಅಂತೂ ಅವನಿಗೇನೆ ಕರೀತಾರೆ. ಆ ವೈವಸ್ವತ ಮನು ಅಲ್ಲಿ ಹುಟ್ಟಿದ್ದಾನೆ. ಅವನ ಮನ್ವಂತರ ಇದು, ಸೂರ್ಯನ ಮಗನಾದ ವೈವಸ್ವತನ ಮನ್ವಂತರ. ಆ ವೈವಸ್ವತ ಮನ್ವಂತರವೇ ಆ ವೈವಸ್ವತ ಮನ್ವಂತರದಲ್ಲಿ ಅವನ ಮಕ್ಕಳಿಂದ ಇಲ್ಲಿ ಮುಖ್ಯವಾಗಿ ಈ ಒಂದು ವಂಶ ಬೆಳೆದಿದ್ದರಿಂದ ಇದಕ್ಕೆ ಸೂರ್ಯ ವಂಶ ಅಂತ ಕರೀತಾ ಇದ್ದಾರೆ. ಅದರ ಕೀರ್ತಯಸ್ವ ಮಹಾಭಾಗ ನಿತ್ಯಂ ಶುಶ್ರೂಷತಾಂಹಿನಃ ಅಂತ ಅವರ ವಂಶದ ಚರಿತೆಯನ್ನ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಶುಕಾಚಾರ್ಯರು ಹೇಳುತ್ತಾರೆ, ಶ್ರೂಯತಾಂ ಮಾನವೋ ವಂಶಃ ಸಂಕ್ಷೇಪೇಣ ಪರಂತಪ ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷ ಶತೈರಪಿ ಅಂತ. ಶುಕಾಚಾರ್ಯ ಹೇಳಿದ್ರು, ನಾನೆಲ್ಲಾ ವಿಸ್ತಾರವಾಗಿ ಹೇಳಬಹುದು ನಿನಗ ರಾಜರ ವಂಶವನ್ನ, ಆದ್ರ 100 ವರ್ಷ ಬೇಕು. ನಿಂದಿನ ಎಷ್ಟು ದಿವಸ ಉಳಿದದ? 3 ದಿವಸ ಉಳಿದದ. ಭಾಳ ಆದ್ರ ನೋಮಸ್ಕಂದ ತನಕ ಬಂದಾನವ, 7 ದಿವಸ ಅಂತ ಅವನಿಗೆ ಶಾಪೇ ಅದ ಮೊದಲನೇದ್ದು. ಇನ್ನು 3 ದಿವಸ ನಿನಗೆ ಉಳಿದದ, 100 ವರ್ಷ ಬೇಕಾಗ್ತದ. ಮತ್ತೆ ಹೆಂಗ್ ಮಾಡೋಣ ಈಗ? ಮಂಗಳ ಮತ್ತೆ ಇದೇ ವರ್ಷ ಮಾಡೋಣ ಬೇಡ, ಅದಕ್ಕೆ ಮುಗಿಯೋದ್ರೊಳಗ ಹೆಂಗ್ ವಿಚಾರದ ಹೇಳಪ್ಪ ಅಂತ. ಹಂಗಂದ್ರೆ ನಡೀತದ್ರಿ, ಸಂಕ್ಷೇಪೇಣ ಹೇಳ್ರಿ ನನಗ ಅಂತಂದವ. ಸಂಕ್ಷೇಪ ಅಂದಿದ್ದನ್ನು ಒಂದು 21 ಅಧ್ಯಾಯದ ಹೇಳಿ ಮುಗಿಸಿದ್ರು ಅಷ್ಟೇ ಪಾಪ ಶುಕಾಚಾರ್ಯರು. ಏನ್ರಿ? ಹಿಂಗಾಗಿ ಪರಾವರೇಶಾಂ ಭೂತಾನಾಂ ಆತ್ಮಾಯ ಪುರುಷಪರಃ ಸಯೇವಾಸೀರಿದಂ ವಿಶ್ವಂ ಕಲ್ಪಾಂತೇನ್ಯನ್ನ ಕಿಂಚನ. ಆ ಕಲ್ಪದ ಅಂತದಲ್ಲಿ ಭಗವಂತ ತಾನೊಬ್ಬನೇ ಅಲ್ಲಿ ಪ್ರಳಯದಲ್ಲಿ ಇದ್ದಂಥವ, ಅವನೇ ಮುಂದೆ ಎಲ್ಲ ಸೃಷ್ಟಿಯನ್ನ ತಾನು ಮಾಡ್ತಾ ಇದ್ದಾನೆ. ಅಲ್ಲಿ ಈ ಮರೀಚಿಗಳ ಮಕ್ಕಳಾಗಿ ಅಂದ್ರೆ ಭಗವಂತನಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಮರೀಚಿ ಋಷಿಗಳು, ಅವರಿಂದ ಕಶ್ಯಪರು, ಕಶ್ಯಪರಲ್ಲಿ ಅದಿತಿದೇವಿ ಅರ್ಥಾತ್ ಕಶ್ಯಪ ಮತ್ತು ಅದಿತಿದೇವಿಯರಲ್ಲಿ ವಿವಸ್ವಾನ್ ಅಂದ್ರೆ ಈ ಸೂರ್ಯ ಆದಿತ್ಯ ತಾನು ಹುಟ್ಟಿದ್ದಾನೆ. ಅವನ ಮಗನಾಗಿ ಶ್ರಾದ್ದದೇವ ಬಂದ. ಅವನಿಗೆ ಶ್ರದ್ಧಾ ಅನ್ನುವಂಥ ಹೆಂಡತಿ, ಅಲ್ಲಿ 10 ಜನ ಮಕ್ಕಳು ಅವನಿಗೆ ಹುಟ್ಟುತ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯವನೇ ಇಕ್ಷ್ವಾಕು, ಮಹಾನುಭಾವ. ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರುಷಕ, ನರಿಷ್ಯಂತ, ವೃಷಧ್ರ, ಕೊನೆಯವನೆಯರಪ ನಾಭಾಗ. ಇವರು 10 ಜನ ಮನುವಿನ ಮಕ್ಕಳಾಗಿ ಅವರು ಹುಟ್ಟಿದ್ದಾರೆ. ವೈವಸ್ವತ ಮನುವಿನ ಮಕ್ಕಳಿವರು ಅಂತ ಇವರ ಕಥೆಯನ್ನು ಪ್ರತ್ಯೇಕವಾಗಿ ಅದ್ಭುತವಾಗಿ ನಮಗೆ ಈ ಭಾಗವತ ತಿಳಿಸ್ತದೆ. ಮೊದಲು ಒಂದು ವಿಚಿತ್ರವಾದಂಥ ಘಟನೆ ಅಲ್ಲಿ ನಡೀತದೆ. ಮನು ತಾನು ವಸಿಷ್ಠರಿಗೆ ಮಕ್ಕಳಾಗಿಲ್ಲ ಸ್ವಾಮಿ, ಸೂರ್ಯವಂಶದ ಕುಲಗುರುಗಳು ವಸಿಷ್ಠರು, ಹಾಗಾಗಿ ಮಕ್ಕಳಾಗಿಲ್ಲ ಸ್ವಾಮಿ, ನಮಗ ಅನುಗ್ರಹ ಮಾಡ್ರಿ ಅಂದ್ರೆ ಮಿತ್ರಾವರುಣರು ಆ ದೇವತೆಗಳ ಕುರಿತ ಒಂದು ಯಜ್ಞವನ್ನ ಅವರು ಮಾಡ್ತಾ ಇದ್ದಾರೆ. ಮಾಡುವಾಗ ಒಬ್ಬ ಶ್ರೇಷ್ಠನಾದಂಥ ರಾಜಕುಮಾರ ಹುಟ್ಟಬೇಕು, ಮುಂದೆ ಅವನು ಈ ರಾಜ್ಯವನ್ನು ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಇಚ್ಛೆ. ಅದರಿಂದ ನಡೆದಂಥ ಒಂದು ಪುತ್ರಕಾಮೇಷ್ಟಿ ಯಾಗ. ವಸಿಷ್ಠರು ಅದನ್ನು ಮಾಡಿಸ್ತಾ ಇದ್ದಾರೆ. ನಾಳೆಗೆ ಪೂರ್ಣಾಹುತಿ. ಅವಾಗೆಲ್ಲ 4 ತಾಸದ ಹೋಮ ಅಲ್ಲ, ಅದು ಕೂಡ್ಲಿಕ್ಕೆ ನಮಗೆ ಹೊಗೆ ಎದ್ದು ಹೋಗಿ ಬಹಳ ತ್ರಾಸಾಗಿ ಒದ್ದಾಡಿ ಮತ್ತೆ ಮರುದಿವಸ ಅಮೃತಾಂಜನ ಹಚ್ಕೊಂಡು ಮಲ್ಕೊಂಡು ಎಲ್ಲ ಆಗ್ತದೆ. ಇದೇನಿಲ್ಲ, ದಿವಸಗಳ ಗಟ್ಲೆ ನಡೀತಿತ್ತು ಯಜ್ಞ. ಅಷ್ಟೆಲ್ಲಾ ದಿವಸ ಅನ್ನದಾನ ನಡಿಬೇಕು, ಅಷ್ಟೆಲ್ಲಾ ದಿವಸ ದಕ್ಷಿಣಾದಿಗಳನ್ನು ಕೊಡಬೇಕು, ಎಷ್ಟೋ ದಿವಸ. ಕೊನೇ ದಿನ ಪೂರ್ಣಾಹುತಿ, ಅವಭೃತ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂರ್ಣಾಹುತಿಯನ್ನು ಮಾಡುವುದು. ಕೊನೇ ದಿನ ಪೂರ್ಣಾಹುತಿ. ಆ ಪೂರ್ಣಾಹುತಿಯನ್ನು ಹಾಕಿದ ಮೇಲೆ ಯಜ್ಞ ಸಫಲ ಆಯಿತು. ಇನ್ನು ಅವನಿಗೆ ಮಕ್ಕಳ ಭಾಗ್ಯವನ್ನ ಭಗವಂತ ಆ ಯಜ್ಞದ ಫಲವಾಗಿ ಕರುಣಿಸ್ತಾನೆ ಅಂತ ಇದ್ದದ್ದು. ಹೆಣ್ಣುಮಗಳು ಪಾಪ ಶ್ರದ್ಧಾದೇವಿ ಅವಳೊಂದು ಗದ್ದಲ ಹಾಕಿ, ಏನಂದ್ರೆ ಹಿಂದಿನ ದಿವಸ ಹೋಗಿ ನಾಳೆ ಪೂರ್ಣಾಹುತಿ ಹಾಕಬೇಕಾದಾಗ ಹೆಣ್ಣು ಮಗು ಹುಟ್ಟಂಗೆ ನೀವು ಪೂರ್ಣಾಹುತಿ ಹಾಕ್ರಿ ಅಂತ ಅಲ್ಲಿ ಋತ್ವಿಜರಿಗೆ ಹೇಳ್ಬೇಕು. ರಾಣಿ ಇದ್ದಾಳ, ಮಹಾರಾಣಿ. ರಾಜ ಕೇಳಲಾರ್ದೆ ಯಾಕೆ ಹೇಳಿರ್ತಾಳೆ, ರಾಜನೇ ಹೇಳಿರಬೇಕು ಅಂತ ಅನ್ಕೊಂಡು ತಾವು ಪಾಪ ವಸಿಷ್ಠರ ಶಿಷ್ಯಂದ್ರೆಲ್ಲ ಕೊನೆ ದಿವಸ ಪುಲ್ಲಿಂಗ ಇದ್ದದ್ದೆಲ್ಲ ಸ್ತ್ರೀಲಿಂಗ ಮಂತ್ರ ಮಾಡಿ ಅವರು ಆಹುತಿ ಹಾಕ್ಬಿಟ್ರು. ಕನ್ಯಾ ಇಲಾ ನಾಮ ಸಾಭವತ. ಇಲಾ ಅನ್ನುವಂಥ ಒಬ್ಬ ಶ್ರೇಷ್ಠಳಾದಂತಹ ರಾಜಕುಮಾರಿ ಅಲ್ಲಿ ವೈವಸ್ವತ ಮನುವಿಗೆ ಹುಟ್ಟುತ್ತಾಳೆ. ವಿಪರೀತ ಮಹೋಕಷ್ಟಂ ಮೈವಂ ಸ್ಯಾತ್ ಬ್ರಹ್ಮ ವಿಕ್ರಯ. ಅವ ಬಂದೇ ಬಿಟ್ಟ ವಸಿಷ್ಠರ ಮುಂದೆ, ನಾ ಹೇಳಿದ್ದೇನು ನೀವು ಮಾಡಿದ್ದೇನು, ಮಹಾಪರಾಕ್ರಮಿಯಾದಂತಹ ರಾಜಕುಮಾರ ಹುಟ್ಟಬೇಕು ಅಂತ ನಾನಲ್ಲಿ ಬಂದು ಯೂಯಂ ಮಂತ್ರವಿದೋ ಯುಕ್ತಾಹ ತಪಸ ದಗ್ಧ ಕಿಲ್ಬಿಷಾಹ ಕುತಸ್ಸಂಕಲ್ಪ ವೈಷಮ್ಯಂ ಅನೃತಂ ವಿಬುಧೇಶ್ವಿವ. ಮಹಾಮಂತ್ರವಿದರು ನೀವು, ಮಹಾತಪಸ್ವಿಗಳು, ನಿಮ್ಮಲ್ಲಿ ಯಾವ ದೋಷವೂ ಇಲ್ಲ. ವಸತಾಂ ಶ್ರೇಷ್ಠ ವಸಿಷ್ಠ.
ವಾಸ ಮಾಡುವರಲ್ಲಿ ಶ್ರೇಷ್ಠರೇ ವಸಿಷ್ಠರು. ನಿಮ್ಮಂಥವರು ಆಹುತಿ ಹಾಕಿದ್ರೆ ಎಂದೂ ಸಂಕಲ್ಪ ವೈಷಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಸತ್ಯ ಆಗ್ಲಿಕ್ಕೆ ಬೇಕದು. ಅಂಥದ್ದು ನಿಮ್ಮಿಂದಾದಂಥ ಯಜ್ಞ ನಾನು ರಾಜಕುಮಾರನಿಗೆ ಮಾಡಿಸಿದ್ರೆ ರಾಜಕುಮಾರಿ ಹೆಂಗ್ ಹುಟ್ಟಿದ್ರಿ ಸ್ವಾಮಿ, ಹೆಂಗಾಯ್ತದೆ ಹೇಳ್ರಿ ಅಂತ ಅವ್ರು ಶಿಷ್ಯಂದ್ರಿಗೆ ಕೇಳ್ರ, ಅಲ್ಲೋ ಹಿಂಗ್ಯಾಕಾಯ್ತು ಅಂತ. ಅಯ್ಯೋ ಹಿಂದಿನ ದಿವಸ ರಾಣಿ ಬಂದು ಪೂರ್ಣಾಹುತಿ ಹಾಕ್ಬೇಕಾದಾಗ ಮತ್ತೆ ರಾಜಕುಮಾರಿ ಬೇಕು ಅಂತ ಹೇಳಿದ್ರು, ರಾಜ ಕೇಳಿ ಹೇಳ ಅಂದ್ಕೊಂಡು ನಾವು ಮಾಡಿದ್ವಿ, ನಮ್ದೇನ್ ತಪ್ಪು ಅಂತ. ಆವಾಗ ರಾಜನಿಗೆ ಬಹಳ ಸಂಕಟ ಆಯ್ತು. ಇಲ್ರಿ ರಾಣಿ ನನಗಂತೂ ಕೇಳಿಲ್ಲ, ಅವಳು ಹೇಳಿಬಿಟ್ಟಾಳಷ್ಟೇ, ಆದ್ರೆ ನನಗೆ ಹಂಗಿಲ್ಲ, ನನಗಂತೂ ಮಗನೇ ಬೇಕು ಅಂತ. ಅಲ್ಲೋ ಹೆಣ್ಣು ಹುಟ್ಟಿ ಬಿಟ್ಟದ, ಇನ್ನೊಂದು ಮುಂದೆ ಮಗನನ್ನು ಪಡಿಯಕಂತ. ಇಲ್ಲ ನಾನು ಮಗ ಹೀಗೇ ಹೋಗ್ಬೇಕು ನನಗಂತ. ತದವು ಇಲಾ ಅಭವತ. ಏನು ವಸಿಷ್ಠರ ತಪಸ್ರಿ, ಏನು ವಿಚಿತ್ರ, ವರವನ್ನ ಕೊಡ್ತಾರೆ. ಏನು ವರ? ನಿನಗೆ ಹುಟ್ಟಿದಂತ ಹೆಣ್ಣು ಮಗು ತಕ್ಷಣದೊಳಗೆ ಗಂಡ ಆಗ್ಲಿ ಅಂತ ವರ ಕೊಟ್ಬಿಡ್ತಾರೆ ಅವರು. ಇಲಾ ಹೋಗಿ ತೇನ ಸುದ್ಯುಮ್ನ ಪುರುಷರಷಭ, ಸುದ್ಯುಮ್ನ ಅನ್ನುವ ಗಂಡಾದ ಅದೇ ವ್ಯಕ್ತಿ, ಅದೇ ಹೆಣ್ಣು ಹೋಗಿ ಗಂಡ ಆಯ್ತು. ಯಾವ ಜೆಂಡರ್ ಚೇಂಜ್ ಆಪರೇಷನ್ ಮಾಡಿಸಿಲ್ಲ ನಮ್ಮ ವಸಿಷ್ಠರು, ಕೇವಲ ಅವರ ಮಾತು. ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥೋನುಧಾವತಿ, ಅವರ ಅಂದಂತೆ ಜಗತ್ತು ಬದಲಾಯಿಸ್ತದಂತೆ. ಭಗವಂತ ಆ ಮಹಾನುಭಾವರ ಮಾತನ್ನು ಸತ್ಯ ಮಾಡಲಿಕ್ಕೆ ತಾನು ನಿಂತು ಬಿಡ್ತಾನಂತೆ. ಇಂದಿರಾಪತಿ ಇವರ ಮುಂದೆ ಕುಣಿವನು, ಅಂದ ವಚನವ ನಿಜಕ್ಕೆ ತಂದು ತೋರ್ಪನು ಅಂದಂಗ ಅವರ ಬಾಯಿಯಿಂದ ಏನು ಬರ್ತದೋ ಅದನ್ನ ಭಗವಂತ ಸತ್ಯ ಮಾಡ್ಲಿಕ್ಕೆ ನಿಲ್ತಾನೆ. ಆನಂದನ ನಂದನೊಲಿಯೇ ಏನಂದತ್ತೇ ವೇದ ವೃಂದ. ಆನಂದ ಆನಂದ ಮತ್ತೆ ಪರಮಾನಂದ. ಋಷಿಗಳ ಸಂಕಲ್ಪ ಶಕ್ತಿ ಹೆಂಗಾಗ್ಬಿಟ್ಟಿರ್ತದಂದ್ರೆ ಅವ್ರು ಏನ್ ಅಂತಾರೋ ಅದು ವೇದವಾಕ್ಯ ಆಗ್ತದಂತ. ಹಿಂಗಾಗಿ ಈ ಇಲಾ ಹೋಗಿ ಗಂಡಾಗ್ಲಿ ಅಂತ ಕೇವಲ ವಸಿಷ್ಠರ ಮಾತು, ಆ ಇಲಾ ತಾನು ಸುದ್ಯುಮ್ನಾಗಿ ಬಿಟ್ಟಿದ್ದಾನೆ, ಒಬ್ಬ ಪುರುಷನಾಗಿ ಬಿಟ್ಟರಿ ಅವ. ಆದ್ರ ಅದೇನೋ ಅಂತಾರಲ್ಲ, ಮೊಳಕಾಲ್ ಮಠ ಪಾಪಿ ಸಮುದ್ರದಾಗ ಮುಣಗಿದ್ರು ಮೊಣಕಾಲ್ ಮಠ ನೀರು ಅಂತ ಒಂದು ಗಾದೆ ಮಾತದ ಕನ್ನಡದೊಳಗ. ಅದಕ್ಕೆ ಇವ ಪಾಪ ಸುದ್ಯುಮ್ನ ಗಂಡಾದ ರಾಜಕುಮಾರಾಗಿ ಬೆಳಿಲಿಕತ್ತಿದ್ದ, ಎಲ್ಲ ನಡೆದಿತ್ತು. ಮೇರು ಪರ್ವತದ ಕೆಳಗೊಂದು ಸುಕುಮಾರ ವನ ಅಂತ ವನ 5ನೇ ಸ್ಕಂದದಾಗ ಅದು ಮುಂದೆ ಬರ್ತದ್ರಿ ಅಂತ ಹೇಳಿದ್ದೆ, ಈಗ ನೆನಪು ಮಾಡ್ಕೊಳ್ರಿ. ಆ ಸುಕುಮಾರ ವನದೊಳಗ ಹೋದ್ರ ಅಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಬರುವುದೊಳಗೆ ಹೆಣ್ಣಾಗ್ಬಿಟ್ರು. ಹೆಣ್ಣಾಗಿ ಹುಟ್ಟಿದವನ್ನ ವಸಿಷ್ಠರು ತಮ್ಮ ತಪಶಕ್ತಿಯಿಂದ ಗಂಡ ಮಾಡಿದ್ರು, ಇವ ಹೋಗಿ ಅಲ್ಲಿ ಮತ್ತೆ ಹೆಣ್ಣಾಗಿ ಬಂದ. ಹಿಂಗ್ಯಾಂಗಾಯ್ತ್ರಿ ಅಂತ ದೃಷ್ಟ ವಿಮನಸೋಭುವನ್ ವೀಕ್ಷಮಾಣ ಪರಸ್ಪರಂ. ಎಲ್ಲಾರು ಒಬ್ರನ್ನೊಬ್ರು ನೋಡ್ಕೊಳ್ಳಿಗತ್ತಾರ್ರಿ. ಎಷ್ಟೋ ಸೈನಿಕರು ಹೋಗ್ಯಾರ, ಎಷ್ಟೋ ಕುದುರೆಗಳು ರಥಗಳು ಎಲ್ಲ ಹೆಣ್ಣೆ ಬರೋದ್ರೊಳಗ. ಕುದುರೆನೂ ಹೆಣ್ಣಾದು, ಸೈನಿಕರು ಹೆಣ್ಣಾದ್ರು, ರಾಜಾನು ಹೆಣ್ಣಾಗಿ ಬಂದ್ಬಿಟ್ಟ. ಎಲ್ಲಾರು ತಮ್ಮ ಮುಖ ನೋಡ್ಕೊಳ್ಳಿಗತ್ತಾರ. ಎಂದೂ ಎಲ್ಲ ದರ್ಶನ ಕುಂಕುಮ ಒಮ್ಮೆ ಅಧಿಕ ಮಾಸನಾಗ ಹಚ್ಕೊಂಡ್ಬಿಟ್ಟಿರ್ತಾರಲ್ಲ, ಅಷ್ಟು ಬಂದ್ಬಿಟ್ಟಿದ್ದು ಎಲ್ಲಾರ ಮುಖದ ಮೇಲೆ. ಹೆಂಗಾಯ್ತ್ರಿ. ಏಕದಾ ಗಿರಿಶಂ ದೃಷ್ಟಂ ಋಷಯಸ್ತತ್ರ ಸುವ್ರತಾಹ. ಸುಕುಮಾರ ವನದೊಳಗೊಂದು ಶಾಪ. ಭಗವಂತನಾದಂತಹ ರುದ್ರದೇವರನ್ನ ನೋಡ್ಲಿಕ್ಕೆ ಮಹಾನುಭಾವರ ಋಷಿಗಳು ಅಲ್ಲಿ ಬಂದಾಗ ಏಕಾಂತದಲ್ಲಿ ಅವರಿಬ್ರು ಇದ್ದದ್ದನ್ನು ಅವರು ನೋಡಿದಾಗ ಸಿಟ್ಟಿಗೆ ಬಂದು ಪಾರ್ವತೀ ದೇವಿ ಸ್ಥಾನಂ ಯ ಪ್ರವಿಷೇದೇತತ್ ಸವೈ ಯೋಷಿತ್ ಭವೇದಿತಿ ಅಂತ ಅಂದ್ಬಿಟ್ಲು. ಅವಳ ಬಾಯಿಂದ ಮಾತು ಬಂದಿತ್ತು. ಋಷಿಗಳ ಬಾಯಿಂದ ಮಾತು ಬರೋದೇ ಸತ್ಯ ಆಗ್ತಾ, ಇನ್ನು ಅವಳ ಬಾಯಿಂದ ಮಾತು ಬಂದ್ರೆ ಉಮಾವೈ ವಾಕ್, ಅವಳೇ ವಾಕ್, ಅವಳೇ ಮಾತು, ಇನ್ನು ಅವಳಿಂದ ಬಂದ ಮಾತು ಸತ್ಯ ಆಗ್ಲೇಬೇಕು. ಹಿಂಗಾಗಿ ಸದಾಕಾಲ ಯಾರು ಈ ಸುಕುಮಾರ ವನದೊಳಗೆ ಪ್ರವೇಶ ಮಾಡ್ತಾರೋ ಅವರೆಲ್ಲ ಹೆಣ್ಣೆ ಆಗ್ಲಿ ಅಂತ ಶಾಪ್ ಕೊಟ್ಬಿಟ್ಟಾಳಲ್ಲಕ್ಕೆ ಪಾರ್ವತೀ ದೇವಿ. ಅದಕ್ಕೆ ಇವರು ಬಂದವ್ರೆಲ್ಲ ಪಾಪ ಇಳಾ ಹೋಗಿ ಸುದ್ಯುಮ್ನಾದ ಮತ್ತಿಳ ಆಗ್ಬಿಟ್ಟ. ನಡಿ ಮತ್ತೆ ಹೆಣ್ಣಾಗಿ ಹೊರಗೆ ಬಂದ. ಮತ್ತು ಪಾಪ ಹೋಗಿ ಮಹಾನುಭಾವರಾದ ವಸಿಷ್ಠರಿಗೆ ಪ್ರಾರ್ಥನಾ ಮಾಡ್ತಾನ, ಸ್ವಾಮಿ ಹಿಂಗಾಗ್ಬಿಟ್ಟದ, ಹಿಂಗಾದ್ರೆ ಹೆಂಗ್ ನಡೆಯುತ್ತದ? ಸುದ್ಯುಮ್ನಸ್ಯಾಶಯನ್ ಪುಂಸ್ತಂ ಉಪಧಾವತ ಶಂಕರಂ. ರುದ್ರದೇವರ ಕುರಿತು ತಪಸ್ಸು ಮಾಡಪ್ಪ. ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ. ರುದ್ರದೇವರು ಬಂದು ವರ ಕೊಟ್ರು. ಏನು? ಮಾಸಂ ಪುಮಾಂಸ ಭವಿತಾ ಸ್ತ್ರೀ ಮಾಸಂ ತಪಸಾತವ. ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಒಲದೀನಪ್ಪ, ನಿನ್ನ ಮಗ 1 ತಿಂಗಳು ಹೆಣ್ಣಿರ್ತಾನ, 1 ತಿಂಗಳು ಗಂಡಿರ್ತಾನ, ಹೋಗು ಅಂತ ಅಂದ್ಬಿಟ್ಟು. ವಿಚಿತ್ರ. ಭಗವಂತನ ನೋಡ್ರಿ, ಋಷಿಗಳ ಮಾತು, ಪಾರ್ವತಿಯ ಮಾತು, ರುದ್ರದೇವರ ಮಾತು. ಇತಿ ವ್ಯವಸ್ಥೆಯ ಎಂಥ ವ್ಯವಸ್ಥಾ ಅಂತಾರ ಇದಕ್ಕೆ. ವ್ಯವಸ್ಥಾ ಏನು? ಒಂದು ವ್ಯಕ್ತಿ 1 ತಿಂಗಳು ಹೆಣ್ಣಿರ್ತಾನ, 1 ತಿಂಗಳ ಗಂಡಿರ್ತಾನ ಅಂತ ಈ ರೀತಿಯಲ್ಲಿ ಹೇಳಿದ್ರು. ಅಂತೂ ಭಗವಂತ ಪಾಲಿಗೆ ಬಂದದ್ದು ಪಂಚಾಮೃತ ಅಂತಾರಲ್ಲ, 1 ತಿಂಗಳಂತೂ ಗಂಡಿರ್ತಾನಲ್ಲ, ಮುಂದೆ ನೋಡೋಣ ಅಂತ ಅನ್ಕೊಂಡು ಅದನ್ನು ತಾನು ಸ್ವೀಕಾರ ಮಾಡಿದ್ದಾನೆ. ಅವನಿಗೆ ಉತ್ಕಲ, ಗಯ, ವಿಮಲ ಅನ್ನುವಂಥ 3 ಮಕ್ಕಳು ಅವರು ಹುಟ್ಟಿದ್ದಾರೆ ಅಂತೆಲ್ಲ ಕಥೆ ಬರ್ತದೆ. ಈ ಇಲಾ ಇವಳನ್ನು ನೆನಪಿಟ್ಟುಕೊಳ್ಳ್ರಿ. ಇವಳು ನಾಳೆ ಮತ್ತೊಮ್ಮೆ ಸಿಗುತ್ತಾಳೆ ನಿಮಗೆ, ಆವಾಗ ನೀವು ಅದನ್ನು ಗೊತ್ತಾಗ್ತದೆ, ನಿಮಗೆ ಕನೆಕ್ಟ್ ಆಗ್ತದೆ. ಸರಿ, ಆದರೆ
ಇವನಿಗಷ್ಟೇ ಈ ಒಬ್ಬ ಮಗನಿಂದ ಮುಂದಿನ ಕೆಲಸ ಆಗುವುದಿಲ್ಲ ಅಂತನ್ನೋದಕ್ಕೆ ಮತ್ತು ತಾನು ತಪಸ್ಸು ಮಾಡಿದಾಗ ಅಲ್ಲಿ 10 ಜನ ಇಕ್ಷ್ವಾಕು, ಅಗಳೇನು ಕಥೆ ಹೇಳಿದ್ನಲ್ಲ ಹೆಸರುಗಳನ್ನ, ಆ ಇಕ್ಷ್ವಾಕು ಮೊದಲಾದವರು ಅಲ್ಲಿ ಹುಟ್ಟುತ್ತಾರೆ. ಅವರು 10 ಜನ ಅಲ್ಲಿ ಹುಟ್ಟಿದರು, ವೈವಸ್ವತ ಮನುವಿನ ಮಕ್ಕಳು. ಆ ಸೂರ್ಯವಂಶದ ರಾಜರು ಮೊದಲನೆಯವನೇ ಆ ಇಕ್ಷ್ವಾಕು ಅಂತ ಅವನು ಬಂದಾನೆ. ಅವನ ತಮ್ಮ ಒಬ್ಬ ವೃಷಧ್ರ ಅಂತ. ಆ ವೃಷಧ್ರ ಪಾಪ ಗುರುಗಳಾದಂತಹ ವಸಿಷ್ಠರ ಸೇವೆಯನ್ನು ಮಾಡಬೇಕು ಅಂತ ಗುರುಕುಲದೊಳಗಿರುವ, ನೀ ರಾಜ್ಕುಮಾರಿರು ಬೇಕಾದಿರು ಗುರುಕುಲದೊಳಗಿದ್ದು ಸೇವಾ ಮಾಡಿ ಎಲ್ಲ ವಿದ್ಯೆ ಕಲಿತು ಬಂದ ಮೇಲೆ ನನಗೆ ಗದಿಗೆ ಏರಿಸಿ ಕೊಡ್ತೀವಿ, ಅಲ್ಲಿ ತನ ಏನಿಲ್ಲೇ ಇಲ್ಲ ಅಂತ. ಹಿಂಗಾಗಿ ಪಾಪ ವೃಷಧ್ರ ಅಲ್ಲಿ ಹೋಗ್ಯಾನೆ. ಹೋದಾಗ ಹೋಗಿ ದನದ ಕೊಟ್ಟಿಗೆಯಾಗಿ ಮಲ್ಕೋ ಇವತ್ತು ರಾತ್ರಿ ಅಂತ ಹೇಳಿದ್ರು ವಸಿಷ್ಠರು. ಅವ್ರಿಗೇನು ರಾಜ್ಕುಮಾರ ಸಾಮಾನ್ಯ ವ್ಯಕ್ತಿ ಇದಿರಲೇ ಇಲ್ಲ. ಗುರುಗಳು ಶಿಷ್ಯರು ಬಂದವರೆಲ್ಲರನ್ನು ಸಮಾನವಾಗಿ ನೋಡ್ಕೊಳ್ಳುವಂತಹ ಒಂದು ಪದ್ಧತಿ. ನೀನೇನಿದ್ರೂ ಈ ಕೆಲಸ ಮಾಡಲೇಬೇಕು. ಗೋಸೇವೆಯಿಂದ ಇಡೀ ರಾಜ್ಯಕ್ಕೆ ಅದು ಮಂಗಲವನ್ನು ಉಂಟು ಮಾಡ್ತದೆ. ಹಾಗಾಗಿ ರಾತ್ರಿ ಒಂದು ಖಡ್ಗವನ್ನು ನಿನ್ನ ಜೊತೆಗಿಟ್ಟುಕೊಂಡು ಯಾವ ಹಿಂಸ ಪಶುಗಳು ಕೂಡ ಬಂದು ಆಕಳುಗಳಿಗೆ ಏನೂ ಮಾಡದಂಗೆ ನೀನು ಕಾವಲು ಕೊಟ್ಟು ಅಲ್ಲೇ ದನದ ಕೊಟ್ಟಿಗೆ ಒಳಗೆ ಮಲ್ಕೊಳ್ಬೇಕು ಅಂತ. ಪಾಪ ಮಲ್ಕೊಂಡ ಮಹಾರಾಜಕುಮಾರ ಹೋಗಿ ದನದ ಕೊಟ್ಟಿಗೆ ಒಳಗೆ ಮಲ್ಕೊಂಡ. ಖಡ್ಗಮಾದಾಯ ತರಸ ಒಮ್ಮೆ ಜೋರಾಗಿ ಎಲ್ಲ ಆಕಳುಗಳು ಒದ್ದಾಡ್ಲಿಗತ್ತು, ಜೋರಾಗಿ ಅವು ಕಿರುಚಲಿಗತ್ತು. ಏನೋ ಬಂದದಂತೂ ಗೊತ್ತಾಯಿತು, ಕತ್ಲಿ ಇತ್ತು, ಏನೂ ಕಾಣಿಸ್ಲಿಲ್ಲ. ಒಂದು ಹುಲಿ ಒಳಗೆ ಹೋಗ್ಬಿಟ್ಟಿತ್ತು, ದನದ ಕೊಟ್ಟಿಗೆ ಒಳಗೆ ಹೋಗ್ಬಿಟ್ಟಿತ್ತು. ಒಳಗೆ ಹೊಕ್ಕಿದಾಗ ಅವನು ಖಡ್ಗವನ್ನ ಹೆಂಗೋ ಮಾಡಿ ಬೀಸ್ಕೋತ ಜೋರಾಗಿ ಒಂದು ಕತ್ತರಿಸಿದ. ಆ ಹುಲಿ ಒದಕೋತ ಓಡಿ ಹೋಗ್ಬಿಡ್ತು. ಅದು ಅಲ್ಲೇ ರಕ್ತ ಅದೆಲ್ಲ ಬಂತು. ನೋಡಿ ಹಂಗಂದ್ರೆ ಹುಲಿ ಬಹುಶಃ ಸತ್ತು ಬಿದ್ದದ ಅಂತ ಇವ ಅನ್ಕೊಂಡು ಮುಂಜಾನೆ ಹೇಳ್ತಾನ, ನೋಡ್ತಾನ, ಇವನ ಖಡ್ಗಕ್ಕೆ ತಪ್ಪಿ ಒಂದು ಆಕಳ ಸತ್ತು ಬಿದ್ದು ಬಿಟ್ಟದ. ಹುಲಿ ಕಿವಿ ಅಷ್ಟೇ ಕತ್ತರಿಸಿದ, ಕಿವಿಯಲ್ಲಿ ಬಿದ್ದದ, ಹುಲಿ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಟ್ಟ. ಆದ್ರೆ ಅವನ ಕೈಯಿಂದ ಈಗ ಏನಾಗ್ಬಿಡ್ತ್ರಿ ಗೊತ್ತಾಗ್ಲಾರ್ದೆ ಗೋಹತ್ಯಾ ಪಾಪ ಬಂದ್ಬಿಡ್ತು. ಗೋಹತ್ಯೆ ಬಂದಾಗ ತಮ್ಮ ಶಶಾಪ ಕುಲಾಚಾರ್ಯ ಕೃತಾಗಸಮ ಕಾಮತಃ. ನೋಡಪ್ಪ, ನೀನು ಗೊತ್ತಿಲ್ಲದೆ ಮಾಡಿಯೋ ಯಾವ ಕಾರಣದಿಂದ ಮಾಡಿಯೋ ಇದೆಲ್ಲ ಮುಂದಿಂದು. ಗೋಹತ್ಯಾ ಅಂತನ್ನೋದು ಎಷ್ಟು ದೊಡ್ಡ ಪಾಪ ಅಂತಂದ್ರೆ ನೀ ಇನ್ನೆಂದೂ ರಾಜ ಪದವಿಗೆ ಅರ್ಹನಾಗುವುದಿಲ್ಲ. ನೀ ವನದೊಳಗೆ ಹೋಗಿ ನೀನು ಅಲ್ಲೇ ನಿನ್ನ ಉಳಿದ ಜೀವನವನ್ನ ಅಲ್ಲೇ ಬದುಕಿ ನೀನು ಈ ದೇಹವನ್ನು ತ್ಯಾಗೇ ಮಾಡಿಬಿಡು. ನಿನಗೆ ಮುಂದಿನ ದೇಹದೊಳಗೆ ಉದ್ಧಾರ. ಗೋಹತ್ಯಾ ಮಾಡಿದಂತಹ ವ್ಯಕ್ತಿಯ ಉದ್ಧಾರ ಸರ್ವಥಾ ಆಗುವುದಿಲ್ಲ ಅಂತ ವಸಿಷ್ಠರು ರಾಜಕುಮಾರನಿಗೆ ಸ್ಪಷ್ಟವಾಗಿ ಹೇಳಿಬಿಟ್ರು. ಆಗ್ಲಿ ಸ್ವಾಮಿ ಅಂತವರ ಆಜ್ಞಾ ಪಡ್ಕೊಂಡು ಪಾಪ ತಾನು ನಿಜವಾಗಿ ಒಬ್ಬ ಮುನಿಯಂತೆ ವನದಲ್ಲಿ ಸಂಚಾರವನ್ನ ಮಾಡ್ತಾ ಅನೇಕ ವ್ರತಗಳನ್ನ, ಅನೇಕ ಉಪವಾಸಾದಿಗಳನ್ನು ತಾನು ಮಾಡಿ ಒಂದು ಸಲ ಅಲ್ಲಿ ದಾವಾನಲ ಕಾಡ್ಗಿಚ್ಚು ಹತ್ತಿದಾಗ ಅದರಲ್ಲಿ ತನ್ನ ದೇಹವನ್ನ ಅರ್ಪಣೆ ಮಾಡಿ ಆ ಜನ್ಮವನ್ನು ಕಳೆದುಕೊಂಡು ಮುಂದೆ ಶ್ರೇಷ್ಠವಾದ ಜನ್ಮವನ್ನು ಪಡೆದು ಆ ವೃಷಧ್ರ ಉದ್ಧಾರ ಆಗಿ ಹೋದ. ಗುರುಗಳಿಗೆ ನೀವ್ಯಾರ್ರಿ ನನಗೆ ಹೇಳೋರು, ನಾ ಅದನ್ನು ಗೊತ್ತಾಗ್ಲಾರ್ದೆ ಮಾಡೀನಿ, ಆ ತಪ್ಪಿಗೆ ನೀವ್ಯಾಕೆ ನನಗೆ ಶಿಕ್ಷಾ ಕೊಡ್ತೀರಿ, ಹೋಗ್ಲಿ ನೀವು ಶಿಕ್ಷಾ ಕೊಡ್ಲಿಕ್ಕೆ ನಿಮಗೆ ಅಧಿಕಾರ ಏನದ, ನಾವು ಅಪ್ಪ ರಾಜ ಇದ್ದಾನ, ಏನೂ ಮಾತಾಡ್ಲಿಲ್ಲ. ರಾಜ ಇದ್ರೂ ಕೂಡ ಅವನೂ ಈ ಗುರುಗಳ ಮುಂದೆ ಬಾಗುತ್ತಾನ ಅನ್ನೋದು ಗೊತ್ತಿತ್ತು. ಗುರುಗಳ ಮಾತೆ ಅಲ್ಲಿ ಕೊನೆಯದು. ವಸಿಷ್ಠರ ಮುಂದೆ ಇನ್ಯಾರ್ದೂ ನಡೀತಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಕ್ಕೆ ಮೇಲೆ ಅಪೀಲ್ ಇಲ್ಲೇ ಇಲ್ಲ. ಹಿಂಗಾಗಿ ವೃಷಧ್ರನಿಗೆ ಅವ್ರು ಹೇಳಿದ್ರು, ನಿನ್ನ ಆಯುಷ್ಯವನ್ನು ನೀನು ವ್ರತ ನಿಯಮಗಳ ಉಪವಾಸಗಳನ್ನು ಮಾಡಿ ಕಳೆದು ನೀನು ಮುಂದಿನ ಜನ್ಮದೊಳಗೆ ಉದ್ಧಾರ ಆಗ್ತಿ ಅಂತ. ಆಯಿತು ಅಂತ ಅಷ್ಟನ್ನೇ ತಾನು ಸ್ವೀಕಾರ ಮಾಡಿ ಹೋದ. ಗೋಹತ್ಯ ಎಷ್ಟು ದೊಡ್ಡ ಪಾಪ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಗೊತ್ತಾಗದೇನೆ ಇವನು ಆ ಗೋವನ್ನ ಉಳಿಸ್ಲಿಕ್ಕೆ ಹೋಗಿ ಹುಲಿಯನ್ನ ಕೊಲ್ಲಿಕ್ಕೆ ಹೋದಾಗ ತಪ್ಪಿ ಗೋಹತ್ಯೆ ಆಗಿದ್ದಕ್ಕೂ ಇವನಿಗೆ ಇಂಥ ಗತಿ ಬಂದು ಹೋಯ್ತು. ಇನ್ನು ಬೇಕು ಅಂತ ಗೋಹತ್ಯೆ ಮಾಡಿದ್ರೆ ಭಗವಂತ ಎಂಥ ಶಿಕ್ಷೆಯನ್ನು ಕೊಡ್ತಾನೆ ಅನ್ನೋದನ್ನು ಊಹಿಸ್ಲಿಕ್ಕೆ ಆಗುವುದಿಲ್ಲ. ಎಂದೆಂದೂ ಕೂಡ ಗೋಹತ್ಯೆಯನ್ನ, ಗೋಮಾಂಸ ಭಕ್ಷಣವನ್ನ ಯಾವ ವ್ಯಕ್ತಿಯೂ ಕೂಡ ಸರ್ವಥಾ ಮಾಡಬಾರದು ಅಂತನ್ನುವುದನ್ನ ಭಾಗವತ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಆ ವೃಷಧ್ರನ ನಂತರ ಕರುಷ ಇವನು ಬಂದಾನೆ. ಅವನಿಂದ ನಭಪುತ್ರ, ಸ್ವಾತಿಮೂಲ, ವಸು ಇತ್ಯಾದಿಗಳೆಲ್ಲ ಅಲ್ಲಿ ಬಂದಿದ್ದಾರೆ. ಆ ವಸುವಿನ ಮಗನಾಗಿ ಪ್ರತೀಕ, ಅವನ ಮಗ ಓಘವಾನ್, ಅವನಿಗೆ ಓಘವತಿ ಎನ್ನುವಂತಹ ಒಬ್ಬ ಕನ್ಯೆ ಹುಟ್ಟುತ್ತಾಳೆ. ಅವಳನ್ನು ಸುದರ್ಶನಿಗೆ ಮದುವೆ ಮಾಡಿ ಕೊಡ್ತಾ ಇದ್ದಾನೆ. ಇನ್ನು ನರಿಷ್ಯಂತ ಅಂತ ಇನ್ನೊಬ್ಬ ಮಗ ಚಿತ್ರಸೇನ ಅವನಲ್ಲಿ ಹುಟ್ಟುತ್ತಾನೆ. ಅವನಿಗೆ ದಕ್ಷ ಅಂತ ಮಗ ಅವನಿಗೆ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ಮೀಢ್ವಾನ್ನಿಂದ ಕೂರ್ಚನಿಂದ ಇಂದ್ರ, ಶ್ರಾದ್ದದಾಗಿನ ಕೂರ್ಚ ಅಲ್ಲಿದು, ಅವನ ಹೆಸರು ಕೂರ್ಚ, ಆಯ್ತಾ. ಆಮೇಲೆ ಇಂದ್ರಸೇನ ಅಂತ ಮಗ ಅವನಿಗೆ ಹುಟ್ಟುತ್ತಾನೆ. ವೀತಿಹೋತ್ರ ಅಂತ ಅವನಿಗೆ, ಆಮೇಲೆ ಸತ್ಯಶ್ರವ, ಆಮೇಲೆ ಉರುಶ್ರವ, ಆಮೇಲೆ ದೇವದತ್ತನಿಂದ ಸಾಕ್ಷಾತ್ ಅಗ್ನಿ ತಾನು ಹುಟ್ಟಿದ್ದಾನೆ. ದೇವದತ್ತನ ಮಗನಾಗಿ ಅಗ್ನಿ ಈ ಸೂರ್ಯವಂಶದಲ್ಲಿ ತಾನು ಹುಟ್ಟಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ನಾಭಾಗ, ಅವನಿಗೂ ಬಲನಂದನ, ವತ್ಸ ಪ್ರೀತಿಯ ಮಗನಾಗಿ ಪ್ರಾಂಶು
ಪ್ರಮಿತಿ, ಖನಿತ್ರ ಇವರೆಲ್ಲರೂ ಕೂಡ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ವಿವಿಂಶತಿಯಿಂದ ರಂಭ, ಕರಂಧಮ ಇವರೆಲ್ಲರ ಜನ್ಮ ಆಗ್ತಾ ಇದೆ. ಅಲ್ಲಿ ಅವನ ಮಗನಾಗಿ ಮರುತ್ತ ಅಂತ ಒಬ್ಬ ರಾಜ ಬಂದಿದ್ದಾನೆ. ಮರುತ್ತ, ಈ ಮರುತ್ತನ ವೈಶಿಷ್ಟ್ಯ ಏನು? ಸೂರ್ಯವಂಶದ ಮಹಾರಾಜ ಮರುತ್ತ ಅಂತಿರಲ್ಲ, ಏನಂತೀರಿ? ತದಪ್ಪೇಷ ಶ್ಲೋಕೋಭಿಗಿತೋ ಮರುತ ಪರಿವೇಷ್ಟಾರೋ ಮರುತ್ತಸ್ಯಾವ ಸಂಗ್ರಹೇ ಅವೀಕ್ಷಿತಸ್ಯ ಕಾಮಪ್ರೇಯರ್ ವಿಶ್ವೇ ದೇವಾಹ ಸಭಾಸದ ಇತಿ ಅಂತೀವಲ್ಲ. ಮರುತ್ತಸ್ಯ ಅವಸಂಗ್ರಹೆ, ವೇದದಲ್ಲಿ ಪ್ರಸಿದ್ಧನಾದಂತಹ ರಾಜ ಇವ. ಮರುತ್ತಸ್ಯ, ಮರುತ್ತನ ಮನೆಯೊಳಗ ಮರುತಃ ಪರಿವೇಷ್ಟಾರಹ, ಒಂದು ದೊಡ್ಡ ಯಜ್ಞವನ್ನ ಮರುತ್ತ ಮಾಡಿದರ ಅದರೊಳಗ ದೇವತೆಗಳು ಬಂದು ಅತಿಥಿ ಸತ್ಕಾರ ಮಾಡಲಿಕ್ಕೆ ಬಡಿಸೋದು ಮಾಡೋದು ಮಾಡ್ತಿದ್ರಂತ್ರಿ. ಯಾರು? ದೇವತೆಗಳು. ಕಾಂಟ್ರಾಕ್ಟ್ ಕೊಟ್ಟಂತ ಲೇಬರ್ಸ್ ಅಲ್ಲ, ಅಲ್ಲೆಲ್ಲ ಬಡಿಸ್ಲಿಕ್ಕೆ ಬಂದವರು ಮಹಾಮಹಾ ದೇವತೆಗಳು. ಮರುತ ಪರಿವೇಷ್ಟಾರಹ ವಿಶ್ವೇ ದೇವಾಹ ಸಭಾಸದಃ, ಅವನ ಸಭೆಯನ್ನು ನಡೆಸಲಿಕ್ಕೆ ವಿಶ್ವೇ ದೇವತೆಗಳು. ಬಂದಂತಹ ಎಲ್ಲ ಜನರಿಗೆ ಅನ್ನವನ್ನ ಅಲ್ಲಿ ದಯಪಾಲಿಸಲಿಕ್ಕೆ ಸಾಕ್ಷಾತ್ ಮರುದ್ಗಣದ ದೇವತೆಗಳು. ಎಲ್ಲ ಮಹಾಮಹಾ ದೇವತೆಗಳು ಬಂದು ನಿಂತು ಮರುತ್ತನ ಮನೆಯೊಳಗೆ ಕೆಲಸ ಮಾಡ್ತಿದ್ರಂತ. ಅಷ್ಟು ಎಲ್ಲರನ್ನ ದೇವತೆಗಳನ್ನು ಕೂಡ ಪ್ರೀತಿಪಡಿಸಿದಂತಹ ಮಹಾನುಭಾವ ಮರುತ್ತ ಈ ಸೂರ್ಯವಂಶದಲ್ಲಿ ತಾನು ಬರ್ತಾನೆ ಅಂತ ಅವನ ಕಥೆಯನ್ನ ಹೇಳ್ತಾ ಇದ್ದಾರೆ. ಅಮಾತ್ಯದಿಂದ್ರ ಸೋಮೇನ ದಕ್ಷಿಣಾಭಿರ್ದ್ವಿಜಾತಯ ಮರುತ ಪರಿವೇಷ್ಟಾರೋ ವಿಶ್ವೇ ದೇವ ಸಭಾಸದಃ ಅಂತ ನೋಡ್ರಿ. ಇಡೀ ಯಜ್ಞಶಾಲಾ ಹಿರಣ್ಮಯದ್ದಂತ್ರಿ ಅದು. ಕಿಂಚಾಸ್ತ್ಯ ಅತಿಶೋಭನಂ, ಎಲ್ಲವೂ ನೀವು ಊಹಾ ಮಾಡಿದ್ದಕ್ಕಿಂತಲೂ ಮೇಲೆ ಇತ್ತಂತ. ಅಷ್ಟು ದೊಡ್ಡದಾದಂತಹ ಯಜ್ಞ, ಅಂತಹ ದೇವತೆಗಳು ಬಂದಂತಹ ದಿವ್ಯವಾದಂತಹ ಒಂದು ಯಾಗ. ಅಲ್ಲಿ ಎಲ್ಲರೂ ಕೂಡ ತೃಪ್ತರಾಗಿ ಹೋಗ್ತಾ ಇದ್ರು ಅನ್ನೋದು ಈ ಮರುತ್ತನ ಒಂದು ಮಹಿಮೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅವನ ಮಗನಾಗಿ ದಮನ ಮಗನಾಗಿ ಸುಧೃತಿ, ಅಲ್ಲಿಯಿಂದ ಕೇವಲ, ಆಮೇಲೆ ಹೀಗೆ ತೃಣಬಿಂದು ಇವರೇ ಮೊದಲಾದಂತಹ ಅಲ್ಲಿ ಸೃಷ್ಟಿ ಇದಾಗ್ತಾ ಇದೆ. ವಿಶ್ರವಾಶ್ಚ ಧನಾಧಿಪಂ, ಕುಬೇರನ ಒಂದು ಅವತಾರ ಅಲ್ಲಿ ಆಗ್ತದೆ. ಇದೇ ರೀತಿ ವಂಶ ಬೆಳೀತಾ ಇದ್ದಾಗ ಅಲ್ಲಿ ಇನ್ನೊಬ್ಬ ವೈವಸ್ವತ ಮನುವಿನ ಮಗ ಶರ್ಯಾತಿ, ಅವನ ಒಂದು ಸುಂದರವಾದ ಕಥೆಯನ್ನು ನಮಗೆ ಭಾಗವತ ತಿಳಿಸಿಕೊಡ್ತದೆ. ಪ್ರತಿಯೊಬ್ಬ ರಾಜರ ಮಹಿಮೆಯೂ ಕೂಡ ಭಗವಂತನಲ್ಲಿ ನಮ್ಮ ಭಕ್ತಿಯನ್ನು ದೃಢ ಮಾಡುವಂಥದ್ದು. ಶರ್ಯಾತಿ ಭಾರೀ ಬ್ರಹ್ಮೇಷ್ಟನಾದಂತಹ ರಾಜ. ಅಂಗಿರಸರ ಸತ್ರದೊಳಗ ತಾನು ಅಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೋಗುವಂತಹ ಸಂದರ್ಭದೊಳಗೆ ತನ್ನ ಎಲ್ಲ ಚತುರಂಗ ಸೈನ್ಯವನ್ನು ಕರ್ಕೊಂಡು ತಾನು ಸಂಚಾರ ಮಾಡ್ತಾ ಅರಣ್ಯದ ಪ್ರದೇಶದೊಳಗೆ ಒಮ್ಮೆ ಹೊಂಟಾಗ ಅವನಿಗೆ ಅತ್ಯಂತ ಸುಂದರಳಾದಂತಹ ಒಬ್ಬ ಮಗಳು. ಅವಳ ಹೆಸರು ಸುಕನ್ಯಾ ಅಂತ. ನಿಜವಾಗಿಯೂ ಅವಳು ಒಳ್ಳೆಯ ಕನ್ಯಾನೇ ಇದ್ಲವಳು. ಹೀಗಾಗಿ ಅಷ್ಟು ಸ್ವರೂಪಿ, ಅಂತಹ ವಿದ್ಯಾವತಿ, ಅಂತಹ ಒಳ್ಳೆ ಸುಗುಣ ಸಂಪನ್ನಳು. ಆ ಸುಕನ್ಯಾ ಏನ್ ಮಾಡ್ತಾಳೆ ಅಂತಂದ್ರೆ, ಒಂದು ಕಡೆಗೆ ಟೆಂಟ್ ಹಾಕಿ ಬಿಡಾರ ಬಿಟ್ಟು ಎಲ್ಲ ಸೈನಿಕರೆಲ್ಲ ಇರುವಂತಹ ಕಾಲದೊಳಗೆ ರಾಜನು ಕೂಡ ಅಲ್ಲಿದ್ದಾನೆ. ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಹೋಗಬೇಕು ಅಂತ ಎಲ್ಲರೂ ಅಲ್ಲಿದ್ದಾರೆ. ಸಖಿಯರ ಜೊತೆಗೆ ಆಟ ಆಡ್ತಾ ಹೋಗಿ ಒಂದು ಹುತ್ತನ್ನ ನೋಡ್ಯಾಳೆ. ಆ ಹುತ್ತಿನೊಳಗೆ ಹಿಂಗ ಹಣಿಕೆ ಹಾಕಿ ನೋಡಿದ್ರೆ ಎರಡೇನೋ ವಜ್ರ ಕಂಡಂಗ ಆಗ್ಯಾವ ಅವಳಿಗೆ. ವಜ್ರದ ಬಾ ಸಿಗುತ್ತದೇನೋ ನೋಡೋಣ ಅಂತ ಹೇಳಿ ಅಲ್ಲಿ ಬಿದ್ದಂತಹ ಒಂದು ಕಡ್ಡಿಯನ್ನ ಒಳಗ ಹಾಕ್ಯಾಳ. ಅದರಿಂದ ವಜ್ರ ತಕ್ಕೊಳ್ಬೇಕು ಅಂತ ಹಾಕಿದರೆ ಅದು ವಜ್ರ ಅಲ್ಲ, ಅದು ಒಬ್ಬರ ಕಣ್ಣಿತ್ತು. ಆ ಕಣ್ಣಿನಿಂದ ದಳ ರಕ್ತ ಸುರಿಲಿಕ್ಕೆ ಹತ್ಬಿಡ್ತು. ಗಾಬರಿಯಾಗಿ ಓಡಿ ಹೋಗ್ಬಿಟ್ರು. ಯಾರವರು? ದೈವೇನ ಚೋದಿತಾ ಬಾಲ ಜ್ಯೋತಿಷಿ ಕಂಟಕೇನ ಸಾ, ಕಂಟಕವನ್ನ ತಾನು ಅಲ್ಲಿ ಚುಚ್ಚಿ ಓಡಿ ಬಂದ್ಬಿಟ್ಟಿದ್ದಾಳೆ. ಈ ಕಡೆಗೆ ಅವಳು ಅಷ್ಟೇ ಓಡಿ ಬಂದ್ಬಿಟ್ಲು. ಏನ್ ಮುಗಿದು ತಪ್ಪಾಗಿರ್ಬೇಕ್ರಿ ಅಂತ. ಅಷ್ಟಾಗ್ಲಿಲ್ಲ. ಅಲ್ಲೇನಾಯ್ತು? ಶಕ್ರನ್ಮೂತ್ರ ನಿರೋಧೋ ಭೂತ್ ಸೈನಿಕಾನಾಂಚ ತಕ್ಷಣಾತ್ ರಾಜಸ್ಥಿಸ್ತಂ ಪರಾಲಭ್ಯ ಪುರುಷಾನ್ ವಿಸ್ಮಿತೋಬ್ರವೀತ್. ಒಬ್ಬ ಹೆಣ್ಣು ತಾನು ಮಾಡಿದ ತಪ್ಪಿಗೆ ಎಲ್ಲಾ ಸೈನಿಕರು, ಇಡಿಯಾದ ರಾಜ ಪರಿವಾರಕ್ಕೆ ಮೂತ್ರ ನಿರೋಧ ಅಂದ್ರೆ ಅವ್ರ ಹೊಟ್ಟಿ ಉಬ್ಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತಂತೆ. ಎಲ್ಲರಿಗೂ ಹೊಟ್ಟಿ ಉಬ್ಲಿಕ್ಕೆ ಹತ್ಬಿಡ್ತು, ಜೋರ್ ಹೊಟ್ಟಿ ಉಬ್ಲಿಕ್ಕೆ ಹತ್ಬಿಡ್ತು. ರಾಜ ಕರೆದು ವ್ಯಕ್ತಂ ಕೇನಾಪಿ ನಸ್ತಸ್ಯ ಕೃತಂ ಆಶ್ರಮ ದೂಷಣಂ, ಒಂದೇ ಮಾತು ಕೇಳಿದ ಶರ್ಯಾತಿ. ಯಾರೋ ಮಹಾನುಭಾವರಿಗೆ ಏನೋ ಇಲ್ಲೇ ಅಪಚಾರ ನಡೆದದ ಅನ್ನೋ ಕಾರಣಕ್ಕೆ ಹಿಂಗ್ ಒಮ್ಮಿಂದೊಮ್ಮೆ ಎಲ್ಲರಿಗೂ ಶಿಕ್ಷೆ ಆಗ್ಯದ, ಏನ್ ಮಾಡೀರಿ ಖರೆ ಹೇಳ್ರಿ ಅಂತ ಅಂದ್ಬಿಟ್ಟು. ಪಾಪ ಸುಕನ್ಯಾ ಭಾರಿ ಪ್ರಾಮಾಣಿಕತಾನೆ ಎದುರಿಗೆ ಬಂದ್ಲು. ನಾನು ಏನ್ ಮಾಡಿನೋ ನಂಗೆ ಗೊತ್ತಿಲ್ಲ, ಅಲ್ಲಿ ಎರಡು ವಜ್ರ ಕಂಡಂಗೆ ಕಾಣ್ಲಿಗತ್ತಿದ್ದು, ನಾ ಹೋಗಿ ಚುಚ್ಚಿನಿ, ಅಲ್ಲೇ ರಕ್ತ ಬರ್ಲಿಗತ್ಮೇಲೆ ಯಾರೋ ಮನುಷ್ಯ ಅಂತ ಗೊತ್ತಾಯ್ತು, ನಾ ಓಡಿ ಬಂದಿನಪ್ಪ, ನನಗೆ ಇದಕ್ಕಿಂತ ಹೆಚ್ಚಿನ ಏನು ಗೊತ್ತಿಲ್ಲ ಅಂತಂದಾಗ ಬೇಗ ಓಡಿ ಹೋದ. ಹುತ್ತನ್ನು ತೆಗೆದು ನೋಡ್ತಾನೆ, ಒಳಗೊಬ್ಬ ಶ್ರೇಷ್ಠರಾದ ಋಷಿಗಳು ಅವರು ತಪಸ್ಸು ಮಾಡ್ತಾ ಕೂತಾರೆ. ಅವ್ರು ಯಾರು ಅಂದ್ರೆ ಅವರೇ ಚ್ಯವನ ಋಷಿಗಳು. ಆ ಚ್ಯವನ ಋಷಿಗಳ ತಪಸ್ಸು ಮಾಡ್ತಾ ಕೂತಂತಹ ಸಂದರ್ಭದೊಳಗ
ಅವರಿಗೆ ಹೋಗಿ ಕ್ಷಮಾ ಕೇಳಿದ, ಸ್ವಾಮಿ ನಿಮ್ಮ ಅನುಗ್ರಹ ಆಗಬೇಕು, ನಮ್ಮ ಸೈನಿಕರೆಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ, ನಿಮಗೆ ಮಾಡಿದ ನೋಡಿ ಸತಾಂ ಕೃತ್ವಾತು ಸಂತಾಪಂ ಶಾಪಂ ದೇಹಿ ಇತಿ ನೋಬದೆ ತತ್ ಸತಧರ್ಮತೀರ್ಥ ಹೇಳ್ತಾರೆ. ಸಜ್ಜನರಿಗೆ ಏನೋ ದುಃಖ ಉಂಟು ಮಾಡಿ ಬಂದ್ವಿ ಅಂದ್ರ ಅವ್ರು ಹಿಂಗೆ ಕಮಂಡಲ್ನ್ಯಾಗ ನೀರು ತಗೊಂಡು ಗೊಜ್ಜೆ ಶಾಪ ಕೊಡ್ಬೇಕಂತಿಲ್ರಪ್ಪ. ಅವ್ರ ಮನಸ್ಸಿನೊಳಗೆ ನೊಂದುಕೊಂಡ್ರು ತಾನಾಗೆ ಆ ಶಾಪ ತಟ್ತದ, ಭಗವಂತ ಅಲ್ಲಿಂದಲ್ಲೇ ಅದಕ್ಕೊಂದು ಫಲ ಕೊಟ್ಟೇ ಬಿಡ್ತಾನೆ. ಅಷ್ಟು ಡೇಂಜರಸ್ ಅದು. ಸಜ್ಜನರಿಗಾದಂತಹ ಒಂದು ಅವಮಾನ ಅಥವಾ ಅವರಿಗಾದಂತಹ ಒಂದು ನೋವು ನಮ್ಮ ಕಾರಣದಿಂದ ಆಯಿತು ಅಂದ್ರೆ ಆಗಿಂದಾಗ ಶಾಪ ಸಿಗುತ್ತದೆ. ಚವನ ಋಷಿಗಳಿಗೆ ಹೋಗಿ ಅವಳು ಹಿಂಗ ಗೊತ್ತಾಗಲಾರ್ದೇನೆ ತಾನು ಕಣ್ಣಿಗೆ ಚುಚ್ಚಿದ್ದು ಒಂದು ಕಡೆಗಾದ್ರೆ ಅದೇ ಕ್ಷಣಕ್ಕೆ ಇಲ್ಲಿ ಫಲ ಸಿಕ್ಬಿಡ್ತು, ಎಲ್ಲಾ ಸೈನಿಕರ ಹೊಟ್ಟೆ ಹೋಗ್ಲಿಕ್ಕೆ ಪ್ರಾರಂಭ ಆಯಿತು. ಹಂಗಾಗಿ ಈ ಗಾಬರಿಯಿಂದ ಅವನು ಹೋಗಿ ಚವನ ಋಷಿಗಳಿಗೆ ಕ್ಷಮಾ ಕೇಳ್ತಾನೆ. ಕ್ಷಮಾ ಕೇಳಿದ್ದಕ್ಕೆ ಅವರಂದ್ರು, ಇಲ್ಲ ನಾನು ಅವಶ್ಯವಾಗಿ ನಿಮ್ಮೆಲ್ಲರನ್ನ ಕ್ಷಮಾ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್ನು. ಏನ್ ಕಂಡೀಷನ್? ಯಾರವಳು ನನಗೆ ಬಂದು ಕಣ್ಣಿಗೆ ಚುಚ್ಚಿ ಈ ಘಾತವನ್ನು ಮಾಡ್ಯಾಳೋ ಅವಳಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡು ಅಂತಂದುಬಿಟ್ಟು. ಯಾರಿವಳು? ಸುಕನ್ಯಾ, ಮಹಾರಾಜಕುಮಾರಿ. ಸದಾ ತಾನು ರಾಜಭೋಗದಲ್ಲಿ ಬೆಳೆದಂತಹ, ಸಂಪತ್ತಿನಲ್ಲಿ ಬೆಳೆದಂತಹ, ಶ್ರೀಮಂತಿಕೆಯಲ್ಲಿ ಬೆಳೆದಂತಹ ಹೆಣ್ಣು ಮಗಳು ಒಂದು ಕಡೆಗೆ. ಆ ಕಡೆಗೆ ಚವನ ಋಷಿಗಳು ವ್ರತ ಮಾಡಿ ದೇಹ ಪೂರ್ಣ ಕೃಶ ಆಗಿ ಅಸ್ಥಿ ಪಂಜರಷ್ಟೇ ಉಳ್ಕೊಂಡು ಅತೀ ವಯಸ್ಸಾದಂತಹ ಅಜ್ಜ ಕಂಡಂಗ ಅವರು. ಇವಳ ಪಾಪ ಭಾರೀ ಸ್ವರೂಪಿಯಾದಂತಹ ಸುಕನ್ಯಾ. ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮಕೋಪನಂ. ಈಗ ಅವ್ರಿಗೆ ಕೊಡ್ಲಿಲ್ಲ ಅಂತಂತಂದ್ರ ಶಾಪ ಕೊಡ್ತಾರ. ಎಲ್ಲಾ ಸೈನಿಕರು ಕೂಡ ಏನಾಗ್ತದ್ರಿ, ಅವ್ರ ಸತ್ತು ಹೋಗೋ ಪ್ರಸಂಗ. ಈ ಕಡೆಗೆ ಕೊಟ್ರ ಮಗಳನ್ನ ಎಂಥವ್ರಿಗೆ ಕೊಟ್ಟೆ ಅಂತನ್ನುವಂಥ ಪಶ್ಚಾತ್ತಾಪ ಶರಿಯಾತಿ ಕಾಡಬೇಕು. ಏನ್ ಮಾಡಬೇಕು ಅಂತ ವಿಚಾರ ಮಾಡಿದ. ಸುಕನ್ಯಾ ಎದುರಿಗೆ ಬಂದಂದ್ಲು, ನನ್ನ ಒಬ್ಬಳ ತ್ಯಾಗದಿಂದ ಇಡಿಯಾದಂತಹ ಸೈನಿಕರಿಗೆ ಆ ನೋವಿನಿಂದ ಮುಕ್ತಿ ಸಿಗುತ್ತದಂತಂದ್ರ ಅಪ್ಪ ಇವರು ಮಹಾ ಋಷಿಗಳು, ಇವರಿಂದ ನನಗೆ ಒಳ್ಳೇದೇ ಆಗ್ತದ ಹೊರತು ಕೆಟ್ಟದ್ದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಮೇಲೆ ವಿಶ್ವಾಸ ಇಡು, ನನ್ನನ್ನು ಅವರಿಗೆ ಕೊಟ್ಟು ಮದುವೆ ಮಾಡು ಅಂತ ಸುಕನ್ಯಾ ತಾನಾಗಿ ಬಂದು ಶರಿಯಾತಿಗೆ ಹೇಳ್ತಾಳೆ. ಇದು ಸುಕನ್ಯಾ. ಕನ್ಯೆಯ ಸುಷ್ಟುತ್ವ. ಸುಕನ್ಯೆ ಆಗಬೇಕು ಅಂದ್ರೆ ಅವಳಲ್ಲಿ ರೂಪ ಒಳ್ಳೆಯದಿರಬೇಕು, ಗುಣ ಒಳ್ಳೆ, ಒಂದು ಶ್ರೀಮಂತಿಕೆ ಇರಬೇಕು. ಇದು ಎಲ್ಲ ಆಮೇಲೆ. ಸುಕನ್ಯೆ ಆಗೋದು ಯಾವಾಗ ಅಂದ್ರೆ ತಂದೆಯ ಇಚ್ಛೆಯಂತೆ, ತಾಯಿಯ ಇಚ್ಛೆಯಂತೆ ಒಬ್ಬ ಒಳ್ಳೆ ಕುಲೀನನಾದಂತಹ, ಒಬ್ಬ ಒಳ್ಳೆ ಧಾರ್ಮಿಕನಾದಂತಹ ವ್ಯಕ್ತಿ, ಅವನು ಬಡವನಿರಬಹುದು, ಅವನಲ್ಲಿ ಅಷ್ಟು ಶ್ರೀಮಂತಿಕೆ ಇಲ್ಲದಿರಬಹುದು, ಅವನೇನೋ ದೊಡ್ಡ ವಿದೇಶದೊಳಗೋ ಅಥವಾ ಬೆಂಗಳೂರು, ಡೆಲ್ಲಿ ಅಂತಹ ದೊಡ್ಡ ದೊಡ್ಡ ನಗರಗಳೊಳಗೆ ಇಲ್ಲದೇ ಇರಬಹುದು. ಕೇವಲ ತಂದೆ ತಾಯಿಗಳ ಇಚ್ಛೆಯಂತೆ ನಾನು ಧಾರ್ಮಿಕನಾದ ವ್ಯಕ್ತಿಯ ಮದುವೆಯಾಗ್ತೇನೆ ಅಂತ ಯಾವ ಕನ್ಯೆ ಹೇಳ್ತಾಳೋ ಅವಳು ಸುಕನ್ಯಾ ಅಂತ ಆಗ್ತಾಳೆ. ಸುಕನ್ಯೆಯರು ಇವತ್ತಾಗಬೇಕು ಅಂದ್ರೆ, ಅಥವಾ ವರಗಳೆಲ್ಲ ಸುಪುರುಷರಾಗಬೇಕು ಅಂತಂತಂದ್ರೆ ಸುವರರಾಗಬೇಕು. ಸುವರ್ ಹಿಂದಿದಲ್ಲ, ಸುವರ ಸಂಸ್ಕೃತದ್ದು. ಸಂಸ್ಕೃತದ ಸುವರಗಳಾಗಬೇಕು. ಇವರೆಲ್ಲ ಕನ್ಯೆಯರು ಸುಕನ್ಯೆಯರಾಗಬೇಕು ಅಂತಂದ್ರೆ ಒಂದೇ ಒಂದಿರಬೇಕಾದದ್ದೇನು ಅಂತಂದ್ರೆ, ಶ್ರೀಮಂತಿಕೆ ನೋಡಬೇಡ್ರಿ, ಭಾರಿ ಧನಾಢ್ಯತನ ನೋಡಬೇಡ್ರಿ, ಧಾರ್ಮಿಕ ಪ್ರಜ್ಞಾ ನೋಡ್ರಿ. ಧರ್ಮ ಪ್ರಜ್ಞಾ ಇತ್ತು ಅಂತಂದ್ರ ಎಲ್ಲಾ ಗುಣಗಳಿರ್ತಾವ. ಧರ್ಮ ಒಂದು ಮಾಡ್ತಾ ಇದ್ದ ವ್ಯಕ್ತಿ ಅಂತಂತಂದ್ರೆ ಎಲ್ಲಾ ರೀತಿಯ ಸಂಪತ್ತು ಭಗವಂತ ಅವನಿಗೆ ದಯಪಾಲಿಸಿ ಸುರಿಸ್ತಾನೆ. ನಾನು ಹೇಳಿದ್ನಲ್ಲ ನಿನ್ನೆ, ಅವ ಸುರಿಸೋದು ಅನಂತ ಕೈಗಳಿಂದ, ನಮಗೆ ಹಿಡ್ಕೊಳ್ಳಿಕ್ಕೆ ಎರಡೇ ಕೈ ಅವ ಸಾಲಂಗಿಲ್ಲ ಅಂತ ಅಷ್ಟು ಸುರಿಸ್ತಾನೆ ಭಗವಂತ. ಆದ್ರೆ ಆ ಧರ್ಮ ಇಲ್ಲದ, ಸತ್ಯ ಇಲ್ಲದ, ಶೀಲ ಇಲ್ಲದಂತಹ ವ್ಯಕ್ತಿಗೆ ಕೊಟ್ಟು ಅವ ಎಷ್ಟು ಶ್ರೀಮಂತನಿದ್ರು, ಅವ ಏನ್ ಬೇಕಾದ್ದು ತಾನು ದೊಡ್ಡ ದೇಶದೊಳಗಿದ್ದಾನೆ, ದೊಡ್ಡ ಊರಿನೊಳಗಿದ್ದಾನೆ, ಏನೇ ಇದ್ರೂ ಕೂಡ ಅವನಿಂದ ನಿಮ್ಮ ಮಕ್ಕಳಿಗೆ ಆನಂದವನ್ನ ಅವನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಮತ್ತಷ್ಟು ಕಷ್ಟನೇ ಪಟ್ಟು ಒದ್ದಾಡಿ ಬರಬೇಕಾಗ್ತದೆ, ಮತ್ತೆ ಡೈವರ್ಸ್ ತಗೊಂಡು ಬರಬೇಕಾಗ್ತದೆ ಹೊರತು ಧರ್ಮ ಪ್ರಜ್ಞೆ ಇಲ್ಲದಂತಹ ವ್ಯಕ್ತಿಗೆ ಎಂದಿಗೂ ಕೂಡ ತಂದೆ ತಾಯಿಗಳು ಆ ರೀತಿ ವಿಚಾರವೂ ಮಾಡಬಾರದು. ತಂದೆ ತಾಯಿಗಳು ಸ್ವಲ್ಪ ಕನ್ವಿನ್ಸ್ ಮಾಡಿ ಧರ್ಮ ಇದ್ದವರ ಮನೆಯಲ್ಲಿ ಮಕ್ಕಳನ್ನು ಕೊಡಬೇಕು. ಎಷ್ಟು ಸತ್ಯವೋ ಮಕ್ಕಳು ಕೂಡ ನನಗೆ ಧರ್ಮ ಇದ್ದಲ್ಲಿಯೇನೇ ಮದುವೆ ಮಾಡು ಅನ್ನುವ ಆಗ್ರಹವನ್ನು ತಂದೆ ತಾಯಿಗಳಿಗೆ ಮಾಡಬೇಕು. ಈ ಒಂದು ಸಂಸ್ಥೆ ಚೆನ್ನಾಗಿ ವ್ಯವಸ್ಥೆ ನಡೆದರೆ ಮಾತ್ರ ಇವತ್ತೇನೆಲ್ಲ ನಾವು ಡೈವರ್ಸ್ಗಳು, ಮದುವೆಯಾದ 6 ತಿಂಗಳಿಗೆ ಡೈವರ್ಸು, ಮದುವೆಯಾದ 1-2 ವರ್ಷಕ್ಕೆ ಡೈವರ್ಸು, ಮಕ್ಕಳಾದ ಮೇಲೆ ಡೈವರ್ಸು, ವಿಚಿತ್ರ ಕೇಸ್ಗಳನ್ನು ಕೇಳಲಿಗತ್ತೀವಿ. ಇವೆಲ್ಲ ಇವತ್ತು ಸುಕನ್ಯಾ ಚವನ ಋಷಿಗಳ ಒಂದು ಕಥಾಶ್ರವಣದಿಂದ ಇಲ್ಲಿಗೆ ಮುಕ್ತಾಯವಾಗಬೇಕು ಅಂತಂದ್ರೆ ಧರ್ಮ ಪ್ರಜ್ಞೆ ಜಾಗೃತವಾಗಬೇಕು. ಇಷ್ಟೇ ನೋಡ್ರಿ, ಅವಳಿಟ್ಟ ವಿಶ್ವಾಸಕ್ಕೆ ಅವಳಿಗೆ ಸಿಕ್ಕ ಫಲ ಏನದ ವಿಚಾರ ಮಾಡ್ರಿ. ಭಾರೀ ಕೋಪಿಷ್ಟನಾದ ಚವನ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ ಶರಿಯಾತಿ ವಿಚಾರ ಮಾಡಲಿಲ್ಲ. ನನ್ನ ಮಗಳ ತ್ಯಾಗದಿಂದ ಅವಳಿಗೆ ಒಳ್ಳೆದೇ ಆಗ್ತದೆ ಅನ್ನುವಂತಹ ವಿಶ್ವಾಸ ಶರಿಯಾತಿಗಿತ್ತು.
ಅಮ್ಮ ನೀ ಏನೋ ಅಂತಿ, ನಾನು ಹೆಂಗೆ ಕೊಡ್ಲಿಕ್ಕೆ ರೆಡಿ ಆಗಲಿ, ನನ್ನ ಮನಸ್ಸು ಹೆಂಗೆ ಒಪ್ತದ ಅಂತ ಕೇಳಲಿಲ್ಲಮ್ಮ. ಇಷ್ಟೆಲ್ಲ ಇಡೀ ದೇಶಕ್ಕೆ ಕಂಟಕ ಬಂದಾಗ ಅವಳ ತ್ಯಾಗದಿಂದ ಅವಳಿಗೂ ಒಳ್ಳೇದಾಗ್ತದೆ, ದೇಶಕ್ಕೂ ಒಳ್ಳೇದಾಗ್ತದೆ, ಭಗವಂತ ನಮ್ಮನ್ನು ನೋಡ್ಕೊಳ್ತಾನನ್ನು ವಿಶ್ವಾಸ ಇಟ್ಟ. ದೇವರ ಮೇಲೆ ವಿಶ್ವಾಸ ಇಟ್ಟ, ಋಷಿಗಳ ಮೇಲೆ ವಿಶ್ವಾಸ ಇಟ್ಟ. ಆ ಇಟ್ಟ ಫಲದಿಂದ ಏನಾಯಿತು ಅಂದ್ರೆ ವಿಚಿತ್ರವಾದ ಸೇವೆಯನ್ನ ಮಾಡಿದ್ದಾಳೆ ಮಹಾನುಭಾವಳು ಸುಕನ್ಯೆ. ಚವನ ಋಷಿಗಳ ಸೇವೆಯನ್ನ ತಾನು ಮಾಡಿದರೆ ವಾಮಪ್ಯಸೋಮಯೋಹೋ, ಬಹಳ ಪ್ರೀತಿ ಬಂತು ಅವಳ ಮೇಲೆ, ಭಾರಿ ಅನುಗ್ರಹ ಬಂತು. ನಿನ್ನನ್ನ ನಾನು ಸಂಪೂರ್ಣವಾಗಿ ಮನಸ್ಸಿನಿಂದ ಸ್ವೀಕಾರ ಮಾಡಿ ನನಗೆ ಬೇಕಾದ ಆನಂದವನ್ನು ನಾನು ಕೊಡ್ತೇನೆ ಅಂತ ಚವನ ಋಷಿಗಳು ಮನಸ್ಸು ಮಾಡಿದರು. ಅಶ್ವಿನಿ ದೇವತೆಗಳನ್ನ ಕರೆಸ್ತಾರೆ. ಅಶ್ವಿನಿ ದೇವತೆಗಳೇ, ನಿಮಗೆ ಯಜ್ಞದಲ್ಲಿ ಭಾಗ ಇಲ್ಲ. ಅಶ್ವಿನಿ ದೇವತೆಗಳಿಗೆ ಆಹುತಿ ಇರಲಿಲ್ಲ ಅವಾಗ. ನಾನು ನಿಮಗೆ ಆಹುತಿ ಕಲ್ಪನಾ ಮಾಡ್ತೀನಿ, ಒಂದು ಯಜ್ಞ ಮಾಡಿಸಿ ನಿಮಗೂ ಆಹುತಿಯನ್ನ ನಾನು ತಂದು ಕೊಡ್ತೀನಿ, ನನಗ ಒಳ್ಳೆ ನವತಾರುಣ್ಯವನ್ನು ನೀವು ಕೊಡಬೇಕು ಅಂತ ಚವನ ಋಷಿಗಳು ಹೇಳಿದರು. ಆಗಲಿ ಅಂತ ಅಲ್ಲೊಂದು ಸರೋವರ, ಆ ಸರೋವರವನ್ನ ಅಶ್ವಿನಿ ದೇವತೆಗಳು ಸ್ಪರ್ಶ ಮಾಡಿ ನೀವು ಅಲ್ಲಿ ಹೋಗಿ ಸ್ನಾನ ಮಾಡಿ ಬರ್ರಿ ಅಂತ 3 ಜನ ಸ್ನಾನಕ್ಕಂತ ಹೋದ್ರು. ಇಬ್ಬರು ಅಶ್ವಿನಿ ದೇವತೆಗಳು, ಇವರೊಬ್ರು ಚವನ ಋಷಿಗಳು, ಅಸ್ಥಿಪಂಜರದ ಮುದುಕ. ಇವರು 3 ಜನ ಅಲ್ಲಿ ಹೋಗಿ ಸ್ನಾನ ಮಾಡಿ ಎದ್ದು ಬಂದ್ರ 3 ಅಶ್ವಿನಿ ದೇವತೆಗಳು ಕಾಣಿಸ್ಲಿಲ್ಲ. ಅಜಾನತಿ ಪತಿಂ ಸಾಧ್ವಿ ಅಶ್ವಿನೌ ಶರಣಂ ಯಯೋ. 3 ಮಂದಿಯಾಗ ನಿನ್ ಗಂಡ ಯಾರು ಹುಡುಕು ಅಂದ್ಬಿಟ್ರು ಅವ್ರ ಅಶ್ವಿನಿ ದೇವತೆಗಳು. 3 ಮಂದಿ ಒಂದೇ ತರ ಇದ್ದೀರಿ, ನನಗೆ ಗೊತ್ತಾಗಲ್ ಸ್ವಾಮಿ, ಯಾರು ನೀವಿಬ್ರು ಅಶ್ವಿನಿ ದೇವತೆಗಳು, ನೀವೇ ಹಿಂಸರ್ದು ಬಿಡ್ರಿ ಅಂತ ಅವಳೇ ಕೇಳ್ಕೊಂಡ್ಲು. ಅಂದ್ರೇನು? ಕೇವಲ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಆ ನದಿಯಲ್ಲಿ, ಆ ಸರೋವರದಲ್ಲಿ ಸ್ನಾನ ಮಾಡಿ ಬಂದದ್ದಕ್ಕೆ ಚವನ ಋಷಿಗಳಲ್ಲಿ ಎಂತಹ ತಾರುಣ್ಯ ಬಂತು ಅಂದ್ರೆ ದೇವತೆಗಳ ಸಮಾನವಾದ ರೂಪವನ್ನು ತಾಳಿ ತಾವು ಬಂದಿದ್ದಾರೆ. ಅದಕ್ಕೆ ಚವನಪ್ರಾಶ ಅಂತದ ನೋಡ್ರಿ, ಅದೇನದು ಭಾರಿ ತಾರುಣ್ಯ ತಂದು ಕೊಡುವಂಥದ್ದು ಅಂತ, ಶಕ್ತಿ ತಂದು ಕೊಡೋದು. ಅದು ಎದರಿಂದ ಬಂದದಂದ್ರೆ ಈ ಚವನ ಋಷಿಗಳ ಹೆಸರಿಂದ ಬಂದದ್ದು. ಚವನ ಋಷಿಗಳ ಹಂಗೆ ನೀವು ಪ್ರಾಶ ತಿಂದು ಭಾರಿ ಶಕ್ತಿ ಉಳ್ಳವರಾಗ್ತೀರಿ ಅನ್ನೋದಕ್ಕೆ ಬಂದದ್ದು ಕಥೆ. ಆಯ್ತಾ, ಇರ್ಲಿ. ಅಂತೂ ಆ ಚವನ ಋಷಿಗಳು ಅವರು ದದರಶ ದುಹಿತು ಪಾರ್ಶ್ವೇ ಪುರುಷಂ ಸೂರ್ಯವರ್ಚಸ್ವಿಗಳಾಗಿ ಮಹಾತಾರುಣ್ಯವನ್ನ ತಾಳಿ ಎದ್ದು ಬಂದು ತಾವು ಬೇಕಾದ ಆನಂದವನ್ನ ಆ ಮಹಾನುಭಾವಳಾದಂತಹ ಸುಕನ್ಯೆಗೆ ನೋಡ್ರಿ, ಒಂದು ತ್ಯಾಗ ಮಾಡಿದ್ರೆ ಅರ್ಥ ಮಾಡ್ಕೊಂಡ್ಬಿಡ್ರಿ, ಎಂದಿಗೂ ತ್ಯಾಗ ವ್ಯರ್ಥ ಆಗುವುದಿಲ್ಲ. ಇನ್ನೊಬ್ಬರ ಸಲುವಾಗಿ ನೀವೇನು ತ್ಯಾಗ ಮಾಡ್ತೀರ ನೋಡ್ರಿ, ನೀವು ಧನ ತ್ಯಾಗ ಮಾಡಿರ್ಬಹುದು, ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಿರಬಹುದು, ನಿಮ್ಮ ಒಂದು ಲಕ್ಸುರಿಯನ್ನೇನೋ ಬಿಟ್ಟಿರಬಹುದು, ಏನೆಲ್ಲ ಇನ್ನೊಬ್ಬರಿಗೆ ತ್ಯಾಗ ಮಾಡ್ತೀರ ಭಗವಂತ ಇನ್ನೊಂದು ರೂಪದಿಂದ ನಿಮಗೆ ಅದನ್ನು ಮುಟ್ಟಿಸ್ತಾನೆ. ಈ ವಿಶ್ವಾಸ ಇಡ್ರಿ ಅಷ್ಟೆ. ಸುಕನ್ಯೆ ತಾನು ತ್ಯಾಗ ಮಾಡಿದರೆ ಎಂತಹ ನವತರುಣನಾದಂತಹ ಚವನ ಅವಳಿಗೆ ಸಿಕ್ಕ ಅಂತಂತಂದ್ರೆ ಮುಂದೊಂದ್ಸಲ ಅವಳು ಸಂಸಾರವನ್ನು ಮಾಡಬೇಕಾದಾಗ ಶರ್ಯಾತಿ ಬರ್ತಾನ್ರಿ. ಶರ್ಯಾತಿ ಬಂದು ತಂದೆ ಬಂದು ನೋಡಿದ, ಸಿಟ್ಟಿಗೆ ಬಂದ್ಬಿಟ್ಟ. ನಾನು ನಿನಗೆ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ರೆ ಯಾವುದೋ ತರುಣನ ಜೊತೆಗೆ ನೀ ಸಂಸಾರ ಮಾಡ್ಲಿಗತ್ತಿ ಅನ್ನುವಂತ ಭಾರಿ ಸಿಟ್ಟಿ. ಕಥಿಂ ಮತಿಸ್ತೆ ಎಂಬಗತ ಅನ್ಯಥಾ ಸತಾಂ ಮಾರ್ಗಾತ್ವಿಯಂ ಮತ್ಕುಲ ದೂಷಣಂ ತ್ವಿದಂ. ನನ್ನ ಕುಲಕ್ಕೆ ನೀ ಕಂಟಕಿ ಬೈಲಿಗತ್ಬಿಟ್ಟ ಸುಕನ್ಯಾಗ, ನನ್ನ ಕುಲಕ್ಕೆ ಕಂಟಕಿದ್ದಿ ನೀನು, ಧರ್ಮದ ಮಾರ್ಗದಿಂದ ಬಿದ್ದು ಬಿಟ್ಟಿ ನೀನು. ಬಿಭರಶಿ ಜಾರಂ ಯದ ಪತ್ರ ಯಾ ಕುಲಂ ಪಿತುಶ್ಚ ಭರ್ತು ಪತಯಸ್ಯಧಸ್ತಮಃ. ನನ್ನ ಕುಲಕ್ಕ, ನಿನ್ನ ಪತಿಯ ಕುಲಕ್ಕ ಕಳಂಕಾದಿ ನೀನು. ಒಬ್ಬ ಹೆಣ್ಣಾದವಳು 2 ಗ್ರಹಗಳಿಗೆ ದೀಪವಾಗಬೇಕು. ಆ ಕನ್ಯಾ ಕುಲೋದ್ವಯ ತಾರಿಣಿ ಸ್ಮೃತ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಕನ್ಯೆ ಇವಳು 2 ಕುಲಗಳನ್ನು ಉದ್ಧಾರ ಮಾಡುವಂತಹ ಮಹಾನುಭಾವಳು. ಹಾಗಾಗಿ ನೀನು ಇವತ್ತು 2 ಕುಲಕ್ಕೂ ಕಳಂಕ ತಂದಿ. ನಾನೊಬ್ಬ ಋಷಿಗಳಿಗೆ ನಿನಗೆ ಕೈ ಕೊಟ್ಟು ನಿನಗೆ ಮದುವೆ ಮಾಡಿಕೊಟ್ಟು ಹೋದ್ರೆ ಯಾವುದೋ ಒಬ್ಬ ಜಾರನ ಜೊತೆಗೆ ನೀನು ಸಂಸಾರವನ್ನ ಮಾಡ್ತಾ ಇದ್ದಿ ಅಂತ ಬಂದು ಬೈಲಿಗಟ್ಬಿಟ್ಟ ಶರ್ಯಾತಿ. ಅವಳಂದು, ಅಯ್ಯೋ ಮಾರಾಯ ಉವಾಚ ತಾತ ಜಾಮಾತ ತವೈಷ ಭೃಗುನಂದನಃ. ಬೇರೆ ಯಾರನ್ನೂ ಮಾಡಿಸಿ ಕೈ ಹಿಡಿದಿಲ್ಲೋ ಪುಣ್ಯಾತ್ಮ, ಯಾವ ಭೃಗು ಋಷಿಗಳ ವಂಶದಲ್ಲಿ ಬಂದ ಚವನ ಋಷಿಗಳಿಗೆ ನೀನು ಮದುವೆ ಮಾಡಿ ಕೊಟ್ಟಿ ಅಳೆತನ ಬಂದಾಗ ಹಂಗಿದ್ರ ಪಾಪ ಮುದಕ್ರಿ ಹಿಂಗಾಗ್ಯಾರ, ನಾ ಏನ್ ಮಾಡ್ಲಿ, ಅವ್ರದೇ ಇದು ಅವರ ತಪಶಕ್ತಿಯಿಂದಂಗ ಆಗ್ಯದ ಅಂತಂದಾಗ ಶಶಂಸ ಪಿತೃ ವಿಸ್ಮಿತ ಪರಮ ಪ್ರೀತಃ ತನಯಾಂ ಪರಿಷಸ್ವಜೆ. ಮಗಳ ಮೇಲೆ ಏನ್ ಪ್ರೀತಿ ಬಂತು, ಅಪ್ಕೊಂಡು ಹೇಳಿದ್ನಂತ. ಅವತ್ತೊಂದು ನೀನು ಆ ತ್ಯಾಗ ಮಾಡುವಂತಹ ವಿಚಾರ ಮಾಡಿದ್ದಕ್ಕೆ ನೋಡಿ ಅವತ್ತೆಲ್ಲಾ ಸೈನಿಕರ ಬಾಧಾನೂ ಪರಿಹಾರ ಆಯ್ತು. ಈ ಕಡೆ ನಿನಗೂ ಎಂಥ ಶ್ರೇಷ್ಠನಾದಂತಹ ವ್ಯಕ್ತಿ ತಾನು ತಪಸ್ವಿಯಾಗಿ ನನಗೆ ಪತಿಯಾಗಿ ದೊರೆತ, ನಮ್ಮ ಕುಲ ಉದ್ಧಾರ ಆಗಿ ಹೋಯ್ತಮ್ಮ, ಕ್ಷಮಾ ಮಾಡು ಅಂತ ಶರ್ಯಾತಿ ಸುಕನ್ಯೆಗೆ ತಾನು ಹೇಳ್ತಾನಂತೆ. ಅವರು ಹೇಳಿದ್ರು, ನನ್ನೊಂದು ಕಂಡೀಷನ್ ಅದ ರಾಜ, ನಾನು ಅಶ್ವಿನಿ ದೇವತೆಗಳಿಗೆ ಹೇಳಿಬಿಟ್ಟಿನಿ, ನಾನು ಅವರಿಗೆ ಆಹುತಿ ಕೊಡಿಸ್ತೀನಿ ಅಂತ, ಅದಕ್ಕೆ ನೀ ಯಜ್ಞ ಮಾಡಬೇಕು ಅಂತ. ಶರ್ಯಾತಿ ಮತ್ತು ಅವರೇ ತಾವೇ ಯಜ್ಞ ಮಾಡ್ಲಿಕ್ಕೆ ಬರಂಗಿಲ್ಲ, ಒಬ್ಬ ಯಜಮಾನ ಬೇಕಲ್ಲ. ಮಾವೇ ಇದ್ದ, ಅನಾಯಾಸ ರಾಜನೇ ಇದ್ದಾನ ಬಾ ಅಂತ ಹೇಳಿ ಮಾವ ಯಜಮಾನ ಹಳೆಯ ಪುರೋಹಿತರು ಇಬ್ರು
ಕೂತು ಯಜ್ಞ ಮಾಡ್ಲಿಗತ್ರ ಇಂದ್ರದೇವರು ವಜ್ರ ತಗೊಂಡು ಬಂದ್ಬಿಟ್ರು. ಇರ್ಲಾರ್ದ ಆಹುತಿ ಹಾಕ್ತೀರಿ ನೀವು, ಇರ್ಲಾರ್ದ ಮಂತ್ರ ಅಂತೀರೇನು ಅಂತ ಹೇಳಿ ವಜ್ರ ತಗೊಂಡು ಇಂದ್ರದೇವರು ಬಂದ್ರ ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವ. ಚ್ಯವನ ಋಷಿಗಳ ತಪಸ್ ನೋಡ್ರಿ, ಹೆಂಗ್ ಕೈ ಮಾಡಿದ್ರೆ ಎತ್ತಿದ ವಜ್ರ ಹಿಂಗೆ ಹಣಪ್ಪ ಕೈ ಹಿಂಗೆ ಎತ್ತಿ ಹಿಡಿದು ಬಿಟ್ಟಿರ್ತಾನೆ ನೋಡ್ರಿ, ಕೆಳಗೆ ಇಳಿವಂತು. ವಜ್ರ ಸಹಿತವಾಗಿ ಇಂದ್ರದೇವರನ್ನ ಸ್ತಂಭನ ಮಾಡುವಂತಹ ತಪಶಕ್ತಿ ಚ್ಯವನ ಋಷಿಗಳಲ್ಲಿ ಅವತ್ತು ಇತ್ತು. ಹಾಗಾಗಿ ಇಂದ್ರನೂ ಕೂಡ ಸೋತು ಹಿಂದೆ ಸರಿಯಬೇಕಾಯಿತು. ಸಾಕ್ಷಾತ್ ಬ್ರಹ್ಮದೇವರು ಬಂದು ಹಂಗೆ ಮಾಡಬಾರದಪ್ಪ ಅಂತ ಹೇಳಿ ಅವರನ್ನು ಸಮಾಧಾನ ಮಾಡಿದರು ಅಂತ ಕೇಳ್ತೀವಿ. ಅಶ್ವಿನಿ ದೇವತೆಗಳಿಗೆ ಆಹುತಿಗಳ ಕಲ್ಪನೆಯನ್ನ ಆಗ ಚ್ಯವನ ಋಷಿಗಳು ಅವತ್ತಿನಿಂದ ಮಾಡಿದರು ಅಂತ. ಹೀಗೆ ಆ ಶರ್ಯಾತಿ ಸುಕನ್ಯೆ ತಾನು ಒಬ್ಬ ಸುಕನ್ಯೆ ಹೇಗಿರಬೇಕು ಅನ್ನುವುದನ್ನ ತೋರಿಸಿಕೊಡ್ತಾ ಇದ್ದಾಳೆ. ಅವರಿಂದ ಮುಂದೆ ಆ ಶರ್ಯಾತಿಯ ಮಗನಾಗಿ ಅನರ್ಥ, ಅದರಿಂದ ರೇವತ ತಾನು ಬಂದ. ರೇವತ ಅಂತ ಎಲ್ಲಿದ ರಾಜರ ಕಥೆ ಹೇಳಿಗತ್ತೀನಪ್ಪ ನಾನು, ಕೃತಯುಗದ ರಾಜರು ಇವರೆಲ್ಲ, ಹೌದಾ? ಇಕ್ಷ್ವಾಕು ವೈವಸ್ವತ ಮನುವಿನಿಂದ ಬಂದಂಥವ, ಅಲ್ಲಿಂದ ಮುಂದೆ ಇವರು ಬಂದವರು. ಇಲ್ಲಿ ಆ ರೇವತ ತಾನು ಅಂತಃಸಮುದ್ರೇ ನಗರೀಂ ವಿನಿರ್ಮಾಯ ಕುಶಸ್ಥಳೀಂ, ಅಂತಃಸಮುದ್ರದಲ್ಲಿ ಸಮುದ್ರದ ಮಧ್ಯದೊಳಗೆ ದ್ವಾರಕೆಯ ನಿರ್ಮಾಣವನ್ನ ಮೊದಲು ಮಾಡಿದ ವ್ಯಕ್ತಿ ಈ ರೇವತ. ಯಾವಾಗ ತ್ರೇತಾಯುಗದಲ್ಲಿ ಕೃತಯುಗದೊಳಗೇನೆ ನಿರ್ಮಾಣವನ್ನ ತಾನು ಮಾಡಿದಂತಹ ಒಂದು ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆವಾಗ ಅವನಿಗೆ ರೇವತಿ ಅನ್ನುವಂಥ ಮಗಳು ಆ ರೇವತ ರಾಜನಿಗೆ ಹುಟ್ಟಿದ್ದಾಳೆ. ಅವ ಅಂದ, ಈ ರೇವತಿ ಭಾರಿ ಸುಂದರಳಾದಂಥ ನನ್ನ ಮಗಳು, ಇವಳಿಗೆ ಯೋಗ್ಯ ವರನನ್ನು ಹುಡುಕ್ಬೇಕಲ್ಲ. ಆಯ್ತು, ವರ ಯಾರನ್ನು ನೋಡೋಣ ಅಂತ ವಿಚಾರ ಮಾಡಿ ಅವನ್ 4 ಮಂದಿಗೆ ಕೇಳಿದ್ರಿ, ಈ ವರಕನ್ಯಾ ಮಾಡೋರು ನಿಮ್ಮಲ್ಲಿ ಯಾರು ಚಲೋ ಇದ್ದಾರ, ಯಾವ ಮ್ಯಾಟ್ರಿಮನಿ ಒಳಗೆ ಹಾಕೋಣ ಹೆಸರು, ಅಥವಾ ಯಾವ ಏಜೆನ್ಸಿ ಕೊಡೋಣ ವಿಚಾರ ಮಾಡ್ತಿರ್ತಾರಲ್ಲ. ಪಾಪ ರೊಕ್ಕ ತಗೊಂಡು ಗಪ್ಪ ಬಿಡ್ತಾರೆ ಕೆಲವರು ಪಾಪ ಕರಣೆ ಅದನ್ನು ಭಾರಿ ಸಮಾಜ ಸೇವಾ ಅಂತ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಅಂತೂ ಮತ್ತೆ ಈ ಏಜೆನ್ಸಿ ನಡೆಸೋರೊಳಗ ಒಂದ್ ಸ್ವಲ್ಪ ಪ್ರಖ್ಯಾತಿ ಇದ್ದವ್ರು ಯಾರು ಅಂತ ಋಷಿಗಳು ಹೇಳಿದ್ರು. ನಾವು ಎಲ್ಲ ಮಾಡ್ತೀವ್ರಿ ಖರೆ, ಆದ್ರೆ ಬ್ರಹ್ಮದೇವ್ರೇನಿದ್ದಾರೆ ನೋಡ್ರಿ, ಅವ್ರಿಗೆ ಖರೆ ಯಾರ ಜೊತೆಗೆ ಯಾರನ್ನ ಕೂಡಿಸ್ಬೇಕಂತ ಅವ್ರು ಮೊದ್ಲೇ ಹಣೆಬಾರ್ದಾಗ ಬರದೇ ಇಟ್ಬಿಟ್ಟಿರ್ತಾರ. ಹಿಂಗಾಗಿ ಅವ್ರನ್ನ ಕೇಳೋದು ಅದು ಭಾರಿ ದೊಡ್ಡ ಅಪೀಲ್. ಅದು ಅಲ್ಲಿ ಕೇಳಿ ಬಂದ್ಬಿಟ್ರಿ ಅಂತಂದ್ರಂತೂ ಅದಕ್ಕಿಂತ ಹೆಚ್ಚಿಂದ ಯಾರು ಇಲ್ಲೇ ಇಲ್ಲ, ಅವ್ರೇನ್ ಹೇಳ್ತಾರ ಅದೇ ಆಗ್ತದ. ಹೌದಾ? ಹಂಗಂದ್ರೆ ಬ್ರಹ್ಮದೇವ್ರಿಗೆ ಯಾಕೆ ಕೇಳಬಾರ್ದು ಅನ್ಕೊಂಡಿವ ರೇವತ. ಹೋಗ್ಬಿಟ್ರಿ ಎಲ್ಲೇ ಸತ್ಯಲೋಕಕ್ಕೆ ಹೋದ ಮಹಾನ್ ಭಾವ. ವೈವಸ್ವತ ಮನುವಿನ ಮಕ್ಕಳ ವಿಚಿತ್ರವಾದಂತಹ ಶಕ್ತಿ ನೋಡ್ರಿ. ಲೋಕಾನುಲೋಕಗಳಿಗೆ ಸುಮ್ಮನೆ ತಿರುಗಾಡ್ತಿದ್ರಿ ಇವ್ರು, ಅಡಿಗೆ ಮನೆ ಪಡಸಾಲೆ ಹೋದಂಗ. ಎಲ್ಲಿ ಭೂಲೋಕ, ಎಲ್ಲಿ ಸತ್ಯಲೋಕ, ಬ್ರಹ್ಮದೇವ್ರ ಕಡೆ ಕರ್ಕೊಂಡು ಹೋಗ್ಬಿಟ್ರಿ ಅವ ಮಗಳನ್ನ. ನನ್ನ ಮಗಳಿದ್ದಾಳಿಕೆ, ಈಕೆಗೆ ಯಾರಿಗೆ ಕೊಟ್ಟು ಮದುವೆ ಮಾಡ್ಲಿ ಅಂತ ಬ್ರಹ್ಮದೇವ್ರಿಗೆ ಕೇಳವಂತೀವ. ಹೋಗ್ಬಿಟ್ಟ ಮೇಲೆ ಸತ್ತಲ್ಲ ಖರೆ ಜೀವಂತೆ ಹೋದವ ಮತ್ತವ. ಅಲ್ಲಿ ಹೋಗ್ಯಾನ. ತದ್ಗಚ್ಚ ದೇವದೇವಾಂಶೋ ಬಲದೇವೋ ಮಹಾಬಲ. ಅವರಂದ್ರು ಒಂದು ಸ್ವಲ್ಪ ತಡೀಪ ಅಂತ ಕೂಡ್ಸಿದ್ರು ಅಲ್ಲೆಲ್ಲ ಮಂದಿ. ವೇಟಿಂಗ್ ಪೀರಿಯಡ್ ಅದ, ಒಂದು ಸ್ವಲ್ಪ ಕೂಡು ಅಂತ. ಯಾಕೆ? ಬ್ರಹ್ಮದೇವರು ಅಲ್ಲೇ ಅವರು ಗಂಧರ್ವರು ಹಾಡ್ತಾ ಇರಬೇಕಾದಾಗ ಅವರು ಭಗವಂತನ ಸ್ತುತಿ ಒಳಗೆ ಮಗ್ನ ಆಗ್ಬಿಟ್ಟಾರ. ಅವರು ಧ್ಯಾನದಿಂದ ಹೊರಗೆ ಬಂದಾಗೆ ಮಾತಾಡ್ತಾರ. ಆಗ್ಲಿ ಒಂದು 5 ನಿಮಿಷ ಕೊಡೋಣ ಅಂತ ಪಾಪ ವೇಟ್ ಮಾಡಿದ. ಯಾರೋ ಬರೋದಕ್ಕೆ ಕಾಯ್ತಿರ್ತೀವಿ, ಸಾಕ್ಷಾತ್ ಬ್ರಹ್ಮದೇವ್ರು ಬರೋದಕ್ಕೆ ಮತ್ತೆ ಕಾಯ್ಲಾರ್ದೆ ಹೆಂಗ್ರಿ ಅಂತ ಒಂದು 5 ನಿಮಿಷ ಕೂತು. ಪಾಪ 5 ನಿಮಿಷ ಕೂತ ಬ್ರಹ್ಮದೇವ್ರು ಬಂದರು. ಏನಪ್ಪ ಏನಾಗಬೇಕು? ನನ್ನ ಮಗಳಿದ್ದಾಳೆ ನೋಡ್ರಿ, ಆಕೆ ಯೋಗ್ಯ ವರ ಬೇಕು. ಯೋಗ್ಯ ವರ ಆಗ್ಲಿ, ಒಂದೇ ಸಮಸ್ಯೆ ಅಂದ್ರು ಬ್ರಹ್ಮದೇವ್ರು. ಏನು? ಸತ್ಯಲೋಕದ 5 ನಿಮಿಷ ಅಂತಂತಂದ್ರೆ ನಿಮ್ ಭೂಮಿ ಮೇಲೆ 2 ಯುಗ ಉರುಳಿ ಬಿಟ್ಟಾವಂತಂದ್ರು. 5 ನಿಮಿಷ ಸತ್ಯಲೋಕದ 5 ನಿಮಿಷ ವೇಟ್ ಮಾಡಿಸ್ಲಿಕತ್ತಾರ. 2 ಯುಗ ಹೋಗಿ ನೀ ಕೃತಯುಗದಾಗ ಇದ್ದಾವ, ಆ ಕೃತ ಹೋತು, ತ್ರೇತಾ ಹೋತು, ದ್ವಾಪರ ಬಂದದೀಗ. ನಿನಗಿನ್ ದ್ವಾಪರ ಯುಗದೊಳಗಿಂದೇ ಗಂಡನ್ನ ಹುಡುಕ್ ಕೊಡಬೇಕು ಅಂತಂದ್ರು. ತತ್ಪುತ್ರ ಪೌತ್ರ ನಪ್ತೃಣಾಂ ಗೋತ್ರಾಣಿ ಚ ನವಿಶೃಣ್ಮಹೆ ಅಂದ್ರು ಅವ್ರು ಬ್ರಹ್ಮದೇವರು. ನಿನ್ನ ಮಕ್ಕಳು ಮೊಮ್ಮಕ್ಕಳು ನಿನ್ನ ಗೋತ್ರೆ ಮುಗಿದು ಹೋಗೈತಮ್ಮ ಅಂತಂದ್ರು. ಹಂಗಂದ್ರೆ ಹೆಂಗ್ರಿ? ಮತ್ತೆ ಯಾರಿಗೆ ಕೊಡ್ಲಣ? ನೀನ್ ತಪಸ್ ಮಾಡ್ಲಿಕ್ಕೆ ಹೋಗ್ಬಿಡು, ಅವಳಿಗೆ ಯೋಗ್ಯ ವರ ಹೇಳ್ತೀನಿ, ಕೊಟ್ಬಿಡು. ಯಾರು? ನಿನ್ನ ಮಗಳು ಬೇರೆ ಯಾರಲ್ಲಪ್ಪ, ಸಾಕ್ಷಾತ್ ವಾರುಣೀ ದೇವಿ ರೇವತಿಯಾಗಿ ಇಲ್ಲಿ ಹುಟ್ಟ್ಯಾಳ. ಅವಳು ಶೇಷದೇವರ ಕೈಯನ್ನೇ ಹಿಡಿಬೇಕು. ದ್ವಾಪರ ಯುಗದೊಳಗೆ ಶೇಷನೇ ತಾನು ಬಲರಾಮನಾಗಿ ಅವತಾರ ಮಾಡ್ಯಾನ. ಹೋಗಿ ದೇವತಿಯನ್ನ ಬಲರಾಮನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ್ರ ಆ ಸತ್ಯಲೋಕದಿಂದ ಕೆಳಗಿಳಿದು ಬಂದು ಮಹಾರಾಜ ಅಲ್ಲಿಗೆ ದ್ವಾಪರ ಯುಗ ಬಂದಿತ್ತು ಅನ್ನೋದಕ್ಕೆ ಬಲರಾಮ ದೇವರಿಗೆ ಕೊಟ್ಟು ಆ ರೇವತಿಯನ್ನ ಮದುವೆ ಮಾಡಿದ. ಸಮಸ್ಯೆ ಒಂದೇ ಇತ್ತು, ಕೃತಯುಗದ ಜನರು 42 ಫೂಟ್ ಮಿನಿಮಮ್ ಇರ್ತಾರ್ರಿ. ಆಕಿನೇ 42 ಫೂಟ್ ಇದ್ಲು, ಇವರೇ ಒಂದು 10-15 ಫೂಟ್ ಇದ್ರು.
ಮತ್ತು ಈಕಿ ಹಿಂಗೆ ನೋಡಿದ ಗಂಡ ಹೆಂಗೆ ನೋಡ್ಬೇಕು ಅಂತ ಅಂದ್ಕೊಂಡು ಚಂದಾಗಿ ತಮ್ಮ ನೇಗಿಲು ಹಾಕಿದ್ರು ಅವರು ಹಲಾಯುಧರವರು. ನೇಗಿಲು ಹಾಕಿ ಆಕಿನ ಭುಜದಿಂದ ಹಿಂಗೆ ಜಗ್ಗಿ ಬಿಟ್ಟರು. ಆಕಿನ ಹೈಟ್ ಈಕ್ವಲ್ ಮಾಡಿಕೊಂಡು ಆ ಬಲರಾಮ ಮತ್ತು ರೇವತಿಯರ ವಿವಾಹ ಅವತ್ತು ಸಂಪನ್ನವಾಯಿತು ಅಂತ ನಾವು ಕೇಳ್ತೇವೆ. ಎಷ್ಟು ಅದ್ಭುತವಾದಂತಹ ಕಥೆ ನಡೆಯಿತು. ಆವಾಗ ಆ ಬಲರಾಮ ದೇವರಿಗೆ ರೇವತಿಯನ್ನು ಕೊಟ್ಟು ಮದುವೆ ಮಾಡಿ ತಾನು ಬದರಿಗೆ ಹೋಗಿ ಮಹಾನುಭಾವ ರೇವತ ತಾನಲ್ಲಿ ಮೋಕ್ಷಕ್ಕೆ ಹೋದ ಅಂತ ಕೇಳ್ತಾ ಇದ್ದೇವೆ. ಹೀಗೆ ಈ 9 ಜನ ಇನ್ನಿಬ್ರು ಅವರು ಸನ್ಯಾಸಿಗಳಾಗಿ ಅವರು ಹೋಗ್ತಾರೆ. ಆವಾಗ ಕೊನೆಯ ಮಗ ಬಹಳ ಚಿಕ್ಕವ, ಅವನ ಹೆಸರು ನಾಭಾಗ ಅಂತ. 10 ಜನರು ಒಟ್ಟಾರೆ ಹುಟ್ಟಿದಂಥವರು, ಇಕ್ಷ್ವಾಕು ಮೊದಲಾದವರು ವೈವಸ್ವತ ಮನುವಿಗೆ. ಆ 10ನೇಯವ ನಾಭಾಗ. ಅವನಿಗೆ ಮತ್ತೆ ನನಗೇನು ಭಾಗ ಅಂತ ಕೇಳಿದವ, ನಾ ಭಾಗ ಅಂತ ಅಂದ್ಬಿಟ್ರು ಎಲ್ಲ ಅಣ್ಣಂದ್ರು. ನಾವೇ ಎಲ್ಲ ತೊಗೊಂಡ್ಬಿಟ್ಟಿವಪ್ಪ. ಇರುವೆ 9 ದ್ವೀಪ, 10ನೇ ದ್ವೀಪ ಎಲ್ಲ ಬರೀ ನವದ್ವೀಪಗಳವ, 9 ದ್ವೀಪ ತೊಗೊಂಡ್ಬಿಟ್ಟಿವಿ ನಾವೆಲ್ಲರೂ. ಮತ್ತು ನಿನಗೇನು ಉಳಿದಿಲ್ಲ ಅಂತ. ಮತ್ತು ನಾ ಏನು ಮಾಡಲಿ, ಅಪ್ಪನ ಕರ್ಕೊಂಡು ಹೋಗ, ಒಂದು ಉಳ್ದದ ಆಸ್ತಿ ಪಾಲನೆಯಾಗ ಅಪ್ಪ ಒಬ್ಬ ಉಳ್ದಾನ, ಅವ್ನು ಬೇಕಾದ್ರೆ ನೀ ಅವ ಅಪ್ಪನ ಕರ್ಕೊಂಡು ನಿನ್ನ ಕಡೆಗೆ ಇಟ್ಕೋ, ಎಲ್ಲಕ್ಕಿಂತ ದೊಡ್ಡ ಆಸ್ತಿ ನನಗೆ ಕೊಟ್ರಿ ಅಂದ ನಾಭಾಗ. ನನಗೆ ಅವರು ಮಾಡಿದಂಥ ಪಿತ್ರಾರ್ಜಿತವಾದ ಯಾವ ಸ್ವತ್ತು ಬೇಡ, ಯಾವ ಅವರ ಪ್ಲಾಟ್ ಬೇಡ, ಕಾರ್ ಬೇಡ, ಮನಿ ಬೇಡ, ಹೊಲ ಬೇಡ, ತಂದೆ ತಾಯಿಗಳನ್ನು ನನಗೆ ಕೊಟ್ಟರಲ್ಲ, ಇದಕ್ಕಿಂತ ದೊಡ್ಡ ಆಸ್ತಿ ನನಗೇನೂ ಬೇಕಾಗಿಲ್ಲ ಅಂತ ನಾಭಾಗ ಅತ್ಯಂತ ಭಕ್ತಿಯಿಂದ ತಂದೆ ತಾಯಿಗಳ ಸೇವೆಯನ್ನು ಮಾಡಲಿಕ್ಕೆ ತನ್ನ ಮನೆಯೊಳಗೆ ತಾನು ಕರ್ಕೊಂಡು ತಂದಿಟ್ಕೊಳ್ತಾನೆ. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯದಾನವ ಮಾಡೆ ಫಲವೇನು ಅಂತ. ಸತ್ಯ ಸದಾಚಾರವಿಲ್ಲದವನು ಜಪ 10,000 ಮಾಡೆ ಫಲವೇನು. ಪುರಂದರದಾಸರು ಕೇಳ್ತಾರೆ, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡೆ ಫಲವೇನು. ನಾವು ನಿತ್ಯ ದಾನ ಮಾಡ್ತೀವ್ರಿ. ಅಧಿಕ ಮಾಸದಾಗ 33 ದಿವಸ ನಾವು ಅನಾರಸ್ ಕೊಡೋದು ಹಿಡಿದು ಬಿಟ್ಟಿವ್ರಿ. ಮುಂದೆ ಅಪ್ಪ ಒಂದೇನು ಕೇಳಂಗಿಲ್ಲ, ನಾವು ಮಾತು ಇವೆಲ್ಲ ಮಾಡ್ತೀವಿ ಅಂತ ಏನೂ ಉಪಯೋಗ ಇಲ್ಲ. ಭಗವಂತನ ಚಲಪ್ರತಿಮೆಯಂತೆ ಇರತಕ್ಕಂಥವರು ತಂದೆ ತಾಯಿಗಳು. ಅವರ ಸೇವೆ, ಅವರ ಒಂದು ಮಾತಿನ ಪರಿಪಾಲನೆ, ಇದರೊಳಗ ಮೋಕ್ಷವನ್ನು ಕಂಡಂಥವರಿದ್ದಾರೆ. ತಂದೆ ತಾಯಿಗಳ ಸೇವೆಯನ್ನ ಮಾಡ್ತೀನಿ ಅಂದಂತಹ ಪುಂಡಲೀಕನಿಗೆ ಪಾಂಡುರಂಗ ಬಂದು ತಾನು ಇಟ್ಟಂಗಿ ಮೇಲೆ ನಿಂತು ಕಾಯ್ದದ್ದದು ಅಂತಹ ಇತಿಹಾಸದ ನಮ್ಮಲ್ಲಿ. ಹಾಗಾಗಿ ತಂದೆ ತಾಯಿಗಳನ್ನು ಕೊಟ್ಟರೆಲ್ಲ ಭ್ರಾತರೋ ಅಭಂಕ್ತ ಕಿಂ ಮಹ್ಯಂ, ನನಗೇನು ಭಜಾನ ಪಿತರಂ ತವ, ತಂದಿ ನೀನು ಇಟ್ಕೋಪ ಅಂತ ಅವ್ರು ಹೇಳಿದರು. ಆಗಲಿ ಅಂತ ತಾನೇ ಇಟ್ಕೊಂಡು ಆ ಸೇವೆಯನ್ನು ಮಾಡ್ತಾ ಇರಬೇಕಾದಾಗ ತಂದೆಗೆ ಮನಸ್ಸು ತೃಪ್ತ ಆಯ್ತು. ವೈವಸ್ವತ ಮನುವಮ, ಇವರೇನು ಅವನಿಗೆ ವಯಸ್ಸಾಗ್ಯದ ಅಂತ ಅವ್ರು ತಿಳ್ಕೊಂಡು ಅವ್ರೇನು ಎಲ್ಲಿ ವಯಸ್ಸಾಗಬೇಕು, 71 ಮಹಾಯುಗಕ್ಕೆ ಒಬ್ಬನೇ ರಾಜ ಅವ ವೈವಸ್ವತ ಮನು, ಇಡೀ ಮನ್ವಂತರದ ರಾಜ, ಅವನೇ ರಾಜನಾಗಿದ್ದ. ಅವ ಅಂದ, ನಿಮ್ಮ ಅಣ್ಣಂದ್ರೆ ನಿನಗೇನೂ ಕೊಟ್ಟಿಲ್ಲಲ್ಲ, ಬೇಡ ನಾನು ಕೊಡ್ತೀನಿ ಹೋಗು. ಏನು ಷಷ್ಟಂ ಉಪೇತ್ಯಾಹ ಕವೇ ಮುಹ್ಯಂತಿ ಕರ್ಮಣಿ. ಒಂದು ದೊಡ್ಡದಾದಂತಹ ಅಲ್ಲಿ ಅಂಗಿರಸರ ಒಂದು ಜ್ಞಾನಸತ್ತು ನಡೆದಿತ್ತು, ಒಂದು ಯಜ್ಞ ನಡೆದಿತ್ತು, ದೊಡ್ಡ ಯಜ್ಞ. ಆ ಯಜ್ಞ ನಡೆದಲ್ಲಿ ನೀನು ಹೋಗು. 6ನೇ ದಿವಸ ಯಜ್ಞ ಬಂದಾಗ ಅವ್ರು 2 ಮಂತ್ರ ನೆನಪು ಹಾಕ್ತಾರ. ಆ ಮಂತ್ರ ನೀನು ನೆನಪು ಮಾಡಿಕೊಡು, ಅವ್ರು ನಿನಗೆ ಎಲ್ಲಾ ಸಂಪತ್ತು ಕೊಡ್ತಾರೆ ಅಂತ ತಂದೆ ಆ ಮಹಾನುಭಾವ ವೈವಸ್ವತ ತಾನು ಹೇಳಿದ್ರೆ ಆಗ್ಲಿ ಅಂತ ವಿಶ್ವದೇವತೆಗಳ ಆ 2 ಮಂತ್ರಗಳನ್ನು ಅವರು ನಿಜವಾಗಿಯೂ ನೋಡ್ರಿ, ಅವನು ವೈವಸ್ವತ ಸಾಕ್ಷಾತ್ ಸೂರ್ಯನ ಮಗ, ಮಹಾದೇವತ, ಮತ್ಸ್ಯರೂಪಿ ಭಗವಂತನನ್ನು ಒಲಿಸಿಕೊಂಡಂತಹ ಮಹಾನುಭಾವ. ಹಾಗಾಗಿ ಅವನು ಹೇಳಿದಂಗೆ ಇವನಲ್ಲಿ ಹೋದ್ರ 6ನೇ ದಿವಸಕ್ಕೆ ಸರಿಯಾಗಿ ಅವ್ರ ಮಂತ್ರ ನೆನಪು ಹಾರಿ ಅವನು ನೆನಪು ಮಾಡಿ ಕೊಟ್ರ ತಸ್ಮೈ ದತ್ವಾ ಯಯುಸ್ವರ್ಗಂತೆ ಸತ್ತ ಪರಿವೇಷಣಂ. ಇಡಿಯಾದ ಯಜ್ಞ ಮುಗಿದ ಮೇಲೆ ಏನೆಲ್ಲ ಸಂಪತ್ತು ಉಳಿತದೋ ಎಲ್ಲ ನೀವು ಒಬ್ಬನೇ ತಗೋ ಅಂತ ಹೇಳಿಬಿಟ್ರು. ನಾನು ಹಿಂದೆ ಕೇಳಿನಲ್ಲ ನಿಮಗೆ, ಭೀಮಸೇನ ದೇವರು ಯಜ್ಞ ಮುಗಿದ ಮ್ಯಾಲಿನ ಸಂಪತ್ತು ದಕ್ಷಿಣೆಯಾಗಿ ಹಂಚಬೇಕಾದಾಗ ಒಬ್ಬ ಬ್ರಾಹ್ಮಣಗ ಅದನ್ನು ಒಯ್ಲಿಕ್ಕಂತ ಒಂದು ಆನಿ ಕೊಟ್ಟು ಕಳಿಸ್ತಿದ್ರಂತ, ಫ್ರೀ ಇಷ್ಟೆಲ್ಲ ಒಯ್ಲಿಕ್ಕೆ, ಅಂದ್ರೆ ಅಷ್ಟು ಉಳಿತಿತ್ತಂತ ಯಜ್ಞ ಆದ್ಮೇಲೆ. ಹಿಂಗಾಗಿ ಅಷ್ಟು ದೊಡ್ಡದಾದಂತಹ ಸಂಪತ್ತು ಇವರಿಗೆ ಏನೂ ಸಿಕ್ಕಿರಲಿಲ್ಲ, ಮ್ಯಾಲಿನ 9 ಮಂದಿಗೆ ಅಂಥದ್ದು ನಾಭಾಗಕ್ಕೆ ಸಿಕ್ಬಿಡ್ತು. ಅವ ಅಷ್ಟೆಲ್ಲ ಸಂಪತ್ತು ತಗೊಂಡು ತಾನು ಬರಬೇಕಾದಾಗ ಹಾದಿ ಒಳಗ ಒಬ್ಬ ವ್ಯಕ್ತಿ ತಾನು ಸಿಕ್ಕು ನೀವು ನಂದು ಸಂಪತ್ತು ತಗೊಂಡು ಹೊಂಟಿಯಪ್ಪ, ಕೃಷ್ಣ ದರ್ಶನ ನೋಡ್ಲಿಕ್ಕೆ ಕಪ್ಪಿದ್ದ, ಹಿಂಗೆ ಭಸ್ಮ ತ್ರಿಪುಂಡ್ರವನ್ನು ಹಚ್ಕೊಂಡು ಆ ವ್ಯಕ್ತಿ ತಾನು ಬಂದ. ಇದು ಎಲ್ಲ ಮಮೇದಂ ವಾಸ್ತವಂ ವಸು, ಇದೆಲ್ಲ ಸಂಪತ್ತು ನಂದಪ್ಪ, ನೀ ಒಯ್ಬೇಡ. ನಮ್ಮಪ್ಪ ಹೇಳನ್ರಿ, ನೀನು ಅಲ್ಲಿ ಹೋಗು, ಯಜ್ಞದೊಳಗೆ ಅವರೆಲ್ಲ ಕೊಡ್ತಾರಂತ, ತಗೊಂಡ್ ಬಾ ಅಂತ ಹೇಳ್ಯಾನ. ಹೌದಾ, ಸಗತ ಪಿತರಂತಥ, ಹೋಗಿ ನಿಮ್ಮ ತಂದಿ ಕೇಳಂಗಂದ್ರ ಇದು ನಂದೋ ಮುಂದೋ ಅಂತ ಕೇಳು. ಅವ ಓಡಿ ಬಂದರಿ ಪಾಪ,
ಬಂದು ತಂದಿಗೆ ಕೇಳಿದ, ಒಬ್ಬ ನಾನು ಹೇಳ್ದಂಗೆಲ್ಲ ಮಂತ್ರ ಮುಗಿಸ್ಕೊಂಡು ಬರ್ಲಿಕ್ಕತ್ತಿದ್ದೆ, ಅವರೆಲ್ಲ ನನ್ನ ಸಂಪತ್ತು ಕೊಟ್ಟಿದ್ರು, ಅಲ್ಲಿ ಯಾವುದೋ ವ್ಯಕ್ತಿ ಬಂದಿದೆಲ್ಲ ನಂದು ಅನ್ಲಿಕ್ಕತ್ತಾನ, ನಾ ಏನು ಮಾಡ್ಲಿ? ಅಂದಂತ ಯಜ್ಞ ವಾಸ್ತುಗತಂ ಸರ್ವಂ ಉಚ್ಚಿಷ್ಟಂ ಋಷಯ ಕ್ವಚಿತ ಚಕ್ರುಹಿ ಭಾಗಂ ರುದ್ರಾಯ ಸ ದೇವ ಸರ್ವಮರ್ಹತಿ. ಬಂದವ್ರು ಯಾರೋ ಸಾಮಾನ್ಯರಲ್ಲೋ, ಸಾಕ್ಷಾತ್ ರುದ್ರದೇವರನಿಂದ ದರ್ಶನಕ್ಕೆ ಬಂದಾರ, ನಿನಗೆ ದರ್ಶನ ಕೊಡ್ಲಿಕ್ಕೆ ಅಂತ ಬಂದಾರ. ಇಡಿಯಾದ ಯಜ್ಞದ ಉಚ್ಚಿಷ್ಟ ಭಾಗ ಎಲ್ಲಾ ರುದ್ರದೇವರದು ಅಂತ ದಕ್ಷ ಪ್ರಜಾಪತಿ ಯಜ್ಞ ಮಾಡಿದಾಗ ಎಲ್ಲಾ ದೇವತೆಗಳ ವ್ಯವಸ್ಥೆ ಮಾಡಿದ್ರು. ಹಿಂಗಾಗದು ನಿಜವಾಗಿಯೂ ರುದ್ರದೇವರದೇ, ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಸ್ವಾಮಿ ಅನುಗ್ರಹ ಮಾಡ್ರಿ ಅಂತ ಇಷ್ಟೇ ಕೇಳಿ ಬಂದ್ಬಿಡು ನೀನು ಅಂತ ಓಡೋಡಿ ಬಂದ. ನಾಭಾಗಸ್ತಂ ಪ್ರಣಮ್ಯಾಹ ತವೇಶ ಕೆಲ ವಾಸ್ತುಗಂ. ಇಡಿಯಾದ ಈ ವಸು, ಈ ಸಂಪತ್ತು ನಿಮ್ದು ಸ್ವಾಮಿ, ನಮ್ ತಂದೆ ಹೇಳ್ಯಾರ ಅಂತ ನಮಸ್ಕಾರ ಮಾಡಿದ. ಯತ್ತೆ ಪಿತಾವದ ಧರ್ಮಂ ತ್ವಂಚ ಸತ್ಯಂ ಪ್ರಭಾಷಸ. ಎಷ್ಟು ಖುಷಿ ಆಗ್ಬಿಡ್ತ್ರಿ ರುದ್ರದೇವರಿಗೆ. ಒಂದು ನಿನ್ನ ತಂದಿ ಇದನ್ನ ಹೇಳಿದ, ಇದೆಲ್ಲ ರುದ್ರದೇವರದು ಅಂತ. ನಮ್ಮಪ್ಪ ನಂದೇ ಅಂತ ಹೇಳನ್ರಿ ಅಂತ ನೀನು ನನಗೆ ಬಂದು ಹೇಳ್ಬೋದಾಗಿತ್ತು. ಸತ್ಯವನ್ನ ಮಾತಾಡಿ ಇದೆಲ್ಲವೂ ನಿಂದು ಅಂತ ಕೊಡ್ಲಿಕತ್ತಿಯಲ್ಲ. ದದಾಮಿತೆ ಮಂತ್ರದೃಶೋ ಜ್ಞಾನಂ ಬ್ರಹ್ಮ ಸನಾತನಂ. ಈ ಎಲ್ಲಾ ಸಂಪತ್ತಿನ ಜೊತೆಗೆ ಸಾಕ್ಷಾತ್ ಬ್ರಹ್ಮಜ್ಞಾನವನ್ನು ನಿನಗೆ ಕೊಡ್ತೇನೆ ಅಂತ ರುದ್ರದೇವರ ತಲೆ ಮೇಲೆ ಕೈ ಇಟ್ಟು ಇಡಿಯಾದ ಬ್ರಹ್ಮಜ್ಞಾನವನ್ನ ಕೊಟ್ಟು, ಏನೂ ಭಾಗ ಇಲ್ಲದಂತಾದ ನಾಭಾಗನಿಗೆ ಆ ಭಾಗವೂ ಸಿಕ್ತು, ಈ ಭಾಗವೂ ಸಿಕ್ತು. ಎಲ್ಲಾ ಭಾಗದಿಂದ ಅವನು ನ ಅಭಾಗನಾಗಿ ನಾಭಾಗ ಅಂತ ಅಲ್ಲಾಗಿ ತಾನು ಮೆರೆದಿದ್ದಾನೆ. ಅಥವಾ ನಾ ಅನ್ನೋದಕ್ಕೆ ಭಗವಂತ ಅಂತ ಅರ್ಥ, ಭಗವಂತನೇ ಅವನ ಭಾಗಕ್ಕೆ ತಾನು ಬಂದಿದ್ದಾನೆ. ಅದು ಕೂಡ ರುದ್ರದೇವರ ಅನುಗ್ರಹದಿಂದ ಅಲ್ಲಾಗಿದೆ ಅಂತನ್ನುವುದನ್ನ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇದೆಲ್ಲಾ ಚಂದನ ಸ್ತ್ರೀ ಮಧ್ಯದೊಳಗೆ ಒಂದು ತಿಳ್ಕೊಳ್ರಿ, ಏನು ಎಲ್ಲಾ ಸಂಪತ್ತು ಅಲ್ಲೇ ಇಟ್ಟು ತಂದಿಗೆ ಕೇಳಲಿಕ್ಕೆ ಹೋಗಿದ್ದವ, ಅಲ್ರಿ ಮತ್ತೆ ತಗೊಂಡು ಹೋಗಿ ತರ್ತೀನಿ ಅಂತ ಅನ್ಲಿಲ್ಲ, ಎಲ್ಲ ಅಲ್ಲೇ ಇಟ್ಟಿದ್ದ. ಅಲ್ಲೇ ಇಟ್ಟಲ್ಲೇ ಹೋದ್ನಲ್ಲ, ಮತ್ತೆ ಇಲ್ಲಿ ಯಾರ ಮೇಲೆ ವಿಶ್ವಾಸ ಇಟ್ಟು ಹೋಗಿದ್ದ? ಪಥಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗ್ರಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಸಪ್ತಮಸ್ಕಂದದಲ್ಲಿ ಕೇಳಿರಿ ನೀವು. ಆ ಸಂಪತ್ತು, ಆ ಒಂದು ವಸ್ತು ಅದು ನಮಗೆ ಸಿಗಬೇಕು ಅಂತಿತ್ತು ಅಂತಂತಂದ್ರೆ ನೀವು ಅದನ್ನ ಚಂದಾಗಿ ಸರ್ಕಲ್ನಾಗಿ ಇಟ್ಟು ಹೋದ್ರೂ ಅದು ನಿಮಗೇ ಸಿಗುತ್ತದೆ. ಅದು ನಿಮಗೆ ಸಿಗುವುದಿದ್ದಿಲ್ಲ ಅಂತಂದ್ರೆ ನೀವು ತಿಜೋರಿ ಒಳಗೆ ಹಾಕಿ ಲಾಕ್ ಮಾಡಿದ್ರು ಅದು ನಿಮಗೆ ಸಿಗುವುದಿಲ್ಲ. ಅವನು ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಹೋಗಿದ್ದ. ಈ ಸಂಪತ್ತು ನನಗೆ ಸಿಗುವುದಿತ್ತಂದ್ರೆ ಇದು ನನಗೆ ಸಿಗುತ್ತದೆ ಅನ್ನುವಂಥ ವಿಶ್ವಾಸ. ಯಾವುದನ್ನು ಕೂಡ ಅತಿಯಾದ ಮೋಹದಿಂದ ಜೋಪಾನ ಮಾಡಿಡ್ಲಿಕ್ಕೆ ನೋಡ್ತೇ ಇರಲಿಲ್ಲ ಹಿಂದಿನ ಮಂದಿ. ಅದು ನಮಗೆ ಸಿಗುವುದಿತ್ತಂದ್ರೆ ಅದು ಸಿಗುತ್ತದಷ್ಟೇ. ಅಷ್ಟು ಸ್ವಾಭಾವಿಕವಾದ ಜೀವನವನ್ನು ನಡೆಸ್ತಿದ್ರು. ಹಿಂಗಾಗಿ BP ಇರಲಿಲ್ಲ, ಶುಗರ್ ಇರಲಿಲ್ಲ, ಟೆನ್ಷನ್ ಇರಲಿಲ್ಲ, ಆರಾಮಾಗಿ ಜೀವನವನ್ನು ಮಾಡ್ತಿದ್ರು. ಪತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ. ಭಗವಂತನ ಆದೇಶ, ಭಗವಂತನ ಇಚ್ಛಾ. ನನಗೆ ಸಿಗೋದಿದ್ದು ನನಗೇ ಸಿಗುತ್ತದೆ, ಸಿಗೋದಿರ್ಲಿಲ್ಲ ಅಂತಂದ್ರೆ ನಾ ಏನು ಮಾಡಿದ್ರು ಸಿಗೋದಿಲ್ಲ. ಇದು ಎಷ್ಟು ಸರಳ. ಭಗವಂತ ಏನು ಕೊಡ್ತಾನೋ ಎದೃಚ್ಛಾ ಲಾಭದಿಂ ಪ್ರೋಚ್ಛನಾಗುವುದೇ ಫಲವಿದು ಬಾಳ್ದುದಕ್ಕೆ. ಭಗವಂತ ಕೊಟ್ಟಿದ್ದರಲ್ಲಿ ಸಂತುಷ್ಟಿಯಿಂದ ಇರೋದಷ್ಟೇ. ಹಾಗಾಗಿ ನಾಭಾಗ ಅಲ್ಲಿ ತಾನು ಬಂದಿದ್ದಾನೆ. ಏತತ್ ಸಂಸ್ಮರೇತ್ ಪ್ರಾತಃ ಸಾಯಂಚ ಸುಸಮಾಹಿತ. ಸಾಯಂಕಾಲದಲ್ಲಿ ಯಾರು ನಾಭಾಗನ ಕಥೆ ಕೇಳುತ್ತಾರೋ ಕವಿರ್ಭವತಿ ಮಂತ್ರಜ್ಞೋ ಗತಿಂಚೈವ ತಥಾತ್ಮನಃ. ಒಳ್ಳೆ ಮಂತ್ರಜ್ಞಾನ ಅವರಿಗೆ ಬರ್ತದೆ, ಒಳ್ಳೆ ಕವಿಗಳವರಾಗ್ತಾರೆ ಅಂತ ನಾಭಾಗನ ಚರಿತೆಯ ಒಂದು ಫಲವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ನಾಭಾಗನ ಮಗನೇ ಸಾಕ್ಷಾತ್ ಅಂಬರೀಷ ಚಕ್ರವರ್ತಿ. ನೋಡ್ರಿ, ಒಂದೊಂದು ಕಥೆ ಎಷ್ಟು ದೊಡ್ಡದ. ನಾನು ಒಬ್ಬೊಬ್ಬರ ಕಥೆ ಹೇಳಲಿಗತ್ತೀನಿ. ಹಿಂಗು ಸೂರ್ಯವಂಶದ ಎಲ್ಲಾ ರಾಜರು ಸೋಮವಂಶದ ಎಲ್ಲಾ ರಾಜರಾಗಬೇಕು. ಎಷ್ಟು ದಿವಸ ಆಗ್ತದೋ ದೇವರಿಗೆ ಗೊತ್ತು. ಇರಲಿ. ನಾಭಾಗಾದ್ ಅಂಬರೀಷೋ ಭೂತ್ ಮಹಾಭಾಗವತ ಕೃತಿ ನಾಸ್ಪೃಶದ್ ಬ್ರಹ್ಮ ಶಾಪೋಪಿ ಚಕ್ರ ಪ್ರತಿಹತ ಕ್ವಚಿತ. ನಾಭಾಗನಿಂದ ಸಾಕ್ಷಾತ್ ಅಂಬರೀಷ ತಾನು ಹುಟ್ಟಿದ್ದಾನೆ. ಅಂಥ ಅಂಬರೀಷ ಇವತ್ತು ನಾವು ಕೇಳೀವಿ. ಎಲ್ಲ ಒಂದು ಕಡೆಗಾದರೂ ಕೂಡ ಎಲ್ಲ ಸಂಪತ್ತು ಬೇಕಾದ್ದು ಪಾಪ ಎಲ್ಲವನ್ನೂ ಕೂಡ ದಗ್ಧ ಮಾಡುವಂತಹ, ಸುಟ್ಟು ಹಾಕುವಂತಹ ಸಾಮರ್ಥ್ಯ ಯಾರ ಕಡೆ ಆದರೂ ಅದ ಅಂದ್ರೆ ಅದು ಬ್ರಾಹ್ಮಣರ ಶಾಪದೊಳಗದ. ಹಿಂದೆಲ್ಲ ಇವೆಲ್ಲ ಮಾತು ಬಂದಾವ. ಬ್ರಾಹ್ಮಣರ ಶಾಪಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಎಲ್ಲದರಿಂದ ಪಾರಾಗ್ಬೋದು, ಬ್ರಾಹ್ಮಣರ ಶಾಪದಿಂದ ಪಾರಾಗುವುದಿಲ್ಲ. ಇವೆಲ್ಲ ಕಥೆ ನೀವು ಹಿಂದೆ ಕೇಳಿರಿ. ಆದ್ರೆ ಎಂಥ ಅಂಬರೀಷ ಅಂತಂದ್ರೆ ಬ್ರಾಹ್ಮಣರ ಶಾಪವನ್ನು ತನ್ನ ಧರ್ಮದಿಂದ ತಾನು ಬದಲಾಯಿಸಿದ ಮಹಾನುಭಾವ ಅಂಬರೀಷ. ಬ್ರಾಹ್ಮಣರ ಶಾಪದ ಮ್ಯಾಲೇನೂ ಇಲ್ಲ, ನಿಜ. ಯಾವಾಗ ನಾವು ತಪ್ಪು ಮಾಡಿದಾಗ, ನಮ್ಮಲ್ಲಿ ತಪ್ಪು ಇರಲಿಲ್ಲ ಅಂತಂದ್ರೆ ಯಾರ ಶಾಪ ಕೊಟ್ಟರೂ ಏನೂ ಆಗುವುದಿಲ್ಲ. ಯಾಕಂದ್ರೆ ಚಕ್ರ ಪ್ರತಿಹತ ಕ್ವಚಿತ. ಭಗವಂತನ ಚಕ್ರ ನಮ್ಮನ್ನ ರಕ್ಷಿಸ್ತದೆ. ಅಂಬರೀಷನ ಕಥೆಯನ್ನ ಭಾಗವತ ಅದ್ಭುತವಾಗಿ ಹೇಳ್ತದೆ. ರಾಜ ಕೇಳೇಬಿಟ್ಟ, ಭಗವನ್ ಶ್ರೋತುಮಿಚ್ಛಾಮಿ ರಾಜಶ್ರೇಷ್ಠಸ್ಯ ಧೀಮತಃ ನ ಪ್ರಾಭೂತ್ ಯತ್ರ ನಿರ್ಮುಕ್ತೋ ಬ್ರಹ್ಮದಂಡೋ ದುರತ್ಯಯ. ಬ್ರಾಹ್ಮಣರು ಕೊಟ್ಟ ಶಾಪ ಅದು ದಾಟ್ಲಿಕ್ಕಾಯ್ತಾ?
ಇವಂಗ ಒಳಗ ತ್ರಾಸಾಗ್ಲಿಗತ್ತು. ಯಾಕ ಶೃಂಗಿ ಕೊಟ್ಟು ಶಾಪದಿಂದ ಬಂದು ಕೂತಿದ್ನಲ್ಲ ಮಹಾರಾಯ ಪರೀಕ್ಷಿತ ಅಲ್ಲೇ, ನನಗೂ ಬ್ರಾಹ್ಮಣರ ಶಾಪೇ ಆಗ್ಯದ್ರಿ, ನನಗೆ ಮತ್ತೆ ಪಾರ್ ಮಾಡ್ಲಿಕ್ಕೆ ಆಗಿಲ್ಲಲ್ಲ. ನೀ ತಪ್ಪು ಮಾಡಿದ್ದಿ ಅಂದ್ರೆ ಅವರು ಶ್ರಮಿಕ ಋಷಿಗಳ ಕೊಳ್ಳಾಗ ಹೋಗಿ ಹಾರ ಮತ್ತೆ ಹಾವು ಯಾರು ಹಾಕಿದ್ರು, ನೀ ಹಾಕಿದ್ದಿ ಅದಕ್ಕೆ ನಿಂಗೆ ಶಾಪ ಬಂತು, ನಿನಗದು ಫಲಿಸ್ಲಿಕ್ಕತ್ತದ. ಅವ ತಪ್ಪು ಮಾಡಿರ್ಲಿಲ್ಲ. ಹೆಂಗ್ರಿ ಬ್ರಾಹ್ಮಣರ ಶಾಪದಿಂದ ಪಾರಾದ್ನ ಕಥೆ ಹೇಳ್ರಿ ನಮಗೂ ಕೂಡ ಅಂತಂದ್ರೆ, ಅಂಬರೀಷೋ ಮಹಾಭಾಗ ಸಪ್ತದ್ವೀಪವತಿ ಮಹಿಂ ಅವ್ಯಯಾಂಚ ಶ್ರಿಯಂ ಲಬ್ಧ್ವಾ ವಿಭವಂ ಚಾತುಲಂ ಭುವಿ. ಆ ಭಾಗನಿಂದ ಎಂಥ ದೊಡ್ಡ ಸಂಪತ್ತು ಬಂದುಬಿಟ್ಟಿತ್ತು, ಅದ್ಭುತವಾದಂಥ ರಾಜ್ಯವನ್ನ ತಾನು ಆಳ್ತಾ ಇದ್ದಾನೆ. ಎಷ್ಟು ಭಕ್ತಿ! ವಾಸುದೇವೇ ಭಗವತಿ ತದ್ಭಕ್ತಿಯಷ್ಟು ಸಾಧುಷು ಪ್ರಾಪ್ತೋ ಭಾವಂ ಪರಂ ವಿಶ್ವಂ ಏನೇದಂ ಲೋಷ್ಟವತ್ ಸ್ಮೃತಂ. ಅವನಿಗೆ ಇಡಿಯಾದ ತನ್ನ ರಾಜ್ಯ ಅದು ಕಟ್ಟಿಗೆ ಕಲ್ಲು ಇದ್ದಂಗೆ. ಅವನಿಗೆ ಬ್ರಾಹ್ಮಣರು, ಸಾಧುಗಳು, ಭಗವಂತ ಇವರೊಳಗೆ ಇರೋದು, ಯಾವಾಗಲೂ ಇವರೊಳಗೆ ಇರೋದು. ಹೆಂಗಿರುವುದು? ಸವೈ ಮನ ಕೃಷ್ಣ ಪದಾರವಿಂದಯೋರ್ವಚಾಂಸೆ ವೈಕುಂಠ ಗುಣಾನುವರ್ಣನೆ ಕರೋ ಹರೇರ್ ಮಂದಿರ ಮಾರ್ಜನಾದಿಶು ಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೇ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಂ ಘ್ರಾಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ತುಲಸ್ಯಾಮ್ರಸನಾಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಕಾಮಂತು ದಾಸ್ಯೇನ ತು ಕಾಮ ಕಾಮ್ಯಯ ತಥೋತ್ತಮ ಶ್ಲೋಕ ಜನಾಶ್ರಯಾಮ್ರತಿಂ. ಒಂದೊಂದು ಭಾಗವತದ ಶ್ಲೋಕ ಕೇಳ್ಕೋತುಂಟಂದ್ರೆ ಹಿಂಗಿರ್ಲಿಕ್ಕಂತೂ ಆಗಂಗಿಲ್ರಿ, ಕೇಳರೆ ಉದ್ಧಾರ ಆಗೋಣ ಅಂತ ಅನಿಸ್ತದೆ. ಅಷ್ಟು ಅದ್ಭುತವಾದಂತಹ ಶ್ಲೋಕಗಳು. ಅಂಬರೀಷ ತನ್ನ ಮನಸ್ಸು ಅಂತೇನಾದ್ರೂ ಅದ ಅಂದ್ರ ಅದು ಎಲ್ಲಿ ಅದ? ಅದು ಕೃಷ್ಣನ ಪಾದಾರವಿಂದದೊಳಗದ. ಅಲ್ಲಿ ಬಿಟ್ಟು ಇನ್ನೆಲ್ಲಿಲ್ಲೇ ಇಲ್ಲ ಮನಸ್ಸು. ಮಾತು ಅಂತೇನ್ರಿ ಅದ ಅಂದ್ರ ಅದು ಭಗವಂತನ ಗುಣಗಳ ವರ್ಣನ ಮಾಡೋದ್ರೊಳಗದ. ಅಂಬರೀಷನ ಮಹಾನುಭಾವನ ಚರಿತ್ರೆಯನ್ನು ತಿಳ್ಕೊಳ್ರಿ. ಮಾತೆತ್ತಿದ್ರೆ ದೇವರ ವರ್ಣನ, ಮಾತೆತ್ತಿದ್ರೆ ದೇವರ ಗಾನ, ದೇವರ ಸ್ತೋತ್ರ, ಪಾರಾಯಣ, ಮಂತ್ರ, ಇದರೊಳಗೇ ತನ್ನ ಇಡಿಯಾದ ಜೀವನವನ್ನ ಹಾಕಿದ ಮಹಾನುಭಾವ ಆ ಅಂಬರೀಷ. ಕೈಯಿಂದ ಭಗವಂತನ ಮನೆಯ ಕಸವನ್ನ ತಾನು ಬಳಿತಾ ಇದ್ನಂತೆ ಅಂಬರೀಷ. ಏನು ಎಷ್ಟು ಸೇವಕರು ಕಡಿಮೆ ಇರ್ತಾರೇನಪ್ಪ. ಒಬ್ಬ ರಾಜಾಗ, ಮಹಾರಾಜಾದಿರಾಜ ಚಕ್ರವರ್ತಿ ರಾಜನಾದರೂ ಕೂಡ ತನ್ನ ದೇವರ ಮನೆಯ ಕಸವನ್ನ ತಾನೇ ತೆಗಿತಿದ್ದ. ಯಾಕ? ಕೈಗಳಿಗೆ ಸಾರ್ಥಕ್ಯ ಬರುವುದೇ ಅದರಿಂದ. ಕಂಕಣ ಹಾಕೊಳ್ಳೋದ್ರಿಂದ ಭಾರಿ ದೊಡ್ಡ, 2ನೇ ಸ್ಕಂದದೊಳಗೆ ಕೇಳಿರಲ್ಲ, ಭಾರಿ ಬಂಗಾರದ ಕಂಕಣಗಳು, ಪಾಟ್ಲಿ ಬಿಲ್ವಾರ ಹಾಕೊಳ್ಳೋದ್ರಿಂದ ಕೈಗೆ ಏನೋ ಶೋಭಾ ಬರುವುದಿಲ್ಲ. ಕೈಗೆ ಶೋಭಾ ಬರುವುದು ಭಗವಂತನ ಮನೆಯ ಕೆಲಸವನ್ನ ಮಾಡಿದಾಗ. ಯಾರೋ ಮಾಡ್ಲಿಕ್ಕತ್ತಿಲ್ಲ, ಮಹಾಚಕ್ರವರ್ತಿ ರಾಜಾಧಿರಾಜನಾದ ಅಂಬರೀಷ ಮಾಡ್ತಾ ಇದ್ದಾನೆ. ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ. ಶ್ರುತಿ ಒಂದು ಕಿವಿ ಅದ ಅಂದ್ರ ಅದು ಭಗವಂತನ ಕಥಾ ಕೇಳಲಿಕ್ಕೆ ಅದ, ಧಾರಾವಾಹಿ ನೋಡ್ಲಿಕ್ಕೆ, ರೀಲ್ಸ್ ನೋಡ್ಲಿಕ್ಕಿಲ್ಲ. ಮುಕುಂದ ಲಿಂಗಾಲಯ ದರ್ಶನೇ ದೃಶವು. ಕಣ್ಣವ ಅಂದ್ರ ಭಗವಂತನ ಮೂರ್ತಿಯನ್ನು ನೋಡ್ಲಿಕ್ಕ. ನಮ್ದಿವೆಲ್ಲದೂ ಉಲ್ಟ. ಆವರೋಗವು ಎನಗೆ ದೇವ ಧನ್ವಂತರಿ. ಗೋಪಾಲದಾಸರು ಕೆಡೆ ಬಿಡ್ತಾರೆ, ದೇವರ ನನ್ನ ಕಣ್ಣಿಗೆ ಎಲ್ಲ ಬೀಳ್ತಾವ, ದೇವರ ಮೂರ್ತಿ ಬೀಳಂಗಿಲ್ಲ. ನಮಗೂ ಭಾರಿ ಅವ ಸ್ಪೆಷಾಲಿಟಿ, ನಮಗೂ ಅವ. ಮತ್ತು ಎಲ್ಲ ಕಾಣಿಸ್ತಾವ, ಮತ್ತು ಕಣ್ಣಿಗೆ ಸೂಕ್ಷ್ಮಾತಿ ಸೂಕ್ಷ್ಮ ಕಾಣಿಸ್ತಾವ. ನಟ್ ನಡು ಎಲ್ಲಾರು ಎದುರಿಗಿದ್ದಂತಹ ದೇವರ ಮೂರ್ತಿ ಕಾಣಿಸ್ತಾವ. ಕೇಳಿಸ್ಬೇಕು ಅಂತಂದ್ರೆ ಎಲ್ಲ ಕೇಳಿಸ್ಬಾರ್ದೆಲ್ಲ ಕೇಳಿಸ್ತಾವ. ಪುರಾಣ ಕೇಳಿಸ್ಕೋ ಅಂತಂದ್ರೆ ಅಲ್ಲೇ ಕಟ್ಟಿ ಕೂತ್ರು ಕೇಳಿಸಂಗಿಲ್ಲ. ಇಂಥವೆಲ್ಲ ಇರ್ತವೆ. ಮಾತಾಡ್ಲಿಕ್ಕೆ ಎಲ್ಲ ಬರ್ತದ, ಜಗತ್ತಿಂದ ಎಲ್ಲ ಮಾತಾಡ್ತಾನೆ. ಪಾಲಿಟಿಕ್ಸ್ ಎಲ್ಲಿಂದ ಟ್ರಂಪ್ ಏನಾದ, ಎಲ್ಲಿ ತನ ಬಂತು, ಎಲ್ಲ ಮಾತಾಡ್ತಾನೆ. ಭಗವಂತನ ಬಗ್ಗೆ ಮಾತಾಡು ಅಂದ್ರೆ ನಾಲ್ಗೆ ಹೊಳ್ಳಂಗಿಲ್ಲ. ಇಂಥವು ನಾವು. ಆ ಕಡೆಗೆ ಅಂಬರೀಷ ಕೇವಲ ಭಗವಂತನ ಪಾದದಲ್ಲಿ ಮನಸ್ಸು, ಕೇವಲ ಭಗವಂತನ ಗುಣವರ್ಣನಗಳಲ್ಲಿ ತನ್ನ ಜಿಹ್ವೆ, ಕೇವಲ ಭಗವಂತನ ಶ್ರವಣ ಮಾಡುವುದರಲ್ಲಿ ತನ್ನ ಕಿವಿಗಳು. ಘ್ರಾಣಂಚ, ಅವನ ಮೂಗು ಎದಕ್ಕ? ಮೂಗು ಮುರಿಯುವುದಕ್ಕಲ್ಲ. ಮಂದಿ ನೋಡಿ ಮೂಗು ಮುರಿತಿರ್ತಾರೆ ಕೆಲವರು, ಅದಕ್ಕಲ್ಲ. ಘ್ರಾಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ತುಲಸ್ಯಾಂ. ಭಗವಂತನಿಗೆ ಅರ್ಪಿತವಾದ ತುಳಸಿ ಹೂವುಗಳನ್ನ ಆಘ್ರಾಣನ ಮಾಡಲಿಕ್ಕೆ ಘ್ರಾಣ. ರಸನಂತದರ್ಪಿತೆ, ಜಿಹ್ವೆ ಕೇವಲ ಭಗವಂತನಿಗೆ ನೈವೇದ್ಯ ಮಾಡಿದಂತಹ ವಸ್ತುವನ್ನು ಭೋಗ ಮಾಡಲಿ. ಅನಿವೇದಿತವಾದ ಯಾವ ಪದಾರ್ಥವನ್ನೂ ಕೂಡ ಸ್ವೀಕಾರ ಮಾಡಲಿ. ಪಾದಗಳವ ಅಂದ್ರ ನಡ್ಕೋತ ಭಗವಂತನ ಮಂದಿರಕ್ಕೆ ಹೋಗ್ಲಿಕ್ಕೆ. ತಲಿ ಅದ ಅಂದ್ರ ಭಗವಂತನ ಮುಂದೆ ಬಾಗ್ಲಿಕ್ಕೆ. ಏನ ಅಂಬರೀಷನ ಶರಣಾಗತಿ ಹಂಗಿತ್ತು ನೋಡ್ರಿ. ಕಾಮ ಅದ ಅವನಿಗೆ. ಯಾವ ಕಾಮ? ಬೇರೆ ಯಾವುದಿಲ್ಲ. ಕಾಮಂತು ದಾಸ್ಯೇ, ಭಗವಂತನ ದಾಸನಾಗುವ ಕಾಮ ಬಿಟ್ರೆ ಇನ್ ಯಾವ ಕಾಮವೂ ಇದ್ದಿದ್ದಿಲ್ಲ. ಅಂತಹ ಅಂಬರೀಷ ಚಕ್ರವರ್ತಿ ಈವನ್ ಸದಾ ಕರ್ಮಕಲಾಪ ಆತ್ಮನಃ, ತಾನು ಯಾವಾಗಲೂ ಕರ್ಮಗಳನ್ನು, ಶ್ರೇಷ್ಠವಾದ ಕರ್ಮಗಳನ್ನು ಮಾಡ್ತಾ, ಭಗವಂತನಿಗೆ ಅಶ್ವಮೇಧಾದಿ ಯಜ್ಞಗಳನ್ನು ತಾನು ಮಾಡ್ತಾ, ಅವನಿಗೆ ತುಲನಾದಂತಹ ಇನ್ನೊಬ್ಬ ರಾಜನಿಲ್ಲ ಅಂತನ್ನೋ ಹಂಗ ತಾನು ಮೆರೀತಾ ಇರುವಂತಹ ಕಾಲ. ಸ್ವರ್ಗೋನ ಪ್ರಾರ್ಥಿತೋ ಯಸ್ಯ ಮನುಜೈರ ಅಮರಪ್ರಿಯ.
ಅಂಬರೀಷ ಚಕ್ರವರ್ತಿಯ ರಾಜ್ಯದೊಳಗಿರುವ ಪ್ರಜೆಗಳಿಗೆ ಸ್ವರ್ಗ ಬ್ಯಾಡ ಅಂತಿದ್ರಂತವ್ರೆ. ಸ್ವರ್ಗ ಬ್ಯಾಡ್ರಿ ನಮಗ, ಯಾಕ ಅಲ್ಲೇನದರಿ ಇಂಥ ಒಂದು ಅಂಬರೀಷನ ರಾಜ್ಯದೊಳಗಿದ್ದೀವಿ, ಇದಕ್ಕಿಂತ ದೊಡ್ಡ ಸ್ವರ್ಗ ಇರ್ತದೇನ್ರಿ ಅಂತ. ನಾಕಾಧೀಶ್ವರ ನಗರ ಸಾಕಾಂಕ್ಷ ಮನಸಃ. ಗಂಗಾ ನದಿ ದಂಡಿ ಒಳಗಿದ್ದಂಥ ಕಾಗಿಗಳಿಗೆ ಮಾತು ಹೇಳ್ತಾವಂತ, ನಮಗ್ ಸ್ವರ್ಗ ಬೇಡ, ಕಾಗಿ ಇಂದ್ರ ಪುರಿ ಸುಖ ವಿರಾಗಿ ತಾನಾಗಿ ತೀರ್ಥಯೋಗಿ ಇಂಥ ದಡದಿ ನಿಂತಂಥ ಸಂತ ಜನು ಜನುಮ ದುಃಖ ಜಾಲ. ಭಗವಂತನ ಪಾದದಿಂದ ಹರಿದು ಬಂದ ಗಂಗೆಯ ದಡದಲ್ಲಿರ್ತಕ್ಕಂತಹ ಸಂತರು ಬಿಟ್ಟು ಬಿಡ್ರಿ, ಕಾಗಿ ಗುಬ್ಬಿ ಪಕ್ಷಿಗಳು ಹೇಳ್ತಾವಂತ, ಇದಕ್ಕಿಂತ ದೊಡ್ಡ ಸ್ವರ್ಗ ಇಲ್ಲ, ನಾವೇನ್ ಸ್ವರ್ಗಕ್ಕೆ ಹೋಗಂಗಿಲ್ಲ ಅಂತ. ಹಂಗ ಅಂಬರೀಷ ಚಕ್ರವರ್ತಿ ಮಹಾನುಭಾವನಾದಂತಹ ರಾಜನ ಪ್ರಜೆಗಳು ಹೇಳ್ತಿದ್ದು ಅಂತ, ಇದಕ್ಕಿಂತ ದೊಡ್ಡ ಸ್ವರ್ಗ ಮತ್ಯಾವುದಿಲ್ಲ, ನಾವೇನ್ ಸ್ವರ್ಗಕ್ಕೆ ಹೋಗೋದಿಲ್ಲ, ನಾವು ಅಂಬರೀಷ್ ಚಕ್ರವರ್ತಿ ಕಡೆಗೆ ಇರ್ತೀವಿ. ಯಾಕ ಅವ ಎಲ್ಲರಿಗೂ ಕೂಡ ಧರ್ಮ ಮಾಡಿಸ್ತಿದ್ದ. ಸಮೃದ್ಧಾಯಸ್ಯ ನೌಕಾಮ, ಯಾವನಿಗೂ ಕೂಡ ನಮ್ಮ ಮನೆಯೊಳಗೆ ಏನೋ ಅದರಿ, ನಮ್ಗೇನೋ ಒಂದು ಕಡಿಮೆ ಬೀಳ್ಲಿಕ್ಕೆ ತಾವು ಹೋಗಿ ಕೊಟ್ಟೆ ಬಿಡುತ್ತದೆ. ನಿಮಗೆ ಯಾವುದಕ್ಕೂ ನಾ ಕಡಿಮೆ ಮಾಡೋದಿಲ್ಲ, ಆದ್ರೆ ನೀವು ಧರ್ಮ ಕಡಿಮೆ ಮಾಡಬಾರ್ದು. ಒಂದೇ ರೂಲ ಒಂದು, ನೀವು ನನಗೆ ಟ್ಯಾಕ್ಸ್ ಕೊಡಬೇಡ್ರಿ. ನೀವು 3 ಹೊತ್ತು ಸಂಧ್ಯಾವಂದನೆ ಮಾಡಿರಿ, ನಂಗೆ ಟ್ಯಾಕ್ಸ್ ಸಿಕ್ಕಂಗೆ. ನೀವು 3 ಹೊತ್ತು ಸಂಧ್ಯಾವಂದನೆ ಮಾಡ್ರಿ, ಅಗ್ನಿ ಕಾರ್ಯ ಮಾಡ್ರಿ, ಬ್ರಹ್ಮಯಜ್ಞ ಮಾಡ್ರಿ, ದೇವರ ಪೂಜಾ ಮಾಡ್ರಿ, ಭಗವಂತನ ವಿಷಯಗಳನ್ನು ನೀವು ಕೇಳ್ರಿ, ನಿಮ್ಮ ಮಕ್ಕಳೊಳಗೆ ಆ ಸಂಸ್ಕಾರಗಳನ್ನು ಕೊಡ್ರಿ. ನೀವು ಮಾಡುವಂತಹ ದೊಡ್ಡ ಸೇವಾ ಇದೆ, ನನಗಿನ್ನೇನೂ ಬೇಡ, ನನಗೆ ನೀವು ಟ್ಯಾಕ್ಸ್ ಕೊಡಬೇಡ್ರಿ, ನಾನು ಎಲ್ಲ ನೋಡ್ಕೊಳ್ತೀನಿ. ಸ ಇತ್ತಂ ಭಕ್ತಿಯೋಗೇನ ತಪೋಯುಕ್ತೇನ ಬರ್ತೀವಿ. ಎಂಥ ತಪಸ್ಸು, ಎಂಥ ಭಕ್ತಿ. ತಾನಲ್ಲದೇನೆ ಇಡಿಯಾದಂತಹ ಪ್ರಜೆಗಳಿಂದ ತಾನು ಧರ್ಮವನ್ನ ಮಾಡಿಸ್ತಾ ಇದ್ದಂತ. ತಸ್ಮಾ ಅದಾದ್ ಹರಿಹಿ ಚಕ್ರಂ ಪ್ರತ್ಯನೀಕ ಭಯಾವಹಂ. ತೃಪ್ತನಾಗಿದ್ದ ಭಗವಂತ ಎಷ್ಟು ಅಂದ್ರ ತಂದೊಂದು ಸುದರ್ಶನ್ ಚಕ್ರವೈದು ಅವನ ಮನ್ಯಾಗ ಇಟ್ಬಿಟ್ಟಿದ್ನಂತ್ರಿ. ಭಗವಂತನ ಕೈಯೆಲ್ಲ ಒಂದು ಸುದರ್ಶನ ಚಕ್ರ ಸದಾ ಅಂಬರೀಷನ ಮನೆ ಒಳಗೆ ಇರ್ತಿತ್ತಂತ. ಅದಕ್ಕೆ ಸುದರ್ಶನ ಚಕ್ರ ಅದು ಸಾಮಾನ್ಯ ಅಲ್ಲದು. ಭಗವಂತನಿಗೆ ಎಷ್ಟು ಅಂಶಗಳಿವೆ, ಅವನು ಅಷ್ಟು ಅಂಶಗಳಿರ್ತಕ್ಕಂಥ ಶ್ರೇಷ್ಠವಾದ ಆಯುಧಗಳವೆಲ್ಲ. ಯಾಕಂದ್ರೆ ಅವು ಸಾಕ್ಷಾತ್ ದೇವತೆಗಳು. ಚಕ್ರ ಅಂದ್ರೆ ಯಾರು ಬೇರೆ ಅಲ್ಲ, ಕಾಮನೇ ಯಾರು ಮುಂದೆ ಭರತನಾಗಿ ಹುಟ್ಟ್ಯಾನ ರಾಮಾಯಣದೊಳಗೆ. ಮಹಾಭಾರತದೊಳಗೆ ಯಾವನು ಕೃಷ್ಣನ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟ್ಯಾನೋ ಅವನೇ ಚಕ್ರಕ್ಕೆ ಅಭಿಮಾನಿಯಾದಂತಹ ದೇವತಾ ಸ್ಕಂದ. ಹಾಗಾಗಿ ಆ ಚಕ್ರವೊಂದನ್ನ ಇಲ್ಲೇ ಇಟ್ಟುಬಿಟ್ಟಿದ್ನಂತವ. ಕೆಲವರು ಸೂಟ್ ಕೇಸ್ ಒಂದು ಊರಿಗೆ ಹೋಗ್ಲಿಕ್ಕಂತೆ ಒಂದು ಮಾಡಿಟ್ಬಿಟ್ಟಿರ್ತಾರೆ, ಅದ್ರಾಗೆಲ್ಲ ಬಟ್ಟಿ ಗಿಟ್ಟಿ ಇಟ್ಬಿಟ್ಟಿರ್ತಾರೆ. ಅವು ಅಲ್ಲೇ ಇರ್ತಾವ, ಊರಿಗೆ ಹೋಗೋ ಮುಂದೆ ತೆಗೆಯೋದು, ಅವ್ನು ಅಲ್ಲಿಂದ ಬಂದ್ರೆ ಮತ್ತೆ ಅಲ್ಲೇ ಇರ್ತಾವ. ಹಂಗ ಒಂದು ಚಕ್ರ ಇಲ್ಲೇ ಇಟ್ಬಿಟ್ಟಿದ್ದ ಭಗವಂತ. ಯಾರೇನ್ರೆ ಮಾಡಿದ್ರೆ ಇಲ್ಲೇ ಅಂತ ಹೇಳಿ. ಏಕಾಂತ ಭಕ್ತಿ ಯೋಗೇನ ಪ್ರೀತೋ ಭೂತ್ವ ಅಭಿರಕ್ಷಣಂ. ಭಗವಂತ ಅವನ ಏಕಾಂತ ಭಕ್ತಿಗೆ ಮೆಚ್ಚಿ ತಾನಲ್ಲಿ ರಕ್ಷಣವನ್ನ ಮಾಡ್ತಾ ಇದ್ದಾನಂತೆ. ಅಂಬರೀಷನ ಒಂದು ದೊಡ್ಡದಾದಂತಹ ವ್ರತ ಯಾವುದು? ಏಕಾದಶಿ ವ್ರತ. ಏನು ಭಕ್ತಿಯಿಂದ ಮಾಡ್ತಿದ್ದ ಅಂದ್ರೆ ಅದಕ್ಕೆ ಲೆಕ್ಕಿಲ್ಲ. ಅವನ ದೇಶದೊಳಗಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಅವತ್ತು ಏಕಾದಶಿ ಮಾಡ್ತಿದ್ದು ಅಂತ. ಗಿಡಗಳಿಗೆ ನೀರು ಹಾಕ್ತಿರ್ಲಿಲ್ಲ ಅಂತ ಅವತ್ತು ಜನ. ಅವ ಏಕಾದಶಿ ಮಾಡ್ಲಿಕ್ಕತ್ತಾವ ಇವತ್ತು ಅಂತ. ಯಾರಿಗೂ ಒಂದು ಹನಿ ನೀರಿಲ್ಲವತ್ತು. ಇಡೀ ಆದಂತಹ ರಾಜ್ಯ ಏಕಾದಶಿ ಒಳಗೆ ಮುಳುಗ್ಬಿಡ್ತಿತ್ತು. ಏಕಾದಶಿ ಬಂತು ಅಂದ್ರೆ ಮತ್ತೆ ಬರೇ ಉಪವಾಸ ಅಂತ ಅಂದು ಚಲೋ ಹೊತ್ನ್ಯಾಗ ಸಾಬುದಾನಿ ಕಿಚಡಿ ಮ್ಯಾಲ ಒಂದೆರಡು ಉಂಡಿ ಒಂದಿಷ್ಟು ಹಣ್ಣ ಹಾಲು ಘಟ ಕುಡಿದು ಈ ಉಪವಾಸ ಅಲ್ಲ ಇದು. ಉಪವಾಸ ಅಂದ್ರೆ ಉಪವಾಸ, ಭಗವಂತನ ಸಮೀಪದಲ್ಲಿ ವಾಸ ಮಾಡೋದು. ಅಲ್ಲಿಯೇ ಮನಸ್ಸನ್ನಿಟ್ಟು ಆ ಭಗವಂತನ ಕಥೆಗಳನ್ನೇ ಕೇಳ್ತಾ ಪೂರ್ಣ ನಿರಾಹಾರವಾಗಿ ಮಾಡುವಂಥದ್ದು. ಯಾಕೆ ಮಾಡಬೇಕು? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂದೃಷ್ಟ್ವಾ ನಿವರ್ತತೆ. ನಿತ್ಯದಲ್ಲಿ ನಾವು ಊಟ ಮಾಡ್ತಾ ಇರ್ತೀವಲ್ಲ, ಭೋಗ ಮಾಡ್ತಾ ಇರ್ತೀವಲ್ಲ, ಭಗವಂತ ನಮಗ ಇಷ್ಟು ಅನ್ನವನ್ನ ಕೊಟ್ಟಾನ. ಅವನ ಸಲುವಾಗಿ ಒಂದು ದಿವಸ ಆ ಅನ್ನದ ತ್ಯಾಗವನ್ನ ಮಾಡಿ ಭಗವಂತ ಈ ಅನ್ನಕ್ಕಿಂತಲೂ ನಮಗೆ ಅತ್ಯಂತ ಪ್ರೀತಿ ಪಾತ್ರ ಆದದ್ದು ಯಾವುದು? ಆಹಾರ. ವಿಚಾರ ಮಾಡ್ರಿ, ನಿಮಗೆ ಇನ್ನೆಲ್ಲ ಬಿಡಬಹುದು, ನೀವು ಆಹಾರ ಬಿಟ್ಟಿರಂಗಿಲ್ಲ, ಹೌದಾ? ಎಲ್ಲಕ್ಕಿಂತಲೂ ನನಗೆ ಪ್ರೀತಿ ಪಾತ್ರವಾದ ಆಹಾರವನ್ನು ನಿನ್ನ ಸಲುವಾಗಿ ನಾನು ತ್ಯಾಗ ಮಾಡ್ತೀನಿ ಅನ್ನುವಂಥ ಒಂದು ಡೆಡಿಕೇಶನ್, ಅನ್ನುವಂಥ ಒಂದು ದೃಢವಾದ ನಿರ್ಧಾರವನ್ನ ಭಗವಂತನ ಕುರಿತಾಗಿ ನೀವು ಮಾಡಿದ್ರಿ ಅಂತಂತಂದ್ರೆ 14 ದಿನಗಳು ಕೊಟ್ಟ ಭಗವಂತನಿಗೆ ಅದೊಂದು ದಿನದ ಕೃತಜ್ಞತೆಗಾಗಿ ನೀವು ಉಪವಾಸವನ್ನ ಮಾಡಿದ್ರಿ ಅಂದ್ರೆ ಭಗವಂತ ಪ್ರೀತನಾಗಿ ಕೇಳಿದ್ದನ್ನ ಕೊಡ್ತಾನೆ ಮಹಾನುಭಾವ. ಏಕಾದಶಿಯ ದಿನವನ್ನ ಅಷ್ಟು ನಿರಾಹಾರವಾಗಿ ಭಕ್ತಿಯಿಂದ ಎಡಿಯಾದ ಪ್ರಜೆಗಳ ಕಡೆಯಿಂದ ತಾನು ಮಾಡಿಸ್ತಾ ಇದ್ದಾನೆ. ದ್ವಾದಶಿ ವ್ರತವನ್ನು ಅಷ್ಟೇ ಚಂದಾಗಿ ತಾನು ಪಾಲನಾ ಮಾಡ್ತಾನೆ. ಸ್ನಾತಕ್ ಕೆಲವರು ಏಕಾದಶಿ ಬಹಳ ಚಂದ ಉಪವಾಸ ಮಾಡಿ ಎಲ್ಲ ಮಾಡಿ ದ್ವಾದಶಿ ಮಧ್ಯಾಹ್ನ 12 ತನ ಮಲ್ಕೊಂಡ್ಬಿಡ್ತಾರೆ. ಆಮ್ಯಾರು ಹೇಳೋದು ಸಾವಕಾಶ ಎದ್ದು ಊಟ ಮಾಡೋದು ನಡೆಯಂಗಿಲ್ಲ. ಏಕಾದಶಿ ವ್ರತ ಎಷ್ಟು ಮಹತ್ವದ್ದೋ ದ್ವಾದಶಿ ಸಕಾಲಕ್ಕೆ ಪಾರಣಿ ಮಾಡೋದು ಅಷ್ಟೇ ಮಹತ್ವದ್ದು. ಅದು ಮಾಡಿದ್ರಷ್ಟೇ ಏಕಾದಶಿಗೆ ಫಲ ಅದ, ಇಲ್ಲಾಂದ್ರೆ ಫಲನೇ ಇಲ್ಲ.
ಯಾವಾಗ ಬೇಕಾವಾಗ ಊಟ ಮಾಡಿದ್ರು. ಏಕಾದಶಿ ಮಾಡಿದ್ರೆ ಅಂದ್ರೆ ದ್ವಾದಶಿ ಪಾಲನೆನೂ ಅಷ್ಟೇ ಚೆಂದಾಗಿ ಮಾಡಬೇಕು. ಸರಿ, ಕಾಲಿಂದ್ಯಾಂ ಹರಿಂ ಮಧುವನೇರ್ಚಯತ. ಒಂದು ಏಕಾದಶಿ ತಾನು ಯಮುನಾ ನದಿಗೆ ಆ ಮಥುರಾ ಪಟ್ಟಣದೊಳಗೆ ತಾನು ಚೆಂದಾಗಿ ಭಗವಂತನ ಪೂಜಾವನ್ನೆಲ್ಲ ಮಾಡಿ ಬ್ರಾಹ್ಮಣರಿಗೆ ಕರೆದು ಅವರಿಗೆಲ್ಲ ತಾನು ಕೊಟ್ಟು ಗ್ರಹೇಶು ನ್ಯರ್ಬುದಾನಿ ಷಟ್ 6 ನ್ಯರ್ಬುದಗಳ ದಾನವನ್ನು ಮಾಡಿದ್ನಂತ. ಒಂದು ಏಕಾದಶಿ ಮಾಡುವ ದಾನ 6 ನ್ಯರ್ಬುದ ಅಂದ್ರೇನು? ಶತಕೋಟಿ, 600 ಕೋಟಿ ರೂಪಾಯಿ ದಾನ ಮಾಡಿದ್ನಂತ ಒಂದು ಏಕಾದಶಿ. 600 ಕೋಟಿ, ಅಷ್ಟು ಪಾಪ್ಯುಲೇಷನ್ ಇಲ್ಲಿ ಭೂಮಿ ಮೇಲೆ ಅಷ್ಟು ದಾನ ಮಾಡಿದ್ದ. ಏನ್ರಪ್ಪ ಅದಂತ ತಿಳಿಯೋದು ಅದ್ರ ಹತ್ರ ಇರಲಿ. ಅಂತೂ ಅಷ್ಟು ದಾನವನ್ನ ಮಾಡಿ ತಾನು ಎಲ್ಲರಿಗೂ ಪ್ರೀತಿಪಡಿಸಿ ತಾನು ಇನ್ನೇನು ಆಹಾರ ಸ್ವೀಕಾರ ಮಾಡಬೇಕು ಅಂತ ಕೂಡ್ಲಿಗತ್ತಾನ. ತಸ್ಯ ತರ್ಹಿ ಅತಿಥಿ ಸಾಕ್ಷಾತ್ ದೂರ್ವಾಸ ಭಗವಾನ ಭೂ. ಪ್ರತ್ಯಕ್ಷ ಬಂದ್ಬಿಟ್ರು ಮಹಾನುಭಾವರು ದುರ್ವಾಸ ಋಷಿಗಳು. ಬಂದು ನೋಡ್ತಾರೆ, ಏನು ಅದ್ಭುತವಾದಂತಪ್ಪ ನಿಂದು, ಭಾರೀ ನೀನು ಏಕಾದಶಿ ವ್ರತ ಮಾಡ್ತೀಯ ಅಂತ ಕೇಳಿನಿ, ನಿನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಬಂದೀನಿ ಅಂತಂದ್ರು. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸಾಕ್ಷಾತ್ ರುದ್ರದೇವರು ನೀವು ಅನುಗ್ರಹ ಮಾಡ್ಲಿಕ್ಕೆ ಬಂದಿರಿ, ನನ್ನ ಭಾಗ್ಯ ತೆರೀತಿವತ್ತ ಅಂತಂದ. ನಂಗೊಂದು ಮುಹೂರ್ತ ಟೈಮ್ ಕೊಡು, ನಾನು ಹೋಗಿ ಸ್ನಾನ ಮಾಡಿ ಸಂಕ್ಷಿಪ್ತ ಅನ್ನೀಕ್ ಮಾಡ್ಕೊಂಡು ಬಂದೇ ಬಿಡ್ತೀನಿ, ಎಲ್ಲರೂ ಕೂಡಿ ಆಹಾರ ಸ್ವೀಕಾರ ಮಾಡೋಣ, ಪಾಲನೆ ಮಾಡೋಣ. ಅವಶ್ಯ ಸ್ವಾಮಿ ಅಂತ ಹೇಳಿ ತಾನು ನಿಂತ. ಅವರಿಗಾಗಿ ತಾನು ಕಾಯ್ತಾ ಇದ್ದಾನೆ. ಅವ್ರದ್ದು ತಪ್ಪಲ್ಲ, ದುರ್ವಾಸ ಋಷಿಗಳು ಸಮಾಧಿ ಅವಸ್ಥಾಕ್ಕೆ ಹೋಗ್ಬಿಟ್ರು. ಅವರು ಭಗವಂತನ ಸ್ನಾನ ಮಾಡಿ ಇನ್ನೇನು ಧ್ಯಾನ ಮಾಡ್ಬೇಕಂತ ಕೂಡೋದಕ್ಕೆ ಧ್ಯಾನದಿಂದ ಹೊರಗೆ ಬರೋದೇ ಗೊತ್ತಾಗ್ತಿರ್ಲಿಲ್ಲ ಮಹಾನುಭಾವರಿಗೆ. ಅಂಥ ಮಹಾ ತಪಸ್ವಿಗಳವರೆಲ್ಲ ಜ್ಞಾನಿಗಳು. ಹಿಂಗಾಗಿ ಸಮಾಧಿಗೆ ಹೋಗ್ಬಿಟ್ರು. ತಡ ಆಗ್ಬಿಡ್ತು. ಅವ ಮತ್ತೇನೂ ತಪ್ಪು ಮಾಡಲಿಲ್ಲ, ಬ್ರಾಹ್ಮಣರಿಗೆ ಕರೆದು ಕೇಳಿದ. ಇಂಥ ಟೈಮ್ನಾಗ ಒಬ್ಬ ಯಜಮಾನ ಏನು ಮಾಡಬೇಕು? ಅತಿಥಿಗಳು ಬಂದವರನ್ನ ಕೂಡಿಸ್ಲಾರ್ದೆ ತಾನು ಊಟ ಮಾಡಬಾರ್ದು, ಪಾಲನೆ ಮಾಡಬಾರ್ದು. ಆದ್ರೆ ಸಾಧನೆ ಇತ್ತವತ್ತ, ಸಾಧನೆ ದ್ವಾದಶಿ ಸಮಯಕ್ಕೆ ಮಾಡಿದ್ರೆ ಅದರ ಆ ಏಕಾದಶಿಯ ಫಲ ಸಂಪೂರ್ಣವಾಗಿ ಬರ್ಲಿಕ್ಕಾಗ್ತದ. ಹಿಂಗಾಗಿ ನಾನು ಏನು ಮಾಡಲಿ ಅಂತ ನೀವು ಹೇಳ್ರಿ. ಅಂಬಸ ಕೇವಲ ಅದ್ಯ ಕರಿಷ್ಯೆ ವ್ರತಪಾರಣಂ ಆಹುರ ಭಕ್ಷಣಂ ವಿಪ್ರಾ ಶಶಿತಂ ನಾಶಿತಂಚಯತ್. ನೀರು ಕುಡಿದ್ರೆ ಅದು ಪಾರಣಿ ಮಾಡಿದಂಗೂ ಅಲ್ಲ, ಮುರದಂಗೂ ಅಲ್ಲ. ಹಿಂಗಾಗಿ ನೀನು ನೀರು ಕುಡಿದು ಪಾರಣಿಯನ್ನ ಮಾಡು. ಅವರ ಸಲುವಾಗಿ ಪ್ರತೀಕ್ಷಾ ಮಾಡಿ ಅವರ ಬಂದ ಮೇಲೆ ನೀನು ಊಟ ಮಾಡಿದ್ರೂ ಬರ್ತದ. ಅಷ್ಟೊತ್ತಿಗೆ ನಿನ್ನ ಪಾರಣಿ ಫಲಾನು ತಪ್ಪಂಗಿಲ್ಲ. ಇದು ದ್ವಾದಶಿ ಮುಂಜಾನೆ ಹೇಳಿದ್ರಿ. ಏಕಾದಶಿನೂ ನೀರು ಕುಡಿದು ನಡೀತದ. ಅಶಿತಂ ನಾಶಿತಂಚಯತ, ಕುಡ್ದಂಗೂ ಅಲ್ಲ ಬಿಟ್ಟಂಗೂ ಅಲ್ಲ ಅಂತ ಹಂಗೆ ಏಕಾದಶಿಗೆ ಹೇಳಿದ್ ಮತ್ತ ಅದನ್ನ ಆಯ್ತಾ. ದ್ವಾದಶಿ ಪಾರಣಿಗೆ ಅದನ್ನ ಹೇಳ್ಯಾರ. ಎಷ್ಟು ಹೇಳ್ಯಾರ ಅಷ್ಟ ತಿಳ್ಕೊರಿ ನೀವು ಏನ್ರಿ. ಅದತ್ವಾ ಭುಕ್ತವಾನ್ಸ್ತಸ್ಯ ಸದ್ಯಸ್ಥೇ ದರ್ಶಯೇ ಫಲಂ. ವಾಪಸ್ ಬಂದ್ರು, ನೋಡಿದ್ರು ನೀರು ಕುಡಿದಿದ್ದ ಅಂತ ಗೊತ್ತಾಗ್ಬಿಡ್ತು. ದುರ್ವಾಸರು ಭಾರಿ ಸಿಟ್ಟು ಬಂದ್ಬಿಡ್ತು. ನನ್ನ ಅತಿಥಿಯಾಗಿ ಕರೆದು ಊಟಕ್ಕೆ ಹಾಕ್ಲಾರ್ದೆ ನೀ ಪಾರಣಿ ಮಾಡಿ. ಸ್ವಾಮಿ ನಾ ಪಾರಣಿ ಮಾಡಿಲ್ಲ, ನೀರು ಪಾರಣೆ ಅದು ಒಟ್ಟು ನೀರು ಕುಡಿ ಬೇಕಾದ್ ಮಾಡಿ. ನನಗೆ ಕೊಡಲಾರದೆ ನೀ ತಿಂದಿ ಅಂತಂದ ಮೇಲೆ ನಿನಗೆ ನಾನು ಇದರ ಫಲ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ತಯಾಸ ನಿರ್ಮಮೇ ತಸ್ಮೈ ಕೃತ್ಯಾಂ ಕಾಲಾನಲೋಪಮಾಂ. ಒಂದು ಭಾರೀ ಕಾಲಾನಲದಂತೆ ಇರತಕ್ಕಂತಹ ಒಂದು ದೆವ್ವವನ್ನ, ಒಂದು ಕೃತ್ಯ ಸೃಷ್ಟಿ ಮಾಡಿ ಇವನನ್ನು ಹೋಗ್ಕೊಲ್ಲು ಅಂತ ಆದೇಶ ಮಾಡಿ ಬಿಟ್ಟು ತಾನು ದುರ್ವಾಸ. ವೇಪಯಂತೀಂ ಸಮುದ್ವೀಕ್ಷ ನಚಚಾಲ ಪದಾನ್ರಪಃ. ಆ ದೊಡ್ಡದಾದಂತಹ ಕೃತ್ಯ ಅದು ನಡೆದು ಬರ್ಲಿಕ್ಕತ್ತದ. ಭೂಕಂಪ ಆಗುವಂತಹ ಒಂದು ಸಮಯದೊಳಗೆ ಎಲ್ಲರೂ ಅಂಜಿ ಹಿಂದೆ ಓಡಿ ಹೊಂಟಾರ. ನಚಚಾಲ ಪದಾನ್ರಪಃ. ಒಂದು ಹೆಜ್ಜೆ ಹಿಂದಿಡ್ಲಿಲ್ಲ ಅಂತ ಅಂಬರೀಷ್, ಒಂದು ಹೆಜ್ಜೆ ಹಿಂದಿಡ್ಲಿಲ್ಲ. ಯಾರಿಗೆ ಭಯ, ಯಾರಿಗೆ ಚಿಂತೆ? ಭಗವಂತನ ನಂಬಲಾರ್ದವರಿಗೆ, ಭಗವಂತನ ಮೇಲೆ ವಿಶ್ವಾಸ ಇಡ್ಲಾರ್ದವರಿಗೆ, ನಮ್ಮಿಂದೇ ಎಲ್ಲ ಆಗಬೇಕು ಅಂತ ಹೊಂಟವ್ರಿಗೆ ಚಿಂತೆ ಆಗ್ತದೆ. ಯಾಕಂದ್ರೆ ತಮ್ಮ ಕೈಯಾಗ ಏನು ಆಗಂಗಿಲ್ಲ, ಅದ್ರ ಸಂಬಂಧ ಚಿಂತೆ ಆಗ್ತದೆ. ಅದಕ್ಕೆ ಭಯ ಬರುತ್ತದೆ. ಏನು ನಡೀತದೆಲ್ಲ ಭಗವಂತನ ಇಚ್ಛಾದಿಂದ ನಡೀತದಂತ ನಂಬಿ ಕೂತಂಥ ಮಹಾನುಭಾವರಿಗೆ ಯಾತರ ಚಿಂತೆ, ಯಾಕೆ ಅವ್ರು ಚಿಂತೆ ಮಾಡ್ತಾರೆ? ಒಂದು ಹೆಜ್ಜೆ ಹಿಂದೆ ಸರಿಲಿಲ್ಲ. ನನ್ನ ಸಾವಿತ್ತು ಅಂತಂದ್ರೆ ಕೃತ್ಯದಿಂದ ಬಂದಿರ್ತದೆ, ಇಲ್ಲ ಅಂತಂದ್ರೆ ನಾನು ರಕ್ಷಣಾ ಮಾಡ್ಲಿಕ್ಕೆ ಭಗವಂತ ಇರ್ತಾನೆ. ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ? ನಿಂತ್ರ ಆದಿಷ್ಟಂ ಭಕ್ತ ರಕ್ಷಾಯಾಂ ಪುರುಷೇಣ ಮಹಾತ್ಮನ ದದಾಹ ಕೃತ್ಯಾಂ ತಚ್ಚಕ್ರಂ ಕೃದ್ದಾಹಿಮಿವ ಪಾವಕಃ. ಭಾರೀ ಕ್ರೋಧದಿಂದ ಬಂದ ಒಂದು ಹಾವನ್ನ ಒಂದು ಬೆಂಕಿ ಸರಳ ಸುಟ್ಟು ಹಾಕು ಹಂಗ ಈ ಕೃತ್ಯನ್ನ ಅವ್ರ ಮೇಲೆ ಬಿಟ್ಟು ಕೊಲ್ಲಬೇಕು ಒಂದು ದುರ್ವಾಸರು ಬಿಟ್ರೆ ಮನಿ ಒಳಗೆ ಚಕ್ರ ಇಟ್ಟೇ ಬಿಟ್ಟಿದ್ನಲ್ಲ ಭಗವಂತ. ಆ ಚಕ್ರ ಬಂತು, ಕೃತ್ಯಾಳ ರುಂಡವನ್ನ ಕತ್ತರಿಸ್ತು, ಅಂಬರೀಷನನ್ನ ಉಳಿಸ್ತು. ಅಷ್ಟೇ ಅಲ್ಲ, ದುರ್ವಾಸರನ್ನ ಬೆನ್ನತ್ತು ಬಿಡ್ತು ಚಕ್ರ. ಓಡಿದ್ರು ದುರ್ವಾಸ. ದುದ್ರುವೇ ಭೀತೋ ದಿಕ್ಷು ಪ್ರಾಣ ಪರಿಪ್ಸಯ. ಪ್ರಾಣ ಉಳಿಸ್ಕೋಬೇಕು ಅಂತ ದುರ್ವಾಸರು ಓಡ್ಲಿಗತ್ರು. ದಿಶೋ ನಭಕ್ಷ್ಮಾಂ ವಿಭರಾನ್ ಸಮುದ್ರಾನ್ ಲೋಕಾನ್ ಸಪಾಲಾನ್ ತ್ರಿದಿವಂಗತಃ ಸಹ. ದಿಕ್ಕಿಗೆ ಓಡಿದ್ರು, ಎಲ್ಲ ಆಕಾಶದೊಳಗೆ ಓಡಿದ್ರು, ಭೂಮಿ ಮೇಲೆ ಓಡಿದ್ರು, ಸಮುದ್ರದ ಒಳಗೆ ಓಡಿದ್ರು, ಪಾತಾಳಕ್ಕೆ ಹೋದ್ರು. ಯಥೋ ಧಾವತಿ ತತ್ರ ತತ್ರ ಸುದರ್ಶನಂ ದುಷ್ಪ್ರಸಹಂದ ದರ್ಶ. ಎಲ್ಲೆಲ್ಲಿ ಓಡ್ತಾರೋ ಅದೇನ್ ಸುದರ್ಶನ, ಹಿಂದೆ ಬೆನ್ನೇ ಹತ್ತು ಬಿಟ್ಟಿತ್ತದು. ದೇವಂ ವಿರಿಂಚಂ ಸಮಗಾತ್. ಬ್ರಹ್ಮದೇವರು ಲೋಕಕ್ಕೆ ಓಡೋಗ್ಬಿಟ್ರನ್ ಸ್ವಾಮಿ ರಕ್ಷಣಾ ಮಾಡ್ರಿ,
ವಿಷ್ಣುವಿನ ಭಗವಂತನ ಚಕ್ರ ನನ್ನನ್ನು ಸುಟ್ಟು ಹಾಕ್ಲಿಕ್ಕೆ ಬಂದದ. ಸಾಮಾನ್ಯ ಒಬ್ಬ ದೇವತಾ ಸ್ಕಂದ ರುದ್ರದೇವರು ಅವನಿಗಿಂತಲೂ ಎಷ್ಟೋ ಪಟ್ಟು ದೊಡ್ಡವರು. ಚಕ್ರ ಹೆಂಗ್ರಿ ಸುಡ್ಲಿಕ್ಕೆ ಬಂತು? ಭಗವಂತನಿಂದ ಆದಿಷ್ಟವಾಗಿತ್ತು. ಭಗವಂತನ ಆದೇಶ ಇದ್ದಾಗ ಯಾವ ದೇವತೆಯನ್ನೂ ಬಿಡುವಂತಹ ಚಾನ್ಸ್ ಇಲ್ಲೇ ಇಲ್ಲ. ಭೀಷೋಸ್ಮಾದ್ವಾತಿ ಪವನಃ. ಒಂದು ಬೆಂಕಿ ತಾನು ಉರಿಬೇಕು ಅಂದ್ರೆ ಭಗವಂತನ ಆಜ್ಞಾದಿಂದ ಉರಿತದ. ಒಂದು ಗಾಳಿ ತಾನು ಬೀಸಬೇಕು ಅಂದ್ರೆ ಭಗವಂತನ ಆಜ್ಞಾದಿಂದ ಬೀಸ್ತದ. ಭಗವಂತನ ಆಜ್ಞಾದ ಅಂದ್ರೆ ಬೇಕಾದ್ದಾಗ್ತದೆ. ಒಂದು ಆ ಚಕ್ರಕ್ಕೆ ಅಭಿಮಾನಿ ಕೇವಲ ಸ್ಕಂದನಲ್ಲ, ಅವನೊಳಗಿದ್ದ ದುರ್ಗಾದೇವಿ. ದುರ್ಗಾದೇವಿಗೆ ದುರ್ವಾಸರು ಏನು ಅಲ್ಲೇ ಅಲ್ಲ. ನೀ ದುರ್ವಾಸ ಆದ್ರೆ ನಾ ದುರ್ಗಾ ಅಂತ ಕಿವೆನ್ ಹತ್ತು ಬಿಟ್ಟಿದ್ಲಕ್ಕಿ. ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ ಭ್ರೂಭಂಗ ಮಾತ್ರೇಣ ಹಿ ಸಂಧಿಧಕ್ಷೋ ಕಾಲಾತ್ಮನಃ ಪಶ್ಯತಿ ಕೋ ಭವಿಷ್ಯತ್. ಬ್ರಹ್ಮದೇವರೇ ರಕ್ಷಣಾ ಮಾಡ್ರಿ, ಚಕ್ರ ಬಂದದ. ಅವ್ರಂದ್ರು, ಅಲ್ಲೋ ನಿನ್ನೇನ್ ತಲೆ ರಕ್ಷಣಾ ಮಾಡ್ಲಿ, ಪ್ರಳಯ ಕಾಲ ಬಂತಂದ್ರೆ ಈ ಚಕ್ರ ನನ್ನೇ ಕೊಲ್ಲುವಂತಹ ಚಕ್ರ ಇದು. ಸತ್ಯಲೋಕವನ್ನು ಸುಟ್ಟು ಹಾಕ್ತದ. ಇಡೀ ಆದಂಥ ಬ್ರಹ್ಮಾಂಡವನ್ನ ಕತ್ತರಿಸಿ ಹಾಕುವ ಸಾಮರ್ಥ್ಯ ಇದ್ದ ಚಕ್ರದ ಮುಂದೆ ಅಹಂಭವೋ ದಕ್ಷ ಭೃಗು ಪ್ರಧಾನ, ನಾನು ರುದ್ರದೇವರು ಎಲ್ಲರೂ ಕೂಡ ಇದ್ರ ಮುಂದೆ ಏನಲ್ಲೇ ಅಲ್ಲ. ನೀನು ಹೋಗಿ ಮುಂದೆ ಎಲ್ಲರೇ ಬೇರೆ ಕಡೆ ಕೇಳ್ಕೊ ಹೋಗಿ, ಇದರಿಂದ ನಾನು ವಿರೋಧ ಮಾಡಂಗಿಲ್ಲ, ನಾನು ಚಕ್ರವಂತ ನಿನ್ನನ್ನು ಉಳಿಸಲಾರೆ ಅಂತ ಬ್ರಹ್ಮದೇವರು ಕೈ ಎತ್ತಿದ್ರು. ದುರ್ವಾಸರು ರುದ್ರದೇವರ ಕಡೆ ಹೋಗ್ತಾರೆ. ನೀವೇನ್ರಿ ಉಳಿಸ್ತೀರೇನ್ರಿ? ನಾವೇ ರುದ್ರದೇವರಲ್ಲಿ, ದುರ್ವಾಸರು ಬೇರೆ ಯಾರಲ್ಲ. ಅಂತೂ ಒಂದು ಅಂಶ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳೋದನ್ನು ತಿಳ್ಕೊಳ್ರಿ. ವಾಯುದೇವ ಭಗವಂತನಿಗೆ ಲಕ್ಷ್ಮೀದೇವಿಗೆ ಮೂಲ ರೂಪದಲ್ಲಿ ಏನು ಶಕ್ತಿ ಅದ ನೋಡ್ರಿ, ಅವತಾರ ರೂಪದೊಳಗೂ ಅದು ಶಕ್ತಿ ಪೂರ್ಣ. ಹೌದಾ? ಅವತಾರದೊಳಗೆ ಬಂದಾಗೂ ಪೂರ್ಣಮದ ಪೂರ್ಣಮಿದ ಎಲ್ಲ ಪೂರ್ಣ. ವಾಯುದೇವರು ಭಾರತೀ ದೇವಿಗೆ ಇಲ್ಲಿ ಬಂದಾಗ ತಾವು ತಮ್ಮ ಮನಸ್ಸಿಗೆ ಬಂದಾಗ ಮೂಲ ರೂಪದ ಶಕ್ತಿ ಆಧಾರ ಮಾಡ್ಕೊಳ್ಳಿಕ್ಕೆ ಶಕ್ತಿ ಅದ. ಆದ್ರೆ ಎಲ್ಲಾ ಕಾಲಕ್ಕೂ ಅಷ್ಟೇ ಶಕ್ತಿ ಇರಂಗಿಲ್ಲ. ವಾಯುದೇವರಿಗೇನೆ ಚಾಲು ಆಯ್ತಿದು. ವಾಯುದೇವರಿಂದ ಮುಂದಿನವರಿಗೆ ವಾಯುದೇವರು ಒಬ್ಬರಿಗೆ ಸ್ಪೆಷಾಲಿಟಿ ಏನು ಅಂದ್ರೆ ತಾವು ಬೇಕು ಅಂದ್ರೆ ಪೂರ್ಣ ಶಕ್ತಿ ಮೂಲ ರೂಪ ತಂದ್ಕೋಬಹುದು ಅವತಾರದೊಳಗ. ಆದ್ರೆ ಅವ್ರ ಮುಂದಿನವರಿಗಂತೂ ಮೂಲ ರೂಪದೊಳಗಿದ್ದ ಶಕ್ತಿ ಅವತಾರದೊಳಗೆ ಇರಂಗೇ ಇಲ್ಲ. ಒಂದು ಅದರೊಳಗೂ ವೈಶಿಷ್ಟ್ಯ, ತ್ರೇತಾಯುಗದೊಳಗಿದ್ದಷ್ಟು ದ್ವಾಪರಯುಗದೊಳಗಿರುವುದಿಲ್ಲ, ದ್ವಾಪರಯುಗದೊಳಗಿದ್ದಷ್ಟು ಕಲಿಯುಗದೊಳಗಿರುವುದಿಲ್ಲ. ವಾಲಿಯಷ್ಟು ಶಕ್ತಿ ಅರ್ಜುನಿಗಿದ್ದಿದ್ದಿಲ್ಲ. ಅವರಿಬ್ಬರಿಗೂ ಇದ್ದಷ್ಟು ಶಕ್ತಿ ಇಂದ್ರದೇವರಿಗೆ. ಅಂದ್ರೆ ಇಂದ್ರದೇವರಿಗೆ ಅವರಿಬ್ಬರಿಗಿಂತ ಹೆಚ್ಚು ಶಕ್ತಿ. ಇಂದ್ರದೇವರನ್ನು ಬಿಟ್ಟರೆ ಅದೇ ಇಂದ್ರ ವಾಲಿಯಾದಾಗ ಹೆಚ್ಚು ಶಕ್ತಿ, ಅದೇ ವಾಲಿ ಅರ್ಜುನನಾದಾಗ ಶಕ್ತಿ ಕಡಿಮೆ. ಮತ್ತು ಇದು ವಿಚಿತ್ರದ, ಇದು ದೇವತೆಗಳಲ್ಲಿರ್ತಕ್ಕಂತಹ ಅವತಾರ ಮತ್ತು ಮೂಲ ರೂಪಗಳಲ್ಲಿನ ವ್ಯತ್ಯಾಸ ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಅದ್ಭುತವಾದ ವಿಷಯ ತಾತ್ಪರ್ಯದಲ್ಲಿ ಬರ್ತದೆ ಇದು. ಹೀಗಾಗಿ ಇಲ್ಲಿ ದುರ್ವಾಸರು ತಾವು ರುದ್ರದೇವರ ಅವತಾರರಾದರೂ ಕೂಡ ಮೂಲ ರೂಪದ ರುದ್ರದೇವರ ಶಕ್ತಿ ಅವರಲ್ಲಿ ಇದ್ದಿದ್ದಿಲ್ಲ. ಹಿಂಗಾಗಿ ಹೋಗಿ ರುದ್ರದೇವರ ಮುಂದೆ ನಿಂತು ಪ್ರಾರ್ಥನಾ ಮಾಡಿದ್ರು. ವಯನ್ನತಾತ ಪ್ರಭವಾಮ ಭುಮ್ನೋ ಭವಂತಿ ಕಾಲೇನ ಭವಂತಿ ಹೀದೃಶ ಯಸ್ಮಿನ್ ಪರೇನ್ಯೇಪ್ಯ ಸಜೀವಕೋಶ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ರುದ್ರದೇವರಂದ್ರು, ನನ್ನ ಬಿಟ್ಬಿಡೋ, ನನ್ನಂಥ ಅನಂತ ರುದ್ರರು ಅನಂತ ಬ್ರಹ್ಮದೇವರು ಅವನ ಹೊಟ್ಟಿ ಒಳಗೆ ತಿರುಗಾಡ್ತೀವಿ ನಾವು ಮೋಕ್ಷದೊಳಗೆ. ಅವನಿಂದ ನಾ ಏನೋ ನಿನ್ನನ್ನು ರಕ್ಷಿಸೋದು, ನನಗೂ ಆಗಂಗಿಲ್ಲ. ನಾನು ಯಾರ ಕಡೆ ಹೋದ್ರು ಇದೇನು ಕೇಸ್ ಆಗ್ಲಾರ್ದಂಥದ್ದಪ್ಪ. ಯಾವ ಬಿಟ್ಟಾನ ಅವಂಗೆ ಹೋಗ್ಬೇಕಾದ್ರೆ ಕೇಳು. ಅಜಾನ್ ಅವ್ರ ಪಾಪ ಓಡ್ಕೋತ ವೈಕುಂಠಕ್ಕೆ ಹೋದ್ರು. ಮಹಾನ್ ಭಾವರು ದುರ್ವಾಸ ವೈಕುಂಠಕ್ಕೆ ಹೋಗಿ ಭಗವಂತನ ಮುಂದೆ ನಿಂತು, ಅಜಾನತಾತೆ ಪರಮಾನುಭಾವಂ ಕೃತಂ ಮಯಾಘಂ ಭವತ ಪ್ರಿಯಾಣಾಂ ವಿಧೇಹಿ ತಸ್ಯಾಪಚಿತಿಂ ವಿಧಾತಃ ಮುಚ್ಚೇತ ಯನ್ನಾಮ್ಯುದಿತೇ ನರಕೋಪಿ. ಯಾವನ ನಾಮವನ್ನು ಹೇಳಿದ್ರೆ ನರಕದಿಂದೂ ಮುಕ್ತಿ ಸಿಗುತ್ತದಂತ. ಅಂಥ ನೀನು ನಿನ್ನ ಭಕ್ತರ ಮೇಲೆ ಪ್ರೀತಿಯನ್ನಿಟ್ಟು ಆ ಅಂಬರೀಷನನ್ನು ಉಳಿಸ್ಲಿಕ್ಕೆ ಹೋಗಿ ಪಾಪವನ್ನು ಮಾಡಿದಂಥ ನನ್ನನ್ನು ಸುಟ್ಟು ಹಾಕ್ಲಿಕ್ಕಂತ ಈ ಚಕ್ರವನ್ನು ಬಿಟ್ಟು ಮಹಾನುಭಾವ ಮಹಾಸ್ವಾಮಿ ಭಗವಂತ, ನನ್ನ ತಪ್ಪನ್ನು ನಾನು ಒಪ್ಕೊಳ್ತೀನಿ. ಆ ಒಂದು ಚಕ್ರವನ್ನು ನೀನು ಶಾಂತ ಮಾಡು, ನನ್ನ ಮೇಲೆ ಅನುಗ್ರಹ ಮಾಡು, ನಾನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಅಂದ್ಬಿಟ್ಟು ಭಗವಂತ. ನಿಂದೇ ಚಕ್ರ ಹೌದಲ್ಲ ಅಂತಂದ್ರೆ ಅವ್ರು, ಹೌದು ನಂದೇ ಅದ, ನಾ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕ? ಅಹಂ ಭಕ್ತ ಪರಾಧೀನಃ ಹ್ಯಸ್ವತಂತ್ರ ಇವ ದ್ವಿಜ ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೈರ್ ಭಕ್ತ ಜನಪ್ರಿಯ. ಅಲ್ಲೋ ಭಗವಂತ, ನಿನ್ನನ್ನು ಗೆಲ್ಲವ್ರು ಯಾರು? ಮತ್ತು ನೀನೇ ಉಳಿಸ್ಲಿಲ್ಲ ಅಂದ್ರೆ ಯಾರು? ನನ್ನನ್ನು ಗೆದ್ದು ಬಿಟ್ಟಾರ ಅಂತಂದು ಯಾರು? ಅಹಂ ಭಕ್ತ ಪರಾಧೀನ, ನಾನು ಭಕ್ತರ ಕೈಯೊಳಗಿದ್ದೀನಿ. ಅಸ್ವತಂತ್ರ ಇವ, ನಾನು ಅಸ್ವತಂತ್ರ, ಭಕ್ತರ ಕೈಯೊಳಗಿದ್ದೀನಿ ನಾನಷ್ಟೇ. ಭಕ್ತರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೀವಿ. ಆ ಭಕ್ತಗೆ ನೀನು ಕೈ ಹಚ್ಚಲಿಕ್ಕೆ ಹೋದಿ ದುರ್ವಾಸ, ನಿನಗೆ ಈ ಗತಿ ಬಂದದ್ದು. ನಾ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ದೇವ್ರೇ ನೀನೇ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ಯಾರೇನು ಮಾಡಬೇಕಿನ್ನ ಅಂತ. ಒಂದು ಸಮುದ್ರವಾದ ಮೇಲೆ ಸೇತುವೆ ಕಟ್ಟಬೇಕಾದಾಗ ಎಲ್ಲ ವಾನರರು ಬಂದು ದೊಡ್ಡ ದೊಡ್ಡ ಕಲ್ಲು ತಂದು ಶ್ರೀರಾಮ ಶ್ರೀರಾಮ ಅಂತ ಬರೆದು ಒಗಿಲಿಕತ್ತಿದ್ರಂತ. ಎಲ್ಲ ತೇಲಿಕತ್ತಿದ್ರು ಅಂತ. ತೇಲಬೇಕಾದಾಗ
ರಾಮದೇವ್ರ ಅಂದ್ರಂತ ನಾನೂ ಒಂದು ಒಗದ್ ನೋಡ್ತೀನಿ ಅಂತ ಒಗದ್ರಂತ ಮುಳುಗ್ಬಿಡುತ್ತಂತ. ಎಲ್ಲ ಗಾಬರಿ ಬಿಟ್ಟು ಕಪಿಗಳು, ಅಲ್ಲ ನಾವೆಲ್ಲ ಶ್ರೀರಾಮ ಅಂತ ಬರೆದು ಒಗಿಲಿಗತ್ತೀವಿ, ಎಲ್ಲ ಚಂದ ತೇಲಿಗತ್ತವ, ರಾಮದೇವರೇ ಒಗದಕ್ಕೆ ಮುಳುಗ್ಬಿಡ್ತಲ್ಲ ಮತ್ತೆ ಹೆಂಗಿದು ಅಂತ ಎಲ್ಲರೂ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮುಖದ ಮೇಲೆ ಇಟ್ಟುಕೊಂಡು ರಾಮದೇವರನ್ನು ನೋಡಿದ್ರು, ಹನುಮನ್ ದೇವ್ರನ್ನ ನೋಡಿದ್ರು. ಹನುಮನ್ ದೇವ್ರು ಬರ್ರಿಲಿ ಅಂತಂದು, ಬರ್ರಿಲಿ ಯಾಕೆ ತೇಲಿಗತ್ತಾವ ಅವೆಲ್ಲ? ಒಂದರ್ಥದೊಳಗೆ ಒಂದು ರೂಪದಿಂದ ರಾಮದೇವರು ತಾವು ತಮ್ಮ ಕೈಯನ್ನ ಅಲ್ಲಿ ಕೆಳಗೆ ಹಾಕಿ ಹಿಡಿದಾರ, ಅವರ ಆಧಾರ ಆಗ್ಯಾರ ಅನ್ನೋದಕ್ಕೆ ತೇಲಿಗತ್ತಾವು. ಯಾವ ಕಲ್ಲನ್ನ ರಾಮದೇವರು ತಮ್ಮ ಕೈಯಿಂದೇ ಬಿಟ್ಟಾರ ಅದ್ ಹೆಂಗ್ ತೇಲ್ತದ ಅಂತ ಹನುಮನ್ ದೇವ್ರು ಕೇಳಿದ್ರಂತೆ. ಯಾವುದಕ್ಕೆ ತಾನೇ ಆಧಾರ ತಕ್ಕೊಂಡ್ಬಿಟ್ಟನ್ ಭಗವಂತ, ತೇಲಿಕ್ಕೆ ಹೆಂಗ್ ಸಾಧ್ಯ ಅಂತ. ಹಿಂಗಾಗಿ ಭಗವಂತಂದ ನಾನು ಭಕ್ತಪರಾಧೀನಪ್ಪ, ನಾನೂ ಉಳಿಸ್ಲಿಕ್ಕೆ ಆಗಂಗಿಲ್ಲ, ದೇವರೇ ಹಿಂಗ್ ತಕ್ಕೊಂಡ್ಬಿಟ್ರೆ ನಾ ಇನ್ನು ಎಲ್ಲಿ ಹೋಗ್ಲಿ ಅಂದ್ರ ಅವರು. ಎಲ್ಲಿ ಹೋಗ್ಲೇನು, ಎಲ್ಲಿಂದ ಬಂದಿ ಅಲ್ಲೇ ಹೋಗು ಅಂತಂದ ಭಗವಂತ. ಮದನ್ಯತ್ತೆ ನಜಾನಂತಿ ನಾಹಂ ತೇಭ್ಯೋ ಮನಾಗಪಿ, ನನ್ನನ್ನು ಬಿಟ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಬಿಟ್ಟು ನನಗೆ ಗೊತ್ತಿಲ್ಲ. ಅಯಂ ಆತ್ಮಾಭಿಚಾರಸ್ತೆ ಯತಸ್ತಂ ಯಾತು ವೈಭವನ್, ಯಾರಿಗೆ ಅಪಚಾರ ಮಾಡಿರ್ ನೋಡಿ ದುರ್ವಾಸರ ಅವ್ರಿಗೆ ಹೋಗಿ ಕಾಲು ಬೀಳ್ರಿ, ನೀವು ಉದ್ಧಾರ ಆಗ್ತೀರಿ. ಸ್ವಲ್ಪೂ ಸೊಕ್ಕು ತೋರಲಿಲ್ಲ, ಸ್ವಲ್ಪೂ ಕೂಡ ತಾವು ಭಾರಿ ದೊಡ್ಡ ಋಷಿಗಳು ಅಂತ ಅನ್ಕೊಳ್ಳಿಲ್ಲ. ತಮಗಿಂತಲೂ ತಾರತಮ್ಯದಲ್ಲಿ ಅತ್ಯಂತ ಚಿಕ್ಕವನಾದ ಅಂಬರೀಷನ ಮುಂದೆ ಬಂದು ಸರಳವಾಗಿ ದುರ್ವಾಸರು ನಿಂತು ಅಂಬರೀಷ ಉಪಾವೃತ್ತಿ ತತ್ ಪಾದವು ದುಃಖಿತೋ ಗ್ರಹಿತ, ಅವನ ಪಾದವನ್ನೇ ಹಿಡಿತಾರೆ ದುರ್ವಾಸ ಋಷಿಗಳು. ಸರದ ಅಂಬರೀಷ, ಸ್ವಾಮಿ ನೀವು ಹಿಂಗೆ ಮಾಡೋದಲ್ಲ, ಯಾಕೆ ಮಾಡ್ಲಿಗತ್ತೀರಿ? ನನ್ನನ್ನು ಉಳಿಸಪ್ಪ ಈ ಚಕ್ರದಿಂದ. ಸುದರ್ಶನ ನಮಸ್ತುಭ್ಯಂ ಸಹಸ್ರಾಚ್ಯುತ ಪ್ರಿಯ ಸರ್ವಾಸ್ತ್ರ ಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾಡಿ ರಸ್ಪತೆ. ಸುದರ್ಶನ, ನಿನಗೆ ನಮಸ್ಕಾರಪ್ಪ, ಎಲ್ಲಾ ಅಸ್ತ್ರಗಳನ್ನ ನೀನು ಪರಿಹಾರ ಮಾಡಿ ಅಂತ ನಂದೊಂದು ಪ್ರಾರ್ಥನಾ ಕೇಳು. ಸುದರ್ಶನಕ್ಕೆ ಪ್ರಾರ್ಥನಾ ಮಾಡ್ತಾನ್ರಿ ಅಂಬರೀಷ. ಯದ್ಯಸ್ತಿ ದತ್ತಂ ಇಷ್ಟಂ ವಾ ಸಧರ್ಮೋ ವಾ ಸ್ವನುಷ್ಠಿತಃ, ನಾನೇನಾದ್ರೂ ದಾನ ಮಾಡಿದ್ರ, ನಾನೇನಾದ್ರೂ ಹೋಮ ಮಾಡಿದ್ರ, ನಾನೇನಾದ್ರೂ ಧರ್ಮಾನುಷ್ಠಾನ ಮಾಡಿದ್ರ ಕುಲನ್ನೋ ವಿಪ್ರ ದೈವಂಚೆ ದ್ವಿಜೋ ಭವತು ವಿಜ್ವರಃ, ನಾನು ಮಾಡಿದ ಎಲ್ಲಾ ಪುಣ್ಯಗಳ ಫಲವಾಗಿ ಇವತ್ತು ದುರ್ವಾಸರಿಗೆ ನಿನ್ನ ಭಯದಿಂದ ಮುಕ್ತಿ ಸಿಗಲಿ ಅಂತ ಸುದರ್ಶನಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾನೆ ಅಂಬರೀಷ ಮಹಾರಾಜ. ಯಾರು ಮಾಡ್ತಾರ್ರಿ ಇದನ್ನು? ಯಾರು ಮಾಡ್ತಾರೆ? ವಿಚಾರ ಮಾಡ್ರಿ. ಅಹೋ ಅನಂತದಾಸಾನಾಂ ಮಹಿತ್ವಂ ದೃಷ್ಟ ಮಧ್ಯಮೇ. ದುರ್ವಾಸರು ಹೇಳ್ತಾರಂತ, ಭಗವಂತನ ದಾಸರ ಮಹಾತ್ಮೆ ತಿಳ್ಕೊಂಡೆ ನಾನಿವತ್ತ. ಕೃತಾಗಸೋಪಿ ಯದ್ರಾಜನ್ ಮಂಗಲಾನಿ ಸಮೀಹಸೆ. ನಿನ್ನನ್ನೇ ಕೊಲ್ಲಿಕ್ಕಂತ ಬಂದವನ ಮೇಲೆ ನಿನ್ನ ಪುಣ್ಯವನ್ನ ಒತ್ತಿ ಇಟ್ಟು ರಕ್ಷಣಾ ಮಾಡ್ತಿ ಅಂತಂದ್ರ ಮಹಾನುಭಾವರ ಚರ್ಯ ಎಂಥದ್ದು, ಭಗವಂತನ ದಾಸರ ಮಹಾತ್ಮೆ ಎಂಥದ್ದು ಅಂತ ನಾನು ಇವತ್ತು ತಿಳ್ಕೊಂಡೆಪ್ಪ ಅಂತ. ಅವರೇನು ಅವತ್ತು ತಿಳ್ಕೊಂಡಿಲ್ಲ, ಅವರೇ ಮಹಾನುಭಾವರು, ಇಲ್ಲ ಅಂತಲ್ಲ, ಬಹಳ ಯೋಗ್ಯತೆಯಲ್ಲಿ ಅವರಿಗಿಂತಲೂ ಚಿಕ್ಕವ ಅಂಬರೀಷ. ಆದರೆ ಭಗವಂತ ತಪ್ಪು ಮಾಡದಾಗ ಎಂಥವರಿಂದಲೂ ನಮ್ಮ ರಕ್ಷಣೆಯನ್ನ ಮಾಡ್ತಾನೆ ಅನ್ನೋದನ್ನು ತೋರಿಸ್ಕೊಡ್ಬೇಕಿತ್ತು ದೇವರಿಗೆ. ಬ್ರಹ್ಮಣರ ಶಾಪ, ಅವರು ಮಹಾ ದೊಡ್ಡ ಋಷಿಗಳು, ಬೇಕಾದಿರಲಿ, ನೀ ತಪ್ಪು ಮಾಡಿಲ್ಲ ಅಂತಂತಂದ್ರ, ನೀ ನೀತಿಯನ್ನ ಬಿಟ್ಟಿಲ್ಲ ಅಂತಂದ್ರ, ನೀ ಧರ್ಮದ ಮಾರ್ಗದಿಂದ ಹೊರಗೆ ಕಾಲಿಟ್ಟಿಲ್ಲ ಅಂತಂತಂದ್ರ ಯಾರೂ ನಿನ್ನನ್ನು ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ದೊಡ್ಡದಾದಂತಹ ಒಂದು ಸಂದೇಶವನ್ನ ಅವತ್ತು ಅಂಬರೀಷ ಚಕ್ರವರ್ತಿಯಿಂದ ತಾನು ಪಡೀತಾ ಇದ್ದ, ತಾನು ಅಲ್ಲಿ ನೀಡ್ತಾ ಇದ್ದಾನೆ. ಯಯೋ ವಿಹಾಯಸ ಮಂತ್ರೆ ಬ್ರಹ್ಮಲೋಕ ಹೈತುಕಂ, ಬ್ರಹ್ಮಲೋಕಕ್ಕೆ ತಾವು ಮತ್ತೆ ಮರಳಿ ಅವರು ಹೋಗ್ತಾರಂತೆ. ಹೋಗುವಷ್ಟರೊಳಗ ಇವ್ರು ಎಲ್ಲಾ ಕಡೆ ಅಡ್ಡಾಡಿ ಮ್ಯಾಲ ಹೋಗಿ ಕೆಳಗೆ ಬಂದು ಎಲ್ಲಾರನ್ನ ಭೇಟಿಯಾಗಿ ಅಂಬರೀಷನ್ ಕಡೆ ಬರೋದ್ರೊಳಗೆ ಎಷ್ಟು ದಿವಸ ಆಗಿತ್ತು ರೀ? 1 ವರ್ಷ ಆಗಿತ್ತಂದು. 1 ವರ್ಷ ಮಹಾನುಭಾವ ಉಪವಾಸ ಇದ್ನಂತ. ನಾನು ದುರ್ವಾಸರಿಗೆ ಊಟ ಹಾಕಿಲ್ಲ, ದುರ್ವಾಸರಿಗೆ ಕರೆದು ನಾನು ಅವರಿಗೇನೂ ಇನ್ನೂ ನೀಡಿಲ್ಲ, ಅಂದಮೇಲೆ ನಾ ಹೆಂಗೆ ಊಟ ಮಾಡಲಿ ಅಂತ ಅವರು ಬರುತನ 1 ವರ್ಷ ತಾನು ಉಪವಾಸ ಕೂತಿದ್ದ ಅಂಬರೀಷ. ಕೇವಲ ನೀರು ಕುಡಿದು ತಾನು ಕೂತಿದ್ನಂತೆ. ದುರ್ವಾಸರಿಗೆ ತಾನು ಪೂರ್ಣ ಆತಿಥ್ಯೋಪಚಾರವನ್ನು ತಾನು ಮಾಡಿ ಆಮೇಲೆ ತಾನು ಅನ್ನಗ್ರಹಣವನ್ನು ಮಹಾನುಭಾವ ಮಾಡಿದ್ದಾನೆ. ಅಂತಹ ಶ್ರೇಷ್ಠ ಇತ್ಯೇತತ್ ಪುಣ್ಯವಾಖ್ಯಾನ ಅಂಬರೀಷಸ್ಯ ಭೂಪತೆ ಸಂಕೀರ್ತಯನ್ ಅನುಧ್ಯಾಯನ್ ಭಕ್ತೋ ಭಗವತೋ ಭವೇತ್. ಕೇವಲ ಅಂಬರೀಷ ರಾಜನ ಕಥೆಯನ್ನು ಕೇಳಿದರೆ ಭಗವಂತನಲ್ಲಿ ಅತ್ಯುದ್ರಿಕ್ತವಾದಂತಹ ಭಕ್ತಿ ಬರ್ತದೆ ಅನ್ನೋದು ಇದಕ್ಕೆ ದೊಡ್ಡ ಫಲ, ಅದಕ್ಕಿಂತ ದೊಡ್ಡ ಫಲವೇ ಇಲ್ಲ ಅಂತ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಅಂಬರೀಷ ಚಕ್ರವರ್ತಿಯಿಂದ ನಾವು ತಿಳಿಯಬೇಕಾದ ಸಂದೇಶ ಒಂದು, ಏಕಾದಶಿ ವ್ರತದ ಮಹಿಮೆ ನಿತ್ಯದಲ್ಲಿಯೂ ಕೂಡ, ನಿತ್ಯ ಅಂದ್ರೆ ಯಾವಾಗ ಬರ್ತದೆ ಅವಾಗ ನಿತ್ಯ ಮಾಡಬೇಡ್ರಿ, 15 ದಿವಸಕ್ಕೊಮ್ಮೆ ಅತ್ಯಂತ ನಿಷ್ಠೆಯಿಂದ ನಿರಾಹಾರವಾಗಿ ನೋಡ್ರಿ. ಏಕಾದಶಿ ಒಂದು ವ್ರತ ಎಂಥದ್ದು ಅಂತಂದ್ರೆ ಅದನ್ನ ಎಲ್ಲರೂ ಮಾಡ್ಬೋದು, ಅದನ್ನು ಬ್ರಾಹ್ಮಣರು ಮಾಡಬೇಕು, ಉಳಿದವ್ರು ಮಾಡಬಾರ್ದು, ಇಂಥವು ಏನೇನೇನೇನೋ ನಿಯಮ ಇಲ್ಲ. ಎಲ್ಲರೂ ಮಾಡಬಹುದಾದಂತಹ ಶ್ರೇಷ್ಠವಾದ ವೈಷ್ಣವ ವ್ರತ ಅದೇ ಏಕಾದಶಿ. ಮತ್ತು ಅದು ಎಷ್ಟು ದೊಡ್ಡದಂತಂದ್ರೆ, ಒಂದು ಏಕಾದಶಿ
ನಮಗೆ ಎಷ್ಟೋ ಚಾಂದ್ರಾಯಣ, ಎಷ್ಟೋ ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಇನ್ನನೇಕ ಎಲ್ಲ ಪಯೋವ್ರತಾದಿ ಮಹಾವ್ರತಗಳನ್ನು ಮಾಡಿದ ಪುಣ್ಯವನ್ನು ಒಂದು ಏಕಾದಶಿ ಕೊಡ್ತದೆ. ಅಷ್ಟು ದೊಡ್ಡದು ಒಂದು ಏಕಾದಶಿ ವ್ರತ, ಒಂದು ಏಕಾದಶಿ ಅಂಥದ್ದು. ವರ್ಷ ಪೂರ್ತಿ ನೀವು ಏಕಾದಶಿ ಮಾಡ್ತಾ ಹೊಂಟ್ರಿ ಅಂದರೆ ಎಲ್ಲ ಪಾಪಗಳಿಗೆ ಮೋಚನ, ಎಲ್ಲ ಪಾಪಗಳಿಗೆ ಮೋಚನ ಅದರಿಂದ ಆಗ್ತದೆ. ಒಂದು ಏಕಾದಶಿ ಮಾಡಿದಂತಹ ವ್ಯಕ್ತಿಯನ್ನ ದೇವತೆಗಳು ಕೂಡ ಅವನಿಗೆ ಸತ್ಕಾರವನ್ನು ಸ್ವರ್ಗದಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತಹ ಶ್ರೇಷ್ಠವಾದ ಏಕಾದಶಿ ವ್ರತದ ಮಹಿಮೆಯನ್ನು ತಿಳ್ಕೊಳ್ರಿ. ಎಂಥದೇ ಪರಿಸ್ಥಿತಿ ಇದ್ರೂ, ಎಂಥ ದೊಡ್ಡವರಿದ್ರೂ ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ನಾವು ಹಿಂದೆ ಸರಿಯುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಂದೇಶವನ್ನು ಅಂಬರೀಷ ತಾನು ಕೊಟ್ಟ. ಆದರೆ ಮಹಾನುಭಾವರು, ಋಷಿಗಳು, ಜ್ಞಾನಿಗಳು ನಮಗಿಂತಲೂ ಉತ್ತಮರಿದ್ದಾಗ ಎಷ್ಟು ವಿನಯದಿಂದಿರಬೇಕು ಅನ್ನೋದನ್ನು ಕೂಡ ತೋರಿಸಿಕೊಟ್ಟ. ಭಗವಂತ ತಾನು ಹೆಂಗ ಯಾವಾಗಲೂ ಕೂಡ ಭಕ್ತರ ಅಧೀನನಾಗಿರ್ತಾನೆ ಅನ್ನೋದನ್ನು ಅಂಬರೀಷ ಚಕ್ರವರ್ತಿಯಿಂದ ತೋರಿಸಿಕೊಡ್ತಾ ಇದ್ದಾನೆ. ಅಂಥ ಶ್ರೇಷ್ಠವಾದ ಅಂಬರೀಷನಿಂದ ಮುಂದೆ ವೃಷದಶ್ವ, ಅವನಿಗೆ ಮುಂದೆ ವಿಕುಕ್ಷಿ ಮೊದಲಾದಂತಹ ಇಕ್ಷ್ವಾಕುವಿನಿಂದ ವಿಕುಕ್ಷಿ ಮೊದಲಾದಂತಹ ಮಕ್ಕಳು ಅಲ್ಲಿ ಹುಟ್ಟಿರ್ತಾರೆ. ಅಲ್ಲಿ ಒಬ್ಬ ಆ ವಿಕುಕ್ಷಿಗೆ ಹೇಳ್ತಾರಂತ, ಈ ಮುಂದಿನ ಕಥೆ ಇನ್ನೊಂದು ಸ್ವಲ್ಪ ಕೆಲವು ರಾಜರ ಕಥೆಯನ್ನು ಹೇಳಿಬಿಡ್ತೇನೆ. ಆ ವಿಕುಕ್ಷಿಗೆ ಹೇಳಿದ್ರಂತ, ಹೋಗಿ ಬೇಗ ಮೊಲವನ್ನ ತಗೊಂಡ್ ಬಾ. ಶ್ರಾದ್ದಕ್ಕೆ ಅವಾಗೆಲ್ಲ ಮೊಲವನ್ನ ಬಳಸ್ತಾ ಇದ್ರು, ಹಾಗಾಗಿ ಮೊಲದ ಮಾಂಸವನ್ನ ಬಳಸ್ತಿದ್ರು ಅಂತ ಭಾಗವತದಲ್ಲಿ ಹೇಳ್ತಾರೆ. ಮತ್ತು ಮೊಲದ ಮಾಂಸ ಯಾಕೆ ಬಳಸ್ತಿದ್ರು ಅಂತಂದ್ರೆ, ಮೊಲದ ಮಾಂಸ ಅಲ್ಲ, ಸತ್ತ ಮೊಲದ ಅದು ಆ ಮಾಂಸವನ್ನ ತೀರ್ಥ ಪ್ರೋಕ್ಷಣದಿಂದ ಸೂಕ್ತಗಳನ್ನು ಹೇಳಿ ಅದನ್ನು ಹೂವು ಹಣ್ಣು ಮಾಡುವಂತಹ ಋಷಿಗಳ ಒಂದು ತಪಸ್ಸು ಅವಾಗಿರ್ತಿತ್ತು ಅನ್ನೋದಕ್ಕೆ ಅದನ್ನು ಹಣ್ಣು ಮಾಡಿ ಸ್ವೀಕಾರ ಮಾಡ್ತಾ ಇದ್ರು. ಈಗೆಲ್ಲ ಆ ಮಾಂಸವನ್ನ ಬಳಸೋದಿಲ್ಲ. ಮಾಂಸದ ಪ್ರಾತಿನಿಧಿಕವಾಗಿ, ರಿಪ್ರೆಸೆಂಟೇಟಿವ್ ಆಗಿ ಮಾಷ ಅಂದ್ರೆ ಉದ್ದಿನ ಬೇಳೆಯಿಂದ ಎಲ್ಲ ಅಡಿಗೆ, ಉದ್ದಿನ ವಡಿ ಅದೆಲ್ಲ ಮಾಡ್ತಾರೆ ನೋಡ್ರಿ ಶ್ರಾದ್ದದೊಳಗೆ. ಯಾಕಂದ್ರೆ ಮಾಂಸದ ಬದಲಿ ಮಾಷ ಬಳಸಬೇಕು ಅನ್ನೋದಕ್ಕೆ ಅದನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವಾಗಿ ಹೋಗಿ ತಾನು ಆ ಮಾಂಸವನ್ನ ತರುವಂತಹ ಸಂದರ್ಭದೊಳಗೆ ಬಹಳ ಹಸಿವಾಗಿತ್ತಂತ ತಾನೇ ತಿಂದ್ಬಿಟ್ಟು ಒಂದು ಸ್ವಲ್ಪ ತಿಂದ. ಎಂಜಲು ತಂದು ಇಟ್ಟ. ವಸಿಷ್ಠರಿಗೆ ಅದು ಗೊತ್ತಾಗ್ಲಿಕ್ಕೆ ಎಷ್ಟೋ ತಿಳಿತದೆ ಹೇಳ್ರಿ, ಗೊತ್ತಾಗ್ಬಿಡ್ತು. ಶಶಾದ ಅಂತ, ಅದ ಅಂದ್ರೆ ತಿನ್ನೋದು, ಶಶವನ್ನ ತಿಂದವ ಅಂತ, ಇವನಿಗೆ ಶಶಾದ ಅಂತ ಹೆಸರು ಬಂದ್ಬಿಡ್ತು. ಅವ ಮುಂದೆ ಸೇವೆಯನ್ನ ಋಷಿಗಳ ಸೇವೆಯನ್ನು ಮಾಡಿ ಅವನು ಉದ್ಧಾರ ಆಗ್ತಾನೆ. ಅಲ್ಲಿ ಪುರಂಜಯ ಅಂತ ರಾಜ ತಾನು ಬಂದಿದ್ದಾನೆ. ಅವನಿಗೆ ಇಂದ್ರವಾಹ ಅಂತ, ಕಕುತ್ಸ್ಥ ಅಂತ ಅವನಿಗೆ ಕರೀತಾರೆ. ಕಕುತ್ಸ್ಥ ಯಾಕಂತಂದ್ರೆ, ದೇವತೆಗಳಿಗೆ ದೊಡ್ಡ ಒಂದು ಆಪತ್ತು ಬಂದಿತ್ತು, ದೈತ್ಯರ ಯುದ್ಧಕ್ಕೆ ಅಂತ ಬಂದ್ರೆ ಇಂದ್ರದೇವರು ಬಂದು ಇವನ್ ಸಹಾಯ ಕೇಳ್ತಾರೆ, ನೀ ಬಂದು ನಮಗ ಸಹಾಯ ಮಾಡಪ್ಪ ಯುದ್ಧದೊಳಗ ಅಂತ. ಅವನೊಂದೊಂದು ಕಂಡೀಷನ್ ಅಂದ, ಏನು, ನೀನ್ ನನಗ ಎತ್ತಿನ ರೂಪದೊಳಗೆ ವಾಹನ ಆಗಿ ನಿಲ್ಲಬೇಕು, ನಿನ್ನ ಡುಬ್ಬದ ಮೇಲೆ ಕೂತು ಯುದ್ಧ ಆಡ್ತೀನಿ ನಾನು ಅಂತ. ಇಂದ್ರದೇವರಂದ್ರು, ಎತ್ತಾಗು, ಪ್ರಾಕ್ಟೀಸ್ ಈಗಿಂದೇ ಮಾಡಿದ್ರೆ ಚಲೋ, ಮುಂದೆ ಟೀಕಾರಾಯರ್ ಆಗ್ಬೇಕಾದಾಗ ಎತ್ತಾಗಬೇಕಾಗ್ಯದ ನನಗೆ, ಬಹುಶಃ ಈಗಿಂದೇ ಮಾಡಿದ್ರಾಯ್ತು ಅಂತ ಎತ್ತಾಗ್ತೀನಿ ಅಂತ ಒಪ್ಕೊಂಡ್ರು. ಅವರ ಕಕುತ್ ಅಂದ್ರೆ ಎತ್ತಿನ ಡುಬ್ಬ, ಅದ್ರ ಮೇಲೆ ಕೂತ ಅನ್ನೋದಕ್ಕೆ ಇವನಿಗೆ ಕಕುತ್ಸ್ಥ ಅಂತ ಹೆಸರು ಬಂತು. ಅದಕ್ಕೆ ಮುಂದೆ ಅವನ ವಂಶದಲ್ಲಿ ಬಂದಾಗ ರಾಮದೇವರಿಗೆ ಕಾಕುತ್ಸ್ಥ ಅನ್ನುವಂತಹ ಹೆಸರು ಬಂತು ಅಂತ. ಇದೇ ವಂಶದಲ್ಲಿಯೇ ಮುಂದೆ ರಾಮದೇವರು ಬರ್ತಾರೆ. ಹೀಗಾಗಿ ಕಕುತ್ಸ್ಥ ಅಂತ ಅಲ್ಲಿ ತಾನು ಬಂದಿದ್ದಾನೆ. ಅವನು ಆ ಪುರಂಜಯ ಎಲ್ಲರನ್ನೂ ಕೂಡ ಆ ದೈತ್ಯರ ಸಂಹಾರವನ್ನು ತಾನು ಮಾಡಿದ್ದಾನೆ. ಅಲ್ಲಿಂದ ದೃಢಾಶ್ವ, ಕಪಿಲಾಶ್ವ, ಬರ್ಹಣಾಶ್ವ ಇವರೇ ಮೊದಲಾದಂಥವರು ಹುಟ್ಟುತ್ತಾರೆ. ಆವಾಗ ಯುವನಾಶ್ವ ಅಂತಲ್ಲೊಬ್ಬ ರಾಜ ತಾನು ಬಂದಿದ್ದಾನೆ. ಈ ಯುವನಾಶ್ವ ಭಾರೀ ಮಹಾಯಜ್ಞವನ್ನು ಮಾಡುವಂತಹ ವ್ಯಕ್ತಿ. ತಾನೆಲ್ಲ ಹೆಂಡತಿಯನ್ನು ಕೂಡಿಸ್ಕೊಂಡು ದೊಡ್ಡ ಯಜ್ಞವನ್ನೆಲ್ಲ ಮಾಡಿದ. ನಾಳೆ ಪೂರ್ಣಾಹುತಿ, ಇವ ಏನು ಗದ್ದಲ ಹಾಕ್ಬಿಟ್ರಿ, ಪೂರ್ಣಾಹುತಿ ನಾಳೆ ಅದ ಅಂತ ಹೇಳಿ ಯಜ್ಞದ ಜಲವನ್ನೆಲ್ಲ ಮಂತ್ರಿಸಿ ಆ ರಾಣಿಗೆ ಅದನ್ನು ಕೊಡೋಣ ಅಂತ ಹೇಳಿ ಋಷಿಗಳು ಚಂದಾಗಿ ಅಲ್ಲಿಟ್ಟಿದ್ದು. ಯಜ್ಞಶಾಲಾದಾಗೆ ಮಲ್ಕೊಂಡಿದ್ದ. ಭಾಳ ನೀರಡಿಕೆ ಆಯ್ತು. ರಾಜ ಆ ಕಡೆ ಈ ಕಡೆ ನೋಡಿದ, ಯಾರೂ ತಂದು ಕೊಡೋರು ಇರಲಿಲ್ಲ. ಹೋಗಿ ಘಟ 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 ನೀರು ಕುಡ್ದ. ಮರುದಿವ್ಸ ಎದ್ದು, ನೀರು ಎಲ್ಲದ ಕಲಶದೊಳಗಿಂದು ಅಂತ ಕೇಳಿದ್ರೆ, ನಾ ಕುಡ್ದೀನ್ರಿ ಅಂತಂದ. ನೀ ಯಾಕೆ ಕುಡ್ದೇವ ಮಾರಾಯ, ನೀರಡಿಕೆ ಆಗಿತ್ತು ಕುಡ್ದೆ ಅಂತಂದ. ಆ ಜಲ ಸಾಮಾನ್ಯ ಜಲ ಅಲ್ಲಪ್ಪ, ಅದನ್ನ ಕುಡಿಯೋದ್ರಿಂದ ನಿನ್ನ ರಾಣಿಯಲ್ಲಿ ಗರ್ಭಧಾರಣ ಆಗ್ಲಿ ಅಂತ ಮಂತ್ರ ಹಾಕಿ ನಾವಿಟ್ಟಿದ್ವಿ, ಜಲ ನೀ ಕುಡಿದು ಬಿಟ್ಟಿಯಲ್ಲ, ಮತ್ತೇನಾಗ್ತದ್ರಿ, ಗರ್ಭಧಾರಣೆ ನಿನಗಾಗ್ತದ ಅಂದ್ರು ಋಷಿಗಳು. ಅವ್ರಿಗೇನು ಬಿಡೇನೇ ಇಲ್ಲ. ಅವ್ರಿಗೆ ನಾವು ಅಂದದ್ ಮಂತ್ರ ಸತ್ಯ ಆಗೇಬೇಕು. ಅವ್ರದ್ದು ಸಮಸ್ಯೆ ಏನಂತಂದ್ರೆ ಸುಳ್ಳು ಹೆಂಗೆ ಮಾಡೋದು ಅಂತ. ನಾವು ಅಂದದ್ ಮಂತ್ರ ಅಂತೂ ಸತ್ಯ ಆಗ್ಬೇಕಪ್ಪ ಅಂತ. ಮತ್ತೀಗ ಏನಾಗ್ತದ, ನೀನು ಗರ್ಭಧಾರಣ ಮಾಡ್ತಿ. ನಿಜವಾಗಿಯೂ ಗರ್ಭ ಬೆಳೀತಾ ಹೊಂದಿತು ಯುವನಾಶ್ವನದು. ಕೂಸು ತಂದೆಯ ಹೊಟ್ಟೆಯಲ್ಲಿ ಬಂತು. ಕೂಸು ತಂದೆಯ ಹೊಟ್ಟೆಯಲ್ಲಿ ಬಂದ್ರೆ ಬೆಳೀತಾ ಇರತಕ್ಕಂತಹ ಕೂಸು ಇನ್ನದರಿಂದ ಇವನಿಗೆ ತೊಂದರೆ ಆಗಬಾರದು ಅಂತ ಅದು ಪೂರ್ಣ ಬೆಳೆದ ಮೇಲೆ ಅವನ ಹೊಟ್ಟೆಯನ್ನ ಕೊಯ್ದು ಆ ಕೂಸನ್ನ ಹೊರಗೆ ತಕ್ಕೊಳ್ತಾರ್ರಿ
ಋಷಿಗಳೆಲ್ಲರೂ ಯುವನಾಶ್ವನಿಂದ. ಇವತ್ತು ಸಿಸೇರಿಯನ್ ಡೆಲಿವರಿ ಮಾಡಬೇಕು ಅಂತಂದ್ರೆ ತಾಯಿಯ ಹೊಟ್ಟೆಯಿಂದ ಕೂಸುಗಳನ್ನು ಹೊರಗೆ ತಕ್ಕೊಳ್ಳುವಂಥ ಟೆಕ್ನಾಲಜಿ ಬಂದದ, ಒಪ್ಕೊಳ್ಳೋಣ. ಈ ಸಿಸೇರಿಯನ್ ಡೆಲಿವರಿ ಮೊದಲಾಗಿದ್ದು ಯಾವಾಗ ಅಂದ್ರೆ ಯುವನಾಶ್ವನಿಂದ. ಆದ್ರೆ ಅಲ್ಲಿ ಸಮಸ್ಯೆ ಇಷ್ಟೇ, ಅದು ತಾಯಿಯಿಂದಲ್ಲ, ತಂದೆಯ ಸಿಸೇರಿಯನ್ ಆಗಿದ್ದು ಅಲ್ಲೊಂದೇ ಎಕ್ಸಾಂಪಲ್ಲು ಅಂತ ನಮಗೆ ಅನಿಸ್ತದೆ. ಅಂತೂ ತಂದೆಯಿಂದ ಅಲ್ಲಿ ಕೂಸು ಹುಟ್ಟುತ್ತದೆ. ಕೂಸು ಹುಟ್ಟಿದಾಗ ಮಹಾನುಭಾವ ಇದ್ದವ ರಾಜ, ನನ್ನನ್ನು ಯಾರು ನನಗೆ ಹಾಲು ಕುಡಿಸೋರು ಅಂತ ಹಳ್ಳಿಗತ್ತು ಬಿಟ್ಟವ. ಹಾಲು ಕುಡಿಸೋರು ಯಾರು? ತಂದೆಯಿಂದ ಹುಟ್ಟಿನ ನಾನು, ತಾಯಿಗೆ ಹಾಲು ಬಂದೇ ಇಲ್ಲ, ಯಾಕಂದ್ರೆ ಅವಳ ಗರ್ಭದಿಂದ ಅವಳು ಜನ್ಮವನ್ನೇ ಕೊಟ್ಟಿಲ್ಲ. ನನಗೆ ಯಾರು ಹಾಲು ಉಣಿಸೋರು ಅಂತ ಅಳಬೇಕಾದಾಗ ಮಾಂ ಧಾತಾಕಹ, ನನಗೆ ಯಾರು ಉಣಿಸೋರು, ಯಾರು ನನಗೆ ಉಳಿಸೋರು ಅಂತ ಹೇಳಬೇಕಾಗ ಇಂದ್ರದೇವರು ತಾವು ಬಂದು ತಮ್ಮ ತರ್ಜನಿಯನ್ನ ಅದರ ಬಾಯಿಯೊಳಗಿಟ್ಟು ಅಮೃತ ಸೇಚನವನ್ನ ತಾವು ಮಾಡ್ತಾ ನೀನು ಮಾಂಧಾತ ಅನ್ನುವಂತಹ ಚಕ್ರವರ್ತಿ ಆಗ್ತೀಯಪ್ಪ ಅಂತ ಯುವನಾಶ್ವನ ಮಗನಿಗೆ ಅವರಲ್ಲಿ ಹೇಳ್ತಾರೆ. ಆ ಮಾಂಧಾತ ಏನ್ರಿ ಮಾಂಧಾತ, ಏನ್ ದೊಡ್ಡ ಮಾಂಧಾತ ಅಂತ. ಏನ್ ದೊಡ್ಡ ಮಾಂಧಾತ ಗೊತ್ತೇನ್ರಿ? ಯಾವತ್ ಸೂರ್ಯ ಉದೇತಿ ಸ್ವ ಯಾವತ್ ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ ಅಂತ. ಮಾಂಧಾತೃವಿನ ರಾಜ್ಯ ಎಲ್ಲಿ ತನಕ? ಎಲ್ಲೆಲ್ಲಿ ಸೂರ್ಯ ಚಂದ್ರ ಕಾಣಿಸ್ತಾರ ಅದೆಲ್ಲ ಮಾಂಧಾತೃವಿನ ರಾಜ್ಯ ಅಂತ. ಮಾಂಧಾತ ಚ ಮಹೀಪತಿ ಕೃತಯುಗಾಲಂಕಾರ ಭೂತಃ. ಗತಃ ಅನ್ಬೇಡ್ರಿ ಮುಂದಿನ. ಮಾಂಧಾತ ಅನ್ನುವಂಥ ಮಹೀಪತಿ ಕೃತಯುಗದ ಅಲಂಕಾರ ಭೂತನಾದವ. ಯಾಕೆ ಅಂದ್ರ ಇಡಿಯಾದ ಭೂಮಂಡಲಕ್ಕ ಏಕಚಕ್ರಾಧಿಪತಿಯಾಗಿ ಮೆರೆದಂಥವ ಮಾಂಧಾತ. ಅಂಥ ಮಾಂಧಾತೃವಿಗೆ ಅನೇಕ ಮಕ್ಕಳು ಅಲ್ಲಿ ಹುಟ್ಟುತ್ತಾರೆ. ಅವರಲ್ಲಿ ಏನೇ ಮುಖ್ಯದಾದಂತಹ ಮಗ ಯಾರಪ್ಪ? ಮುಚುಕುಂದ. ನೆನಪಿಟ್ಟುಕೋರಿ, ಅವನ ಕಥೆಯನ್ನ ದಶಮಸ್ಕಂದೊಳಗೆ ಹೇಳ್ತೀನಂತ. ಆ ಮುಚುಕುಂದ ಅಲ್ಲಿ ಹುಟ್ಟುತ್ತಾನೆ. ಅವನಿಗೆ 50 ಜನ ತಂಗಿಯರು, ಅಂದ್ರೆ ಮಾಂಧಾತೃವಿನ 50 ಜನ ಹೆಣ್ಮಕ್ಳು ಹುಟ್ಟುತ್ತಾರೆ. 50 ಜನ ಹೆಣ್ಮಕ್ಳು ಹುಟ್ಟಿದಾಗ ಅಲ್ಲೊಂದು ಸಮಸ್ಯೆ ಏನು ಅಂದ್ರೆ, ಸೌಭರಿ ಅಂತ ಒಬ್ಬ ಋಷಿಗಳು. ಆ ಋಷಿಗಳು ಪಾಪ ತಪಸ್ಸು ಮಾಡ್ಕೋತ ಕೂತಾಗ ನೀರಿನೊಳಗೆ ಕೂತ್ ತಪಸ್ಸು, ಸಮುದ್ರದೊಳಗೆ ಕೂತ್ ತಪಸ್ಸು ಮಾಡ್ಲಿಕ್ಕತ್ತಿದ್ರು ಅಂತವ್ರು. ಒಳಗೆ ಕೂತ್ ಜಲಸ್ತಂಭನ ಮಾಡ್ಕೊಂಡು ತಪಸ್ಸು ಮಾಡ್ಲಿಕ್ಕತ್ತಿದ್ರು. ಒಂದು ಮೀನಿನ ಹೆಣ್ಣು ಗಂಡು ಮೀನು ತಾವು ಆರಾಮಾಗಿ ಇಳಿದು ನೋಡಿದ್ರು. ನಾನು ಸಂಸಾರ ಮಾಡಬೇಕು, ನನ್ನ ಬ್ರಹ್ಮಚರ್ಯವನ್ನು ಮುಗಿಸಿ ನಾನು ಗೃಹಸ್ಥ ಆಗಬೇಕು ಅಂತ ಅವರಿಗೆ ಪಾಪ ಇಚ್ಛಾ ಬಂತು. ಹೋಗಿ ಕೇಳೋದು ಇನ್ನೊಬ್ರಿಗೆ ಯಾಕೆ ಕೇಳೋಣ ಅಂತ ಮಾಂಧಾತ ಚಕ್ರವರ್ತಿ ಕೇಳಿಬಿಟ್ರು. ನಿನ್ನ ಮಗಳನ್ನ ನನಗೆ ಕೊಡಬೇಕು. 50 ಜನ ಹೆಣ್ಮಕ್ಳಿದ್ದಾರೆ, ಒಬ್ಬರನ್ನ ಕೊಟ್ಟರೆ ಸಾಕು, ಹಿಂಗಾಗಿ ನಿನ್ನ ಮಗಳನ್ನ ನನಗೆ ಕೊಡಬೇಕು ಅಂತ. ಅಮ್ಮ ಏನು ಶಣತನ ಮಾಡಿದ, ಈ ಋಷಿಗಳಿಗೆ ಕೊಡ್ಲಿಕ್ಕೆ ಹೆಂಗೆ ನನ್ನ ಮಕ್ಕಳು ಹೂ ಅಂತಾರೆ. ಪಾಪ ನೋಡ್ಲಿಕ್ಕರೆ ವಯಸ್ಸಾದವ್ರು ಇದ್ದಾರೆ, ಅಸ್ಥಿ ಪಂಜರ ಇದ್ದಂಗಿದ್ದಾರೆ, ಏನು ಉಣ್ಣಂಗಿಲ್ಲ ತಿನ್ನಂಗಿಲ್ಲ. ಇವರೆಲ್ಲ ರಾಜಕುಮಾರಿಯರು, ಇವ್ರಿಗೇನು ಭಾರಿ ಎಲ್ಲ ಭೋಗಬೇಕು, ಇವ್ರ ಕಂದ ಮೂಲ ಫಲ ತಿಂದಿದ್ದಂಥವ್ರು, ಹಿಂಗಾಗಿ ಇವ್ರ ಕಡೆ ಹ್ಯಾಂಗ್ ಕೊಡ್ಲಿ. ಅವ ಏನು ಶಣತನ ಮಾಡಿದ ಮಾಂಧಾತ, ಸ್ವಾಮಿ ಒಂದು ಕೆಲಸ ಮಾಡ್ರಿ, 50 ಜನರ ಅಂತಃಪುರದೊಳಗೆ ನಿಮ್ಮನ್ನು ಕಳಿಸ್ತೀನಿ. ಆ ಅಂತಃಪುರದೊಳಗೆ ನೀವು ಹೋಗಿ, ನೀವು 50 ಮಂದಿ ಒಳಗೆ ನಿಮಗೆ ಯಾರು ಚೂಸ್ ಮಾಡ್ತಾರೋ ಅವ್ರಿಗೆ ನಾ ಕೊಟ್ಟು ಮದುವೆ ಮಾಡ್ತೀನಿ ಅಂತಂದ. ಸೌಭರ ಋಷಿಗಳ ತಪಸ್ಸಿದ್ದಿ, ಪಾಪ ಗೊತ್ತಿರಲಿಲ್ಲ ಮಾಂಧಾತೃವಿಗೆ, ಪರೀಕ್ಷೆ ಮಾಡ್ಲಿಕ್ಕಂತ ನೀವೇ ಹೋಗಿ ನಿಮಗೆ ಯಾರು ಹೂ ಅಂತಾರ ಅವ್ರನ್ನ ಕರ್ಕೊಂಬರ್ರಿ ಅಂತ 50 ಜನರನ್ನು ಒಂದೇ ಸಲ ಕೂಡಿಸ್ಬಿಟ್ರು ಕನ್ಯಾ ವೀಕ್ಷಣೆಗೆ. ಅವ್ರು ಒಂದೇ ಕಡೆ ಕೂತಾರ. ಇವ್ ಒಬ್ಬೇ ಋಷಿ ಒಳಗೆ ಹೋಗಬೇಕಾದಾಗ ಪಾಪ ಹೊರಗಿದ್ದಾಗ ಎಲ್ಲಾ ಮುದುಕರ ವೇಷದೊಳಗೆ ಬಂದಾವ. ಒಳಗೆ ಹೋದ್ರೆ ಏನ್ ತಾರುಣ್ಯವನ್ನ ತಗೊಂಡು ಆ ಸೌಭರ ಋಷಿಗಳ ತಮ್ಮ ತಪಸ್ ಸಾಮರ್ಥ್ಯದಿಂದ ಹೋಗ್ಬಿಟ್ರಿ. 50 ಜನ ಇವ ನನಗೇ ಗಂಡ ಆಗ್ಬೇಕಂತ ಕೂತ್ಬಿಟ್ರು. ಅವ್ರು ಹೊರಗೆ ಬಂದು ಒಂದೇ ಮಾತು ಹೇಳಿದ್ರು, ಮಾಂಧಾತ ನಿನ್ನ ಮಾತೇನಿತ್ತು, ಯಾರು ನನ್ನನ್ನು ಹಾಕ್ತೀನಿ ಅಂತಾರ ಅವ್ರಿಗೆ ನನ್ನ ಕೊಡ್ತೀನಿ ಅಂತಿತ್ತಿಲ್ಲ. ಈಗ 50 ಮಂದಿ ಹೇಳ್ಯಾರ, ಮತ್ ನಾ ಏನ್ ಮಾಡ್ಲಿರಿ? 50 ಮಂದಿನ ಕೊಟ್ಬಿಡು ಅಂದ್ರು ಸೌಭರ ಋಷಿಗಳು. 50 ಮಂದಿನ ಕೊಟ್ಬಿಡು, ಏನ್ ತ್ರಾಸೇ ತಗೋಬೇಡಿ. ಮತ್ತೊಂದೊಂದು ಕನ್ಯಾ ಹುಡುಕೋದು ಯಾವ ಹೇಳ್ಯಾನ, ಎಲ್ಲಾರನ್ನೂ ನನಗೆ ಕೊಟ್ಬಿಡು. ಯಾಕೆ ಹಂಗೆ ಕೇಳಿದ್ರು? ಅವರಿಗೆ ಇನ್ನೂ 50 ಜನ್ಮ ಪ್ರಾರಬ್ಧ ಉಳಿದಿತ್ತಂತ. 50 ಜನ್ಮದಲ್ಲಾಗಬೇಕಾದ ಎಲ್ಲಾ ಪ್ರಾರಬ್ಧ ಭೋಗವನ್ನ ಒಂದೇ ಜನ್ಮದೊಳಗೆ ಸಂಕೋಚ ಮಾಡಿಕೊಂಡು ಮುಂಜಾನೆ ಸಂಧ್ಯಾವನ್ನಿ ಒಳಗೆ ರಾತ್ರಿ ಸಂಧ್ಯಾವನ್ನ ಸಂಕ್ಷೇಪ ಮಾಡ್ಕೊಂಡು ಮಾಡ್ತಿರ್ತಾರಲ್ಲ ಕೆಲವರು, ಸಂಜೆ ಸಂಧ್ಯಾವನ್ನಿ. ಹಂಗ 50 ಜನ್ಮದ ಎಲ್ಲಾ ಭೋಗವನ್ನ ಒಂದೇ ಜನ್ಮದೊಳಗೆ ಸಂಕೋಚ ಮಾಡಿಕೊಂಡು ಪೂರ್ಣ ಮಾಡಿ ಇದೇ ಜನ್ಮದಾಗ ಮೋಕ್ಷಕ್ಕೆ ಹೋಗೋರು. ಎಷ್ಟು ತಪಸ್ ಸಾಮರ್ಥ್ಯ ಇರ್ತದ್ರಿ ಋಷಿಗಳದ ತಿಳ್ಕೊಳ್ರಿ. ನಿಜವಾಗಿಯೂ 50 ಜನರನ್ನ ತಾವು ಮದುವೆ ಆಗ್ತಾರೆ. 50 ದೇಹಗಳನ್ನು ತಗೊಳ್ತಾರೆ. ಉಪಾಧಿ ಖಂಡದಲ್ಲಿ ಇದೊಂದು ದೊಡ್ಡ ವಿಷಯ, ಸಂಶ್ಲಿಷ್ಟೋಪಾಧಿ ವಿಶ್ಲಿಷ್ಟೋಪಾಧಿ ಅಂತ. ಅದೆಲ್ಲ ಈ ಕೈ ಹಚ್ಚೋದು ಬೇಡ. ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಸಚ್ಚರಿತ ವ್ರತಸ್ಯ ಅಂತರ್ಜಲೆ ವಾರಿ ಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂಘೃತಂ ಯತ್. ನನ್ನ ಹಣೆಬಾರ್ ನೋಡ್ರಿ, ಭಾರಿ ವ್ರತ ತೊಟ್ಟು ಜಲಸ್ತಂಭನ ಮಾಡಿ ನಾನು ಬ್ರಹ್ಮಚರ್ಯದಿಂದಿದ್ದವ, ಯಾವುದೋ ಒಂದು ಮೀನು, ಗಂಡು ಮೀನು ಹೆಣ್ಣು ಮೀನನ್ನು ನೋಡಿದ್ದಕ್ಕೆ ನನಗೂ ಗೃಹಸ್ಥಾಶ್ರಮ ಬೇಕು ಅನ್ನುವಂಥ ಆಶಾ ಬಂದ್ಬಿಡ್ತು. ಇವತ್ತು ನನ್ನ ಎಲ್ಲ ವ್ರತ ನಾನು ಕಳ್ಕೊಂಡೆ ಅಂತ ತಮ್ಮ ಪಾಪ ದುಃಖ ಪಡ್ತಾ ಇರ್ತಾರಂತೆ. ಆವಾಗ ಅವರಿಗೆ ಗೊತ್ತಾಗ್ತದೆ 50 ತಮ್ಮ ಎಲ್ಲ
ಆ ಜನ್ಮದ ಭೋಗವನ್ನು ಮುಗಿಸಿ ನಿಜವಾಗಿ ಅವರು ಮೋಕ್ಷವನ್ನ ಪಡಿಬೇಕಾದಾಗ ಒಂದು ಮಾತು ಹೇಳ್ತಾರ್ರಿ, ಸಂಗಂತ್ಯಜೇತ್ ಮಿಥುನವ್ರಜಿನಾನ್ ಮುಮುಕ್ಷು ಸರ್ವಾತ್ಮನಾನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸಿ ಚಿತ್ತಮನಂತ ಈಶೇ ಯುಂಜೀತ ತದ್ರತಿಷು ಸಾಧುಷು ಚೇತ್ ಪ್ರಸಂಗ. ಸಂಘ ಮಾಡುವುದಂದ್ರೆ ಸಾಧುಗಳ ಸಂಘವನ್ನ ಮಾಡಿ. ಇನ್ಯಾವ ಸಂಘವನ್ನು ಮಾಡಿ ನಿಮ್ಮ ಇಂದ್ರಿಯಗಳನ್ನು ಹೊರಬಿಟ್ಟು ಅದರಿಂದ ನೀವು ಪೂರ್ಣವಾಗಿ ಹೊರಗೆ ಹೋಗಿ ಒಳಗಿದ್ದ ಭಗವಂತನಿಂದ ವಿಮುಖರಾಗಿ ಒಮ್ಮೆ ಹೋದವರು ದೂರ ಹೋದ್ರಿ, ನಿಮಗೆ ಈ ಕಡೆ ಬರಲಿಕ್ಕೆ ವಾಪಸ್ ಆಪ್ಷನ್ ಇಲ್ಲ, ಹಂಗಾಗಿ ಹೋಗ್ತದ. ಹಂಗಾಗಿ ಸೌಭರಿಸ್ತು ಮಹಾಯೋಗಿ 50 ಜನ್ಮ ಸಂಸ್ಕೃತಿಂ ವಿಜ್ಞಾಯ ದಿವ್ಯಜ್ಞಾನೇನ ಭಾವಿ ಜನ್ಮ ಫಲಂ ಪುನಃ ಅಂತ ನಾವು 50 ವರ್ಷದ 50 ಜನ್ಮದ ಭೋಗವನ್ನು ಮಾಡಿ ಅವರು ಹೋಗ್ತಾ ಇದ್ದಾರೆ. ಮಾಂಧಾತೃವಿನ ಮಕ್ಕಳು ಈ ರೀತಿಯಲ್ಲಿ ಆದರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಯೇನೆ ಹರಿತ ಮೊದಲಾದವರು ಬಂದರು. ಆ ವಂಶದಲ್ಲಿ ಹರಿಶ್ಚಂದ್ರ ಅಂತ ರಾಜ ತಾನು ಬಂದಿದ್ದಾನೆ. ಹರಿಶ್ಚಂದ್ರನ ಕಥೆ ನೀವು ಒಂದು ಕೇಳಿರ್ತೀರಿ, ಅವ ಭಾರಿ ಸ್ಮಶಾನ್ ಕಾಯ್ಲಿಗತ್ತಿದ್ದ, ಸತ್ಯ ಹರಿಶ್ಚಂದ್ರ ಅಂತ ಆದ. ರಾಜ್ಕುಮಾರ್ ಅವರ ಒಂದು ಪಿಕ್ಚರ್ ನೋಡಿ ಅದೊಂದೇ ಕಥೆ ನಮಗೆಲ್ಲರಿಗೂ ಗೊತ್ತಿದೆ. ಆ ಕಥೆಯೂ ಸತ್ಯವೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕಿಂತಲೂ ಮೊದಲೊಂದು ಕಥೆ ಬಹಳ ವಿಶಿಷ್ಟವಾಗಿ ಆಗಿದ್ದು ಏನು ಅಂದರೆ, ಈ ಹರಿಶ್ಚಂದ್ರನಿಗೆ ಮಕ್ಕಳಾಗಿರೋದಿಲ್ಲ. ಆ ಮಕ್ಕಳಾಗಲಾರದ ಸಂದರ್ಭದೊಳಗೆ ವರುಣನಿಗೆ ಇವನು ತಪಸ್ಸು ಮಾಡ್ತಾನೆ. ಯಾಕೆಂದ್ರೆ ವರುಣೋ ವೀರ್ಯ ದೇವತ ಅಂತ. ಗಂಡಿನಲ್ಲಿ ನಿಂತು ಆ ವರುಣನೇ ವೀರ್ಯವನ್ನ ಪ್ರಚೋದನ ಮಾಡಿ ತಾನು ಗರ್ಭಧಾರಣವನ್ನ ಮಾಡಿಸುವಂತಹ ದೇವತೆ. ಹಾಗಾಗಿ ವರುಣನಿಗೆ ಹೋಗ್ತಾನೆ, ಶರಣ ಹೋಗಿರ್ತಾನೆ. ವರುಣನಿಗೆ ಇವನ ಹರಿಕೆ ಹೊರತಾನೆ. ಏನು ಹರಿಕೆ? ಹುಟ್ಟು ಮಗನನ್ನು ನಾನು ನಿನಗೆ ಕೊಟ್ಟು ಬಿಡ್ತೀನಿ ಅಂತ. ಎಷ್ಟು ವಿಚಿತ್ರ ಹರಿಕೆ ನೋಡ್ರಿ. ಮತ್ತು ಹುಟ್ಟಿದ್ದನ್ನ ಅವಂಗ ಕೊಡೋದಿತ್ತು ಅಂತಂದ್ರೆ ಹುಟ್ಟಿಸ್ಬೇಕು ಯಾಕ ಅಂತ ಹೆಂಡತಿ ಕೇಳ್ತಾಳೆ. ನಮಗೆ ಅರ್ಥ, ನಾವು ಹರಕೆ ಒಮ್ಮೆ ಹೊರ ಮುಂದಾಗ ವಿಚಾರ ಮಾಡಂಗಿಲ್ಲ. ಹರಕೆ ಹೊರ ಮುಂದೆ ಹೊತ್ತು ಬಿಡುದು, ಮುಂದೆ ಏನಾಗ್ತದೆ ಆಗ್ತದೆ ದೇವ್ರ ಇಚ್ಛ. ಹೊತ್ತು ಬಿಟ್ಟ. ವರುಣ ದೇವರವ್ರು ಏನು ಮಹಾನ್ ಭಾವರು, ನಿಜವಾಗಿ ಅವನಲ್ಲಿ ಮಗುವನ್ನು ಕೊಟ್ಟು ಬಿಟ್ರು. ಹುಟ್ಟೆ ಬಿಟ್ಟು ಕೂಸು 1 ವರ್ಷದೊಳಗೆ ರೋಹಿತ ಅಂತ ಅವನ ಹೆಸರು. ಹುಟ್ಟಿದಾಗ ಅವರು ಬಂದು ನಿಂತೇ ಬಿಟ್ರು. ಅದೇ ಮತ್ತೆ ಮಗನ್ ಕೊಡ್ತೀನಿ ಅಂದಿದ್ದಿಲ್ಲ ಅಂತ ವರುಣ ಅವ ಸಮಯ ಪಾಲಕ, ಅವ್ನಿಗೆ ಭಾರಿ ಪಂಕ್ಚುವಲ್ ಅವ. ಬಂದು ನಿಂತ. ಅಲ್ರಿ 10 ದಿವಸ ವೃದ್ಧಿ ಇರ್ತದ, ಅಶೌಚದಾಗ ಹೆಂಗೆ ಕೊಡ್ಲಿಕ್ಕೆ ಬರ್ತದ, ಈಗ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತಂದು ಆಯ್ತು ಅಂತ ವರುಣದೇವ್ ಕರೆಕ್ಟ್ 11ನೇ ದಿವಸ ಬಂದು ನಿಂತು. ವೃದ್ಧಿ ಮುಗಿದ ಸ್ನಾನ ಮಾಡು ಕೊಡು ಅಂತಂದು. ಅದೇ ಕೊಡ್ತಿದ್ದೆ ನಿರ್ದಶೇಚ ಸಮಾಗತ್ಯ ದಂತಾ ಪಶೋರ್ಯಜ್ಜಾಯೇರನ್ ಅಥ ಮೇಧ್ಯ ಭವೇದಿತಿ. ಅಲ್ಲ, ನಿಮಗೆ ಬಲಿ ಕೊಡ್ಬೇಕಂತಂದ್ರೆ ಅದು ಪೂರ್ಣ ಇರಬೇಕು, ಹಲ್ಲೆ ಬರಲಾರ್ದ ಕೂಸಿನ ಹೆಂಗೆ ಬಲಿ ಕೊಡ್ರಿ, ಬರಂಗಿಲ್ಲ ಅಂತಂತಂದ. ಹೌದಾ ಅಂತ ಪಾಪ 8 ವರ್ಷ ಆದ್ಮೇಲೆ ಹಲ್ಲು ಬಂದ ಮೇಲೆ ಮತ್ತೆ ಬಂದ್ರು ವರುಣದೇವರು. ಇವು ಮಿಲ್ಕ್ ಟೀತ್ ಇವು ಬಿದ್ದು ಬಿಡ್ತಾವ, ಈ ಹಲ್ಲು ಪರ್ಮನೆಂಟ್ ಅಲ್ರಿ, ಪರ್ಮನೆಂಟ್ ಟೀತ್ ಬರಲಿ ಆಮೇಲೆ ಕೊಡ್ತೀನಿ ಅಂತಂದ. ಪಾಪ ಮತ್ತೆ ಹೋದ್ರು, ಮತ್ತೂ ಬಂದ್ರು. 16 ವರ್ಷಕ್ಕೆ ಬಂದ್ರು. ನಾನು ಕೊಡ್ತಿದ್ದೆ ಖರೆ ಸಾನ್ನಾಹುಕಸ್ಯಾತ್. ಇವ ಒಬ್ಬ ರಾಜಕುಮಾರ, ಇವ ರಾಜಕುಮಾರ ಅಂತ ಆಗೋದು ಯಾವಾಗ ಇವನಿಗೆ ಬಿಲ್ ವಿದ್ಯಾ ಎಲ್ಲ ಬಂದ ಮೇಲೆ, ಹಿಂಗಾಗಿ ಇವ ಚಂದ ಕಲಿತ ಮೇಲೆ ಕೊಡ್ತೀನಿ ಅಂತಂದ. ಆಯ್ತು ಅಂತ ಮತ್ತೆ ಹೋದ್ರು. ಇವ 1 ವರ್ಷ ಇವನಿಗೆ ಇಷ್ಟ ಆದ್ಮೇಲೆ ಮತ್ತೂ ಬಂದ್ರು. ಅಷ್ಟೊತ್ತಿಗೆ ರೋಹಿತಗೆ ಹೇಳಿಬಿಟ್ಟ, ಈ ಸಲ ವರುಣದೇವರು ಬಂದಾಗ ನನಗೆ ನಿನ್ನ ಉಳಿಸ್ಲಿಕ್ಕೆ ಆಗಂಗಿಲ್ಲಪ್ಪ ಅಂತ ಹರಿಶ್ಚಂದ್ರ ಹೇಳಿಬಿಟ್ಟಿದ್ದ. ಅವ ಮನಿ ಬಿಟ್ಟು ಓಡಿ ಹೋಗ್ಬಿಟ್ಟು, ನೀ ನನಗೆ ಹೆಂಗೆ ಕೊಡ್ತಿ ಅಂತವ. ಈ ಕಡೆಗೆ ವರುಣನಿಗೆ ಮಾಡಿದ ಅವಮಾನಕ್ಕೆ ಹರಿಶ್ಚಂದ್ರನಿಗೆ ಮಲಮೂತ್ರಗಳ ನಿರೋಧವಾಗಿ ಹೊಟ್ಟೆ ಉಬ್ಬರಿಸ್ತಾ ಹೊಂಟು ಬಿಡ್ತು. ಯಾರೂ ಹೇಳವರಿಲ್ಲ ಕೇಳವರಿಲ್ಲ. ಏನು ರೋಗಕ್ಕೆ ಉಪಚಾರ ಮಾಡಿದ್ರಿಲ್ಲ, ಔಷಧಿ ಇಲ್ಲ, ಏನೂ ಮಾಡ್ಲಿಕ್ಕಾಗ್ಬತ್ತು. ಒದ್ದಾಡ್ತಾ ಇದ್ದ. ದೇವತೆಗಳಿಗೆ ಹರಿಕೆ ಹೊತ್ತು ತೀರಿಸಲಾರದೆ ಇದ್ರ ಎಲ್ಲ ಅಮಂಗಳ ಆಯ್ತು. ಇಷ್ಟಾಗಿ ವರುಣ ಬಂದು ಕೇಳಿದ, ಕೊಟ್ಟು ಬಿಟ್ಟಿದ್ರೆ ಏನಾಗ್ತಿತ್ತು ವಿಚಾರ ಮಾಡಿ. ಅನುಗ್ರಹ ಮಾಡಿ ಕೊಟ್ಟು ಹೋಗ್ತಿದ್ರು ವಾಪಸ್. ಅವ್ರು ಏನು ಮಾಡೋರಿದ್ದಾರೆ ದೇವತೆಗಳು, ನಮ್ದು ಏನಾದ್ರು ಅಂತ ತಗೊಂಡು ಏನು ಮಾಡ್ತಾರ್ರಿ ಅವ್ರು? ನಮಗಾಗಿ ಅದನ್ನು ಕೊಡೋರಲ್ಲೇ ನಾವು. ಇನ್ನಷ್ಟು ಅನುಗ್ರಹ ಮಾಡಿ ಚಂದಾಗಿ ಕೊಟ್ಟು ಹೋಗ್ತಿದ್ರು ವರುಣದೇವರು. ಮಾಡಲಿಲ್ಲ. ಆವಾಗ ಆ ರೀತಿಯೊಳಗೆ ತನಗೆ ಬಾಧೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಆ ಕಡೆ ರೋಹಿತ ಪಾಪ ಅರಣ್ಯ ಸಂಚಾರ ಮಾಡ್ಕೊತ ಹೊಂಟುಬಿಟ್ಟದ. ಅದು ಯಾರು ಏನು ಅವ್ರಿಗೇನು ರಾಜ್ಕುಮಾರ್ ಅಂತ ಯಾರಿಗೆ ಗೊತ್ತೇ ಇಲ್ಲ. ಇಂದ್ರದೇವರು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬರ್ತಾರೆ. ಬಂದು ಅವನಿಗೆ ಉಪದೇಶ ಮಾಡುತ್ತಾರೆ. ಮಹಾಭಾರತದಲ್ಲಿ ಬಹಳ ಚಂದಾಗಿ ಬರುತ್ತದೆ, ಇಲ್ಲಿ ಸಂಕ್ಷಿಪ್ತವಾಗಿ ಬರುತ್ತದೆ. ಆಸ್ಥೆ ಭಗ ಆಸೀನಸ್ಯ ಊರ್ಧ್ವಸ್ತಿಷ್ಠತಿ ತಿಷ್ಠತಃ ಶೇತೆ ನಿಪದ್ಯಮಾನಸ್ಯ ಚರತಿ ಚರತೋ ಭಗಃ ಚರೈವೇತಿ. ಇಂದ್ರದೇವರು ಒಂದು ಉಪದೇಶ ಮಾಡ್ತಾರೆ. ನೋಡಪ್ಪ ರೋಹಿತ, ಕೂತ್ರ ನಮ್ಮ ಸಂಪತ್ತು ನಮ್ಮ ಜೊತೆ ತಣ್ಣಕ್ಕೆ ಕೂತು ಬಿಡುತ್ತೆ. ನಾವು ಎದ್ದು ಅಡ್ಡಾಡಿದ್ರೆ ತಾನೂ ಎದ್ದು ಅಡ್ಡಾಡುತ್ತೆ. ನಾವು ಮಲಗಿದ್ರೆ ಮಲಗಿ ಬಿಡುತ್ತೆ. ಅದಕ್ಕೆ ಯಾವನು ಅಡ್ಡಾಡುತ್ತಾನೆ, ತೀರ್ಥಕ್ಷೇತ್ರಗಳ ಸಂಚಾರ ಮಾಡುತ್ತಾನೆ, ಅವನಿಗೆ ಪುಣ್ಯ ಬೆಳೀತದೆ, ಅವನಿಗೆ ಸಂಪತ್ತು ಬೆಳೀತದೆ. ಅಡ್ಡಾಡು ಚರೈವೇತಿ. ಬಹಳ ಬಹಳ ದೊಡ್ಡದಾದಂತಹ ಒಂದು ವ್ಯಾಖ್ಯಾನ ಇದೆ ಅದಕ್ಕೆ. ಇರಲಿ. ಅಂತೂ
ರೋಹಿತನಿಗೆ 6 ವರ್ಷ ತೀರ್ಥಕ್ಷೇತ್ರಗಳ ಸಂಚಾರವನ್ನು ಮಾಡಿಸ್ತಾರೆ ಮಹಾನುಭಾವರು ಇಂದ್ರದೇವರು. ಅದರ ಫಲವಾಗಿ ಹರಿಶ್ಚಂದ್ರನಿಗೆ ಆ ಒಂದು ರೋಗ ಅದು ಪರಿಹಾರ ಆಗ್ತಾ ಆಗ್ತಾ ಬರ್ತದೆ. ರಾಜ್ಯದಲ್ಲಿ ಮತ್ತೆ ಮಗ ಮರಳಿ ಬಂದ. ತತಃ ಪುರುಷ ಮೇದೇನ ಹರಿಶ್ಚಂದ್ರೋ ಮಹಾಯಶಃ. ಆದ್ರೆ ವರುಣ ದೇವರು ಹೇಳಿದ್ರು, ಅವನಲ್ಲಂದ್ರೂ ಇನ್ನೊಬ್ಬನ ಬಲಿ ಕೊಡುವುದು ಅನಿವಾರ್ಯ ಅಂತ. ಯಾಕಂದ್ರೆ ನೀನು ಒಬ್ಬನ ಬಲಿ ಕೊಡುವುದಂತೂ ಅನಿವಾರ್ಯ ಈಗ ಅಂತ. ಅವನ ಪ್ರತಿನಿಧಿಯಾಗಿ ಇನ್ನೊಬ್ಬನ ಕೊಡು ಅಂತ. ಆವಾಗ ಆ ವಿಶ್ವಾಮಿತ್ರರ ಮಕ್ಕಳು ಗಾಲವರ್ಷಿಗಳು ಅವರು ಗಲ್ಲದೊಳಗ ಹಗ್ಗ ಕಟ್ಟಿ, ಹರಿವಂಶದೊಳಗೆ ಆ ಕಥೆ ಒಳ ಬರ್ತದೆ, ಹಗ್ಗ ಕಟ್ಟಿ ಅದನ್ನ ಕರ್ಕೊಂಡು ಹೊಂಟಿರ್ತಾರೆ, ಇವನ್ನ ಯಾರಾದರೂ ತಗೊಳ್ರಿ ಅಂತ. ಅಂತಹ ಒಂದು ವಂಶದೊಳಗೆ ಅಲ್ಲಿ 3 ಜನ ಮಕ್ಕಳು, ಶುನಪುಚ್ಛ, ಶುನೋಶೇಪ, ಶುನೋಲಾಂಗೂಲ ಅಂತ 3 ಜನ ಮಕ್ಕಳೊಳಗೆ ಹಿರಿ ಮಗನನ್ನ ತಂದೆ ನನಗೆ ಬೇಕಾಗ್ತದಂತ ಅವ್ರು ಇಟ್ಕೊಂಡ್ರಂತ, ಕಿರಿ ಮಗ ಭಾಳ ನನ್ನ ಅಚ್ಛಾದದ ಅಂತ ಅವು ಇಟ್ಕೊಂಡ್ಲಂತ, ಮಧ್ಯದ ಶುನಶೇಪ ಅಂತ ನಡುವಿನ ಮಂಗ್ಯ ಅಂತ ಅದು ಉಳಿದು ಬಿಟ್ಟಿತ್ತು ಪಾಪ. ಅದನ್ನ ನನ್ನ ಪರವಾಗಿ ದಾನ ಕೊಡ್ರಿ ಅಂತ ಅದನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ಶುನಶೇಪ ಮಹಾ ದೊಡ್ಡ ಋಷಿ ಇರ್ತಾನೆ. ತಾನೇ ಎಲ್ಲರಿಗೂ ಕೂಡ ಸ್ತೋತ್ರವನ್ನ ಆತ ಮಾಡಿಬಿಡ್ತಾನೆ. ಎಲ್ಲರಿಗೂ ಆ ಸ್ತೋತ್ರ ಮಾಡಿದ್ದರ ಫಲವಾಗಿ ಶುನಶೇಪನನ್ನೂ ಬಿಟ್ಟು ರೋಹಿತನನ್ನೂ ಅನುಗ್ರಹ ಮಾಡಿ ದೇವತೆಗಳವರೆಲ್ಲರನ್ನೂ ಕೂಡ ಅನುಗ್ರಹ ಮಾಡಿ ಅಲ್ಲಿ ಹೋದ್ರು ಅಂತ ಹರಿಶ್ಚಂದ್ರನ ಕಥೆಯಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ಹರಿಕೆಯನ್ನ ಹೊರಬೇಕು ಮನುಷ್ಯ, ತೀರಿಸುವಂತಹ ಹರಿಕೆಯನ್ನು ಹೊರಬೇಕು. ಅಥವಾ ಹೊರಗೆ ಹೊತ್ತ ಮೇಲೆ ಅದನ್ನು ತೀರಿಸುವಂತಹ ಧೈರ್ಯವನ್ನಾದರೂ ತಾನು ತೋರಿಸ್ಬೇಕು. ಏನಕ್ಕೇನ ಪ್ರಕಾರೇಣ ಅದನ್ನು ಮಾಡಬೇಕು. ಒಬ್ಬ ತಾಯಿ ಹರಕೆ ಹೊತ್ತಿದ್ಲಂತ ತಿರುಪತಿ ತಿಮ್ಮಪ್ಪ, ನನಗೆ ಕೂಸು ಹುಟ್ಟಂತಂದ್ರೆ ನಾನು ರಥದ ಕೆಳಗೆ ಹಾಕ್ಬಿಡ್ತೀನಿ ಅಂತ ಹೊತ್ತು ಬಿಟ್ಟಿದ್ದಿಲ್ಲ ಮಹಾನುಭಾವಳು. ತಿರುಪತಿ ತನ ಹೋದ್ಲು, ಅಂಜ್ಲಿಗತ್ಲು, ಕೈ ನಡಗ್ಲಿಗತ್ತು, ರಥದ ಕೆಳಗೆ ಹಾಕ್ಬೇಕು. ಕಲ್ಲಿನ ರಥ ನೋಡ್ರಿ ನೀವೆಲ್ಲ, ಕಲ್ಲಿನ ಗಾಲಿಗಳು ಅದಕ್ಕೆಲ್ಲ. ಆ ರಥದ ಕೆಳಗೆ ಮಗುವನ್ನು ಹಾಕ್ತೀನಿ ಅಂತ ಬೇಡ್ಕೊಂಡ್ಬಿಟ್ಟಾಳ. ರಥದ ಹತ್ರ ಹೋದ್ಲು. ನಿಜವಾಗಿಯೂ ಆ ತಾಯಿಗೆ ಏನು ವೆಂಕಪ್ಪನ ಮೇಲಿನ ವಿಶ್ವಾಸನೋ, ರಥದ ಕೆಳಗೆ ಕೂಸಿನ ಹಾಕಿದ್ರೆ ಎಲ್ಲಾರು ನೋಡ್ತಾ ಇದ್ದಂತೆ ಆ ರಥದ ಗಾಲಿ ತಾನು ಜಿಗದ್ ಹೋಯ್ತು ಹೊರತು ಕೂಸು ಮಾತ್ರ ಸುರಕ್ಷಿತ ಇತ್ತಂತೆ. ಹರಿಕೆ ಹೊರಬೇಕಾದ್ರೆ ನೋಡಿ ಹೊರ್ರಿ, ಇಲ್ಲಾಂದ್ರೆ ಹೊತ್ತ ಮೇಲೆ ಅದನ್ನು ತೀರಿಸುವ ಧೈರ್ಯ ಆದ್ರೂ ತೋರಿಸ್ರಿ, ಭಗವಂತ ರಕ್ಷಣಾ ಮಾಡ್ತಾನೆ, ದೇವತೆಗಳು ರಕ್ಷಣಾ ಮಾಡ್ತಾನೆ. ನಿಜವಾಗಿ ನಡೆದಂತಹ ಘಟನೆ ಇದು ತಿರುಪತಿಯೊಳಗೆ, ಸುಮ್ಮನೆ ಏನೋ ಕೂಡಿಸಿ ಹೇಳ್ತಾ ಇದ್ದು. ಹಾಗಾಗಿ ಆ ಹರಿಶ್ಚಂದ್ರ ಆ ರೀತಿಯೊಳಗೆ ತಾನು ಮಾಡಿದ ಅಂತ ಹೇಳ್ತಾರೆ. ಅವನ ವಂಶದಲ್ಲಿ ಸಗರ ಮಹಾರಾಜ ತಾನು ಬರ್ತಾ ಇದ್ದಾನೆ. ಆ ಸಗರನು ಕೂಡ ಮಹಾಚಕ್ರವರ್ತಿಯಾಗಿದ್ದಾನೆ. ಸಗರ ಅಂತ ಅವನಿಗೆ ಹೆಸರು ಬರಲಿಕ್ಕೆ ಕಾರಣ, ಅವನ ತಂದೆಗೆ ಮಕ್ಕಳಿರಲಾರ್ದಾಗ ಒಬ್ಬ ರಾಣಿಯ ಮೇಲೆ ಬಹಳ ಪ್ರೀತಿಯಿಂದ ಅವಳಿಗೆ ಯಜ್ಞದ ಭಾಗವನ್ನು ಕೊಟ್ಟು ಆ ಬಾಹುಕ ಅವನಿಗೆ ತಾನು ಅವಳಿಗೆ ಮಗು ಆಗುವಂತೆ ಮಾಡ್ತಾ ಇದ್ದಾನೆ. ಆ ಉಳಿದ ಎಲ್ಲ ಮಲತಾಯಿಯರೆಲ್ಲ ಸವತಿಯರಿದ್ರಲ್ಲ, ಅವಳಿಗಷ್ಟೇ ಮಗು ಹುಟ್ಟಿದರೆ ರಾಜ ಅವಳನ್ನಷ್ಟೇ ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ವಿಷ ಹಾಕಿಬಿಟ್ರು. ವಿಷ ಹಾಕಿದಾಗ ಋಷಿಗಳ ತಪಸ್ಸಿನಿಂದ ಆ ಮಗು ಬದುಕಿ ಉಳಿತದ. ವಿಷ ಸುತ್ತಲಿತ್ತಂತ್ರಿ, ಒಳಗೆ ಹೋಗ್ಲಿಲ್ಲಂತ ವಿಷ. ತಾಯಿಯ ಗರ್ಭವನ್ನ ವಿಷ ಪ್ರವೇಶ ಮಾಡ್ಯದ. ತಾಯಿಗೂ ಏನೂ ಮಾಡಿಲ್ಲ, ಕೂಸಿಗೂ ಏನೂ ಮಾಡಿಲ್ಲ. ಗರ್ಭದ ಸುತ್ತಲ ವಿಷ ಅದ. ವಿಷ ಬರೀ ದೇಹಕ್ಕೆ ಹತ್ಕೊಂಡಂತ. ಗರ ಅಂದ್ರೆ ವಿಷ ಸಂಸ್ಕೃತದೊಳಗೆ. ಗರ ಸಹಿತವಾಗಿ ಹುಟ್ಟಿದ ಅನ್ನೋದಕ್ಕೆ ಅವನಿಗೆ ಸಗರ ಅಂತ ಹೆಸರು ಬಂತು. ವಿಷವನ್ನ ಉಣ್ಣಲಾರ್ದೇನೆ ಮೈ ಹಚ್ಕೊಂಡು, ಮೈ ಮೇಲೆ ವಿಷದ ಕಲೆ ಅಷ್ಟೇ. ಆ ಸಗರ ಮಹಾರಾಜ ತಾನು ಹುಟ್ಟುತ್ತಾನೆ. ಅವನಿಂದ ಅದ್ಭುತವಾದಂತಹ ಸೃಷ್ಟಿ ಅಲ್ಲಿ ಮುಂದಾಗ್ತದಂತೆ. ಅವನಿಗೆ ಋಷಿಗಳು ಬಂದು ಅವನಿಗೆ ಸುಮತಿ ಮತ್ತು ಕೇಶಿನಿ ಅಂತ ಇಬ್ಬರು ಹೆಂಡಂದ್ರು. ಹಿಂಗಾಗಿ ಅವನು ತಪಸ್ಸು ಮಾಡಿದ್ರೆ ನಿನಗೆ 2 ರೀತಿಯ ವರ. ಒಂದು, ಒಬ್ಬ ಮಗ ಹುಟ್ಟತಾನ, ದಡ್ಡಿರ್ತಾನ, ಎದಕ್ಕೂ ಉಪಯೋಗ ಇಲ್ಲ, ವ್ಯರ್ಥ, ಅವ ಭಾರಿ ಚಿರಾಯುಷಿ ಇರ್ತಾನೆ. ಇನ್ನೊಂದು ಹೆಂಡತಿ ಒಳಗೆ 60,000 ಮಂದಿ ಹುಟ್ಟತಾರೆ, ಬಹಳ ಅಲ್ಪಾಯುಷಿ ಇರ್ತಾರೆ. ಯಾರಿಗೆ ಯಾವ್ದು ಬೇಕು ತಗೋರಿ. ಹೆಂಡಂದ್ರಿಗೆ ಬಂದು ಕೇಳ್ಬಿಟ್ಟವ, ತಾಯಾಗ ಟೆನ್ಷನ್ ತಗೊಳ್ಳಿ, ನಿಮಗೆ ಯಾವ್ದು ಬೇಕು ನೀವೇ ಹೇಳ್ರಿ ಅಂತಂದ. ಕೇಶಿನಿ ಅಂದ್ಲು, ನನಗೆ ಒಬ್ಬನೇ ಇರಲಿ, ಚಿರಾಯುಷಿ ಇರಲಿ, ಅಂಥವನೇ ಇರಲಿ ಅಂತ. ಆ ಸುಮತಿ ಅಂಥ ವ್ಯರ್ಥ ತಗೊಂಡೇನು ಮಾಡಲಿ, 60,000 ಮಂದಿ ಇರಲಿ, ನನಗೆ ಸ್ವಲ್ಪ ಆಯುಷ್ ಇದ್ರೆ ಇರ್ತದ ಅಂತ. 60,000 ಮಂದಿ ಸಗರನ ಮಕ್ಕಳು ಸಾಗರರು ಅಂತ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಒಬ್ಬ ಮಗ ಹುಟ್ಟುತ್ತಾನೆ, ಪಾಪ ಹೆಸರಿಗೆ ತಕ್ಕಂಗೆ ಅಸಮಂಜಸ ಅಂತ ಹೆಸರಿಡ್ತಾರೆ ಅವನಿಗೆ. ಏನು ಅದ್ಭುತ ಹೆಸರು, ಅಸಮಂಜಸ. ಆ ಕಡೆಗೆ ಹುಟ್ಟುತ್ತಾ ಇದ್ದಾನೆ. ಆವಾಗ 60,000 ಜನ ತಾವಲ್ಲಿ ಸಗರ ಮಹಾರಾಜ ಮಾಡುವ ಯಜ್ಞವನ್ನ ನಿಲ್ಲಿಸ್ಲಿಕ್ಕೆ ಅಂತ ಇಂದ್ರದೇವರು ಕುದುರೆಯನ್ನ ಕಳ್ಳತನ ಮಾಡಿ, ಅಶ್ವಮೇಧದ ಕುದುರೆಯನ್ನು ಕಳ್ಳತನ ಮಾಡಿ ಒಯ್ದು ಅವರು ಕೆಳಗಿಡ್ತಾರ್ರಿ. ಕಪಿಲ ಋಷಿಗಳ ಆಶ್ರಮದೊಳಗೆ ಪಾತಾಳದೊಳಗೆ ಒಯ್ದಿಟ್ರ 60,000 ಜನ ಸಗರನಿಂದ ಈ ಮಕ್ಕಳು ತಾವು ಸಮುದ್ರದ ಒಳಗಿಂದ ಹೋಗಿ ದಾರಿ ಮಾಡಿದ್ರು ಅನ್ನೋದಕ್ಕೆ ಅದಕ್ಕೆ ಸಾಗರ ಅಂತ ಹೆಸರು ಬಂತು. ಸಮುದ್ರಕ್ಕೆ ಸಾಗರ ಅಂತ ಹೆಸರು ಬಂದಿದ್ದೆ ಈ ಸಾಗರರಿಂದ, ಸಗರನ ಮಕ್ಕಳಿಂದ. ಹೀಗಾಗಿ ಸಾಗರವನ್ನ ಖನನ ಮಾಡಿ ಅಲ್ಲಿ ದಿಗ್ಗಜಗಳನ್ನೆಲ್ಲ ಸರಿಸಿ ತಾವು ಕೆಳಗೆ ಹೋಗಿ
ಕಪಿಲ ಋಷಿಯನ್ನು ನೋಡಿ ಇವನೇ ನಮ್ಮ ಕುದುರೆಯನ್ನು ಕದ್ದವ ಅಂತ ಹೇಳಿ ಅವನನ್ನೇ ಹೊಡಿಲಿಕ್ಕೆ ಅಂತ ಹೋದ್ರ ಆ ಕಪಿಲ ನಾಮಕ ಭಗವಂತ ತಾನು ಕೇವಲ ತನ್ನ ಕಣ್ಣು ತೆಗೆದಿದ್ದಕ್ಕ 60,000 ಜನ ಭಸ್ಮಾಗಿ ಬಿದ್ದುಬಿಟ್ರು. ಒಬ್ಬನೇ ಒಬ್ಬ ಆ ಕಡೆ ಉಳಿದ. ಯಾರು? ಅಸಮಂಜಸ. ಪಾಪ ಅವನಿಂದ ಮುಂದೆ ಅಂಶುಮಂತ ಅಂತ ಮಗ ಹುಟ್ಟುತ್ತಾನೆ. ಅವನು ಘೋರವಾದ ತಪಸ್ಸನ್ನು ಮಾಡ್ತಾನೆ. ತನ್ನ ತಂದೆಯ ತನ್ನ ಕಕ್ಕಂದಿರ ಉದ್ಧಾರಕ್ಕಾಗಿ ಅವನ ಪ್ರಯತ್ನವನ್ನು ತಾನು ಮಾಡಿದರೆ ಅವನಿಗೆ ಅಲ್ಲಿ ಗೊತ್ತಾಗ್ತದೆ ಕಪಿಲ ನಾಮಕ ಭಗವಂತನ ಕಡೆಗೆ ಹೋಗಿ ಇವರು ಇಂಥ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾರೆ. ಆವಾಗ ಅವನು ಹೋಗಿ ಭಗವಂತನಿಗೆ ಪ್ರಾರ್ಥನಾ ಮಾಡಿದರೆ, ಈ ಕುದುರೆಯನ್ನು ನೀ ತಗೊಂಡು ಹೋಗಪ್ಪ, ಇವರ ಉದ್ಧಾರ ಹೆಂಗ್ ಸ್ವಾಮಿ? ಇಮೇ ಚ ಪಿತರ ದಗ್ಧ ಗಂಗಾಂಭೋರ್ ಹಂತಿನೇತರತ್, ಇವರ ಮೇಲೆ ಗಂಗಾ ನದಿಯ ನೀರು ಹರಿತು ಅಂದ್ರ ಆವಾಗ ಇವರ ಉದ್ಧಾರವಾಗ್ತದೆ ಅಂತ ಆ ಗಂಗೆಯನ್ನ ಸ್ತೋತ್ರ ಮಾಡಿ ನೀವು ಸ್ವರ್ಗದಲ್ಲಿದ್ದವಳನ್ನ ಪಾತಾಳಕ್ಕೆ ಕರ್ಕೊಂಡು ಬರಬೇಕು ಅಂತ ಆ ಅಂಶುಮಂತನಿಗೆ ಹೇಳ್ತಾರೆ. ಅವನು ತಪಸ್ಸು ಮಾಡಿದ, ಬರಲಿಲ್ಲ ಗಂಗೆ. ಅವನ ಮಗ ದಿಲೀಪ, ಅವನೂ ಯಥಾಶಕ್ತಿ ತಪಸ್ಸು ಮಾಡಿದ, ಬರಲಿಲ್ಲ. ದಿಲೀಪನ ಮಗನೇ ಭಗೀರಥ. ಆ ಭಗೀರಥ ತಾನು ಅದ್ಭುತವಾಗಿ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಗಂಗೆ ಪ್ರತ್ಯಕ್ಷಳಾಗಿ ಬಂದಿದ್ದಾಳೆ. ನೋಡ್ರಿ, ನಮ್ಮ ಒಂದು ತಪಸ್ಸಿನಿಂದ ಗಂಗಾದೇವಿ ಅರ್ಥ ಯಾವುದೇ ಒಂದು ನಮಗೊಂದು ಫಲ ಬೇಕು ಅಂದ್ರೆ ನಮ್ಮ ಒಂದು ತಪಸ್ಸಿನಿಂದ ಸಿಗುವುದಿಲ್ಲ. ಪ್ರಾಚೀನ ಪುಣ್ಯೋಚ್ಚಯ ಚತುರತರಾಚಾರತಶ್ಚಾರು ಚಿತ್ತಾನ್. ದಿಲೀಪನ ತಪಸ್ಸು, ಅಂಶುಮಂತನ ತಪಸ್ಸು, ಭಗೀರಥನ ತಪಸ್ಸು, ಸಗರನ ತಪಸ್ಸು ಎಲ್ಲ ಕೂಡಿದಾಗ ಒಂದು ಗಂಗಾ ಸಿಕ್ಕಾಳಷ್ಟೇ. ಇನ್ನು ಗಂಗಾ ಪಿತಾ ಸಿಗಬೇಕಂದ್ರೆ ಎಷ್ಟು ಪುಣ್ಯ ಬೇಕು ವಿಚಾರ ಮಾಡ್ರಿ. ಹಾಗಾಗಿ ಗಂಗಾದೇವಿ ಬಂದು ಕೇಳಿದ್ಲಂತ, ನಾನು ಇಲ್ಲಿ ಬರ್ತೀನಿ, ನನಗೆ 2 ಸಮಸ್ಯೆ ಆಗ. ಒಂದು, ನನ್ನ ವೇಗದಿಂದ ಭೂಮಿ ಮೇಲೆ ಬಿದ್ರ ಭೂಮಿ ಚಳ್ಳಮ್ಮ ನಂಗೆ 2 ಭಾಗ ಆಗ್ಬಿಡ್ತದ ಅಂತ ಹೇಳಿದ್ಲಕ್ಕೆ. ಹೆಂಗ್ ಕೂತು ಬಾರಿಸ್ಬೇಕಾಗ್ತದೆ ನೀವು ಅಷ್ಟ. ಭೂಮಿ ನನ್ನಿಂದ ಒಡೆದು ಬಿಡ್ತದ ಅಂತ ಹೇಳಿದ್ಲು. ನನ್ನ ವೇಗವನ್ನ ಧಾರಣ ಮಾಡೋರು ಯಾರು? ಒಂದನೇದ್ದು. ಎರಡನೇದ್ದು, ನಾನು ಹರದೀನಿ ಅಂತಂದ್ರ ನಾ ಸ್ವರ್ಗದಾಗ ಹರಿಯಾಕಿ, ನನಗಲ್ಲೇ ಬರೇ ಪುಣ್ಯವಂತರಿದ್ದಾರೆ, ಪಾಪಿಷ್ಟ್ರ ಯಾರು ಇಲ್ಲೇ ಇಲ್ಲ. ಈ ಭೂಮಿಗೆ ಬಾ ಅಂತ ಹೇಳಿದಕ್ಕೆ ಪಾಪಿಷ್ಟ್ರೇ ಹೆಚ್ಚು. ಅವರೆಲ್ಲಾ ಪಾಪ ನನ್ನೊಳಗೆ ಬಂದು ನನ್ನೊಳಗೆ ಬಿಟ್ಟು ಹೋಗ್ತಾರೆ. ನನ್ನೊಳಗಿನ ಪಾಪ ಹೋಗುವುದು ಹೆಂಗ ಅಂತ ಕೇಳಿದ್ಲಕ್ಕೆ. 2ಕ್ಕೂ ನಾನು ಮಾಡ್ತೀನಮ್ಮ, ವ್ಯವಸ್ಥಾ ಮಾಡ್ತೀನಿ. ಮೃಜಾಮಿ ತದಘಂ ಕ್ರೂರಂ ರಾಜನ್ ತತ್ರ ವಿವಿಚ್ಯತಾಂ. ಅವಗಮಾಂದ ಸಾಧವಃ ನಿರಾಶಿಷಾಃ ಶಾಂತಾಃ ಬ್ರಹ್ಮಿಷ್ಠ ಲೋಕಪಾವನಾಃ ಹರಂತ್ಯಂಗತೆ ಅಂಗಸಂಗಾತ್ ಏ ಪ್ರಾಪ್ತ ಸ್ವಹೃದಾ ಹರಿಂ. ಭಗವಂತನನ್ನ ತಮ್ಮ ಹೃದಯದಲ್ಲಿಟ್ಟುಕೊಂಡಂತಹ ಬ್ರಹ್ಮಿಷ್ಠರಾದ ಲೋಕಪಾವನರಾದಂತಹ ಸಾಧುಗಳು ಯಾವಾಗ ಬಂದು ನಿನ್ನೊಳಗ ಸ್ನಾನ ಮಾಡ್ತಾರಮ್ಮ, ತೀರ್ಥೀಕುರುವಂತಿ ತೀರ್ಥಾನಿ, ನಿನ್ನಲ್ಲಿ ಉಳಿದ ಜನರು ಬಿಟ್ಟ ಪಾಪ ಅವರು ಸುಟ್ಟು ಹೋಗ್ತಾರೆ ಅಂತ ಮಹಾನುಭಾವರು, ಶ್ರೀಮದಾಚಾರ್ಯರೇ ಮೊದಲಾದಂತಹ ಮಹಾನುಭಾವರು ಗಂಗೆಯಲ್ಲಿ ಸ್ನಾನ ಮಾಡುವಾಗ ಸ್ವರ್ಣಿಮ್ನಗಾದ್ಯೈ ಸುತೀರ್ಥೈಹಿ ಅಂತ 14ನೇ ಸರ್ಗ ಹೇಳ್ತದೆ. ಅವರು ಸ್ನಾನ ಮಾಡಿದರೆ ಗಂಗೆಯೊಳಗಿದ್ದ ಪಾಪಗಳು, ಉಳಿದ ಜನ ಬಿಟ್ಟ ಪಾಪಗಳು ಹೋಗ್ತಿದ್ವು ಅಂತ. ತಮ್ಮ ಪಾಪ ಕಳ್ಕೊಳ್ಳಿಕ್ಕೆ ಶ್ರೀಮದಾಚಾರ್ಯ ಸ್ನಾನ ಮಾಡಂಗಿಲ್ಲ ಅಂತ ಸಮುದ್ರ ವಿಜಯ ಹೇಳ್ತದೆ. ಹಾಗೆ ಆ ರೀತಿಯೊಳಗೆ ಇದು ಒಂದಾಯ್ತು. ನನ್ನ ವೇಗ ಧಾರಣ ಮಾಡೋರು ಯಾರು? ಧಾರಯಿಷ್ಯತಿ ತೇ ವೇಗಂ ರುದ್ರಸ್ವಾಮ ಶರೀರಿನಾಂ. ಶರೀರಿಗಳ ಆತ್ಮನಾದ ರುದ್ರದೇವರು ನಿನ್ನನ್ನು ಧಾರಣ ಮಾಡ್ತಾರೆ ಅಂತ ಅವರು ಹೇಳಿದರು. ರುದ್ರದೇವರು ತಮ್ಮ ಜಟಾವನ್ನ ಕೈಲಾಸದ ಮೇಲೆ ಬಿಚ್ಚಿ ನಿಂತಂತ. ಭೂಮಿಗೆ ಬರೋಕ್ಕಿಂತ ಮೊದಲು ದಬ 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 ಆ ರುದ್ರದೇವರ ಜಟಾದೊಳಗೆ ಬಂದ್ಲು. ಜಟಾ ಕಟ್ಟಿಟ್ಕೊಂಡ್ಬಿಟ್ರು. ಗಂಗಾದೇವಿಗೆ ಸ್ವಲ್ಪ ಅಹಂಕಾರ, ನನ್ನನ್ನು ಹೆಂಗ್ ಈ ರುದ್ರ ತಡೀತಾನ ಅಂತ. ಹಿಂಗ ಅಂತ ತೋರಿಸ್ಬಿಟ್ರು. ಹೆಂಗ್ ಹೋಗ್ತಾರೆ? ಹಿಂಗ್ ಹೋಗ್ತಿ ನೋಡು ಅಂತ ಕೆಲವರು ಹೋಗ್ತಿರ್ತಾರಲ್ಲ, ಹಂಗ ತೋರಿಸ್ಬಿಟ್ರು. ಹಿಡ್ಕೊಂಡು ನಿಂತ್ಬಿಟ್ರು. ಈ ಅಪ್ಪ ಅವನ ಜಗಳದಾಗ ಕೂಸ್ ಬಿಡುವಾಯ್ತು ಅಂತ ಭಗೀರಥ ಕೈ ಮುಕ್ಕೊಂಡು ನಿಂತ. ಅಲ್ರಿ ಸ್ವಾಮಿ, ಮುಂದೆ ಬಿಡ್ಬೇಕದನ್ನ, ಅಲ್ಲಿ ನಾವು ಏನೋ ಪಾತಾಳಕ್ಕೆ ಹೋಗ್ಬೇಕಾಗಿತ್ತು, ನೀವು ಕೈಲಾಸದಾಗೆ ಹಿಡ್ಕೊಂಡು ನಿಂತ್ರೆ ಹೆಂಗ ಅಂತ ರುದ್ರದೇವ ಕುಳಿತು ಪಾಪ ತಾನು ತಪಸ್ ಮಾಡಿದ. ಮತ್ತು ಅವಾಗ ರುದ್ರದೇವರು ಆ ಗಂಗೆಯನ್ನ ಸಮಾಧಾನಗೊಳಿಸಿ ಅವರು ಬಿಟ್ಟಿದ್ದಾರೆ. ಗಂಗೆ ತಾನು ಕೈಲಾಸದಿಂದ ಹರಿದು ಬಂದು ಭೂಮಂಡಲದಲ್ಲಿ ತಾನು ಹರಿದು ಅವಳು ಆ ಸಮುದ್ರವನ್ನು ಸೇರಿ ಪಾತಾಳಕ್ಕೆ ಅಂತ ಹೋದ್ರೆ, ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮ ದಂಡ ಹತ ಅಪಿ ಸಗರಾತ್ಮಜ ದಿವಂಜಗ್ಮುಹು ಕೇವಲಂ ದೇಹ ಭಸ್ಮಭಿಹಿ. ಕೇವಲ ಅವರ ಭಸ್ಮದ ಮೇಲೆ 3 ತಲೆಮಾರುಗಳ ಹಿಂದಿದ್ದ ಆ ಸಗರಜರು ಅಲ್ಲಿ ಬೂದಿಯಾಗಿ ಬಿದ್ರೆ, ಅವರ ಭಸ್ಮದ ಮೇಲೆ ಈ ಗಂಗೆ ತಾನು ಹರಿದರೆ, ಮುದಾಯೇ ಗಾಯಂತಿದ್ಯುತಲ ಮನಬದ್ಯದ್ಯುತಿ ಭೃತಃ ಸಮಾಸಾದ್ಯಾದ್ಯಾಪಿ ಸ್ಫುಟ ಪುಲಕ ಸಾಂದ್ರ ಸಗರಜಾಹ. ಆ ಸಗರನ ಮಕ್ಕಳು 60,000 ಜನ ಭಸ್ಮವಾಗಿ ಇದ್ದಂಥವರು ಗಂಗೆಯ ನೀರು ಹರಿದದ್ದಕ್ಕೆ ಅದುವೇ ಸೋಕಿ ಸಗರಜರು ಮಂತ್ರ ಬೂದಿ ಮಂತ್ರಿಸಿದ ಕೆರದಿ ದಿವ್ಯ ದೇಹ ಪುಳಕಿ ಆನಂದ ತುಳಕಿ ಪಾಡುವರು ಗಂಗೆ ಕಾವ್ಯ ಅಂತಿದ್ದಂಗ ಅವರೆಲ್ಲರೂ ಉದ್ಧಾರ ಆಗಿ ಅವರ ಸ್ವರ್ಗಕ್ಕೆ ಅವರೆಲ್ಲರೂ ತೆರಳ್ತಾರೆ. ಅಂಥ ನಮ್ಮ ಗಂಗೆ ಸ್ಪರ್ಶದಿಂದಲೇ ಕೇವಲ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಮೋಕ್ಷವನ್ನು ಕೊಡುವಂಥವಳು. ಆ ಸ್ವರ್ಧುನಿಯನ್ನ ಭಗೀರಥ ತಾನಿಲ್ಲಿ ತಂದದ್ದಕ್ಕೆ ಅವಳಿಗೆ ಭಾಗೀರಥಿ ಅಂತ ಹೆಸರು ಬಂತು. ಹಾದಿಯೊಳಗೆ ಜನ್ಮ ಋಷಿಗಳ ಆಶ್ರಮವನ್ನು ತಾನು ಪೂರ್ಣ ಅಲ್ಲಿ ಧ್ವಂಸ ಮಾಡಿ ಹೋಗಿದ್ಲು. ಅವರು ಪೂರ್ಣ ಕುಡಿದು ಕೂತ್ಬಿಟ್ರು. ಇಡೀ ಗಂಗಾ ನದಿಯನ್ನ ಜನ್ಮ ಋಷಿಗಳು ಹಿಂಗೆ ಕುಡಿದು ಅಪೋಷಣ ಮಾಡ್ಕೊಂಡು ಕೂತ್ಬಿಟ್ರು.
ಅವ ಅಂದ, ಸ್ವಾಮಿ ನಿಮ್ಗೇನು ಎಲ್ಲ ಅದಕ್ಕೆ ನಂದು ಮುಂದಿನ ಗತಿ ಏನು, ನನ್ ಅಲ್ಲಿ ಉದ್ಧಾರ ಆಗ್ಬೇಕಾಗಿದೆ, ಅಲ್ಲಿ ಭಸ್ಮ ಕೂತದ, ಅದನ್ನ ನೋಡೋರು ಯಾರು ಅಂತ. ತಡಿ ಅಂತ ಹೇಳಿ ಕಿವಿಯಿಂದ ಬಲಕಿವಿಯಿಂದ ಎಲ್ಲ ಬಿಟ್ರು. ಜನ್ಮ ಋಷಿಗಳಿಂದ ಬಂದ್ಲು ಅನ್ನೋದಕ್ಕೆ ಜಾಹ್ನವಿ ಅನ್ನುವ ಹೆಸರು ಗಂಗಾದೇವಿಗೆ ಅವತ್ತು ಬರ್ತದೆ. ಅದಕ್ಕೆ ಬ್ರಾಹ್ಮಣರ ಬಲಕಿವಿಯೊಳಗೆ ಗಂಗಾ ನದಿಯ ಸನ್ನಿಧಾನ ಯಾವಾಗಲೂ ಇರ್ತದೆ ಅಂತ ಅರ್ಘ್ಯವನ್ನ ಕಿವಿಗೆ ಹಚ್ಚಿಕೊಡುವಂಥದ್ದು ಅಥವಾ ಯಜ್ಞೋಪವೀತವನ್ನ ಕಿವಿಗೆ ಹಾಕಿಕೊಳ್ಳುವ ಪದ್ಧತಿ ಗಂಗಾದೇವಿಯ ಸನ್ನಿಧಾನ ಇರ್ತದೆ ಅಂತ. ಹಿಂಗೆ ನೀರವಯನಂತ ಹಿಂಗೆ ಸೇರಿಸಿ ನೋಡ್ಬೇಡ್ರಿ, ಸನ್ನಿಧಾನ ಇರ್ತದ ಅಂತ ಈ ರೀತಿಯೊಳಗೆ ಹೇಳ್ತಾ ಇದ್ದಾರೆ. ಗಂಗೆಯ ಒಂದು ಅವತರಣ ಅಲ್ಲಿಯೂ ಕೂಡ ಅದಾಗ್ತಾ ಇದೆ ಅಂತ ತಿಳಿಸಿಕೊಡ್ತಾರೆ. ಹೀಗೆ ಸೂರ್ಯವಂಶದ ಅನೇಕ ರಾಜರು, ಇನ್ನ ನಾ ಇವತ್ತು ರಾಮದೇವ್ರ ತನ ಬರೋಣ ಅಂದ್ಕೊಂಡಿದ್ದೆ, ಇನ್ನ ಭಗೀರಥಗಿದ್ದೀನಿ, ಮುಂದೆ 4 ತಲೆಮಾರಾದ್ಮೇಲೆ ರಾಮದೇವರು ಬರ್ತಾರೆ. ಬರಲಿ ಮಹಾನುಭಾವರು, ಬಂದು ನಮ್ಮನ್ನು ಉದ್ಧಾರ ಮಾಡಲಿ. ಆ ರಾಮಚಂದ್ರನ ದಿವ್ಯವಾದ ವಂಶವನ್ನ ನೋಡ್ರಿ. ಕೇವಲ ರಾಮದೇವರ ಚರಿತ್ರೆಯನ್ನು ಕೇಳ್ತಾ ಇಲ್ಲ, ರಾಮದೇವರ ಹಿಂದಿನ ವಂಶದ ಪೂರ್ವಜರು ಎಷ್ಟು ಅದ್ಭುತ ಇದ್ದಾರೆ ಅನ್ನೋದು ಈ ಸೂರ್ಯವಂಶದ ಮಹಿಮಾ. ಇಂಥ ಮಹಾನುಭಾವರ ವಂಶದಲ್ಲಿ ರಾಮದೇವರು ಸಾಕ್ಷಾತ್ ಭಗವಂತ ಅವನು ಅವತಾರ ಮಾಡಿ ಬಂದದ್ದು. ಆ ರಾಮದೇವರ ಚರಿತ್ರೆ, ಇನ್ನನೇಕ ಸೂರ್ಯ ಸೋಮವಂಶದ ರಾಜರ ಚರಿತ್ರೆಯನ್ನ ನಾಳೆಯ ದಿನ ನಾವು ಕೇಳೋಣ. ಸ್ವಲ್ಪ ಸಮಯ ಹೆಚ್ಚಾಗ್ತದೆ, ಯಾಕಂದ್ರೆ ಇದು ಬಹಳ ವಿಸ್ತೃತವಾದ ಕಥೆ. ಅದ್ರ ಮತ್ತೆ ಸಂಕ್ಷಿಪ್ತ ಹೇಳ್ತೀನಿ ಅಂತ ಶುಕಾಚಾರ್ಯ ಪ್ರತಿಜ್ಞೆ ಮಾಡಿದ್ದಕ್ಕೆ ಇಷ್ಟ. ಅದ್ರಾಗ ಮತ್ತೆ ನಾವು ಇಂಪಾರ್ಟೆಂಟ್ ಹುಡ್ಕೋರು ನಾವು ಅದ್ರೊಳಗೆ ಸ್ವಲ್ಪ ನಿಮಗೆ ತಿಳಿಸ್ಲಿಕ್ಕೆ ಆಗ್ಯದ. ಅಂತೂ ಭಗವಂತ ಅನುಗ್ರಹ ಮಾಡಿ ಇನ್ನೂ ಈ ವಂಶ ವಿಸ್ತಾರವನ್ನು ಹೀಗೆ ಹೇಳಿಸ್ಲಿ ನಾಳೆ ನಿರ್ವಿಘ್ನವಾಗಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಯಾವ ಈ ಸೂರ್ಯವಂಶದ ಆ ಲಲಾಮನಾಗಿ ತಿಲಕನಾಗಿ ನಮ್ಮ ರಾಮದೇವರು ಮೆರೀತಾ ಇದ್ದಾರೋ ಅವರ ಸ್ಮರಣದಿಂದ ನಮಗೆ ಈ ಎಲ್ಲ ರಾಜರ ವಿಶಿಷ್ಟವಾದಂತಹ ಒಂದು ಭಕ್ತಿ ಜ್ಞಾನಗಳು ಒಂದಂಶದಿಂದಾದರೂ ನಮ್ಮಲ್ಲಿ ಅದು ಬೆಳೆಯಲಿ ಅಂತ ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅತ್ಯಂತ ಭಕ್ತಿಯಿಂದ ರಾಮನಾಮವನ್ನು ಹೇಳಿ ರಾಮಚಂದ್ರನ ಚರಣಾರವಿಂದಗಳಲ್ಲಿ ಇವತ್ತಿನ ಅನುವಾದವನ್ನು ಗುರುದ್ವಾರ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ರಾಮ